ಇದನ್ನ ರೀಲ್ಸ್ ಅಲ್ಲಿ ನೋಡಿದ್ದೀನಿ ಸರ್. ಇದನ್ನ ಮೇಕಿಂಗ್ ಪ್ರೊಸೆಸ್ ಅನ್ನ ಇದು ಯೂಶುವಲಿ ಮಾಡಕ್ ಆಗಲ್ಲ, ಬಹಳ ಕಷ್ಟ ಇರುತ್ತೆ, ಮಾಡಿದ್ದಾರೆ ಅಂತ ಒಂದು ಅನ್ಕೊಂತ ಇದ್ದೆ. ಬಟ್ ನಂದು ಪುಣ್ಯ ಅನ್ಸುತ್ತೆ, ನಿಮ್ಮಿಂದ ನಾನು ಆಕ್ಚುಲಿ ಇದು ನೋಡಾಗಾಯ್ತು. ವೀಕ್ಷಕರೇ, ನಿಜವಾಗ್ಲೂ ಕೂಡ ಒಂದು ಓಷನ್ ಅಥವಾ ಒಂದು ಏನೋ ನದಿ ಹರ್ಕೊಂಡು ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಕೊಡುತ್ತೆ ನಿಮ್ಗೆ. ಹಾಗೆ ನೀವು ಈ ಬಾಟಮ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಡ್ರಾವರ್ಸ್ ಹಾಕೊಟ್ಟಿದ್ದೀವಿ. ಸೊ ನೀವೇನಾದ್ರು ಕೂತು ಪೂಜೆ ಮಾಡಬೇಕು ಅಂದ್ರೂ ಯು ಕ್ಯಾನ್ ಯೂಸ್ ದಿಸ್. ವೆರಿ ನೈಸ್ ಸರ್ ಇದು. ಎಕ್ಸಾಕ್ಟ್ಲಿ. ಸೊ ಓಕೆ, ಇಡೀ ಯೂನಿಟ್ ಹೊರಗಡೆ ಬಂದು ಯೂನಿಟ್ ಹೊರಗಡೆ ಬರುತ್ತೆ ಸರ್. ಹಾಗೆ ನೀವು ಅಂದ್ರೆ ಇಲ್ಲೂ ಸ್ಪೇಸ್ ಯೂಸ್ ಮಾಡಬಹುದು. ಗೊತ್ತಾಯ್ತು. ಅಂಡ್ ದೆನ್ ಇದು ನಿಮ್ಮ ಮೂವಬಲ್ ಇರುತ್ತೆ. ವಾಪಸ್ ಹಾಕ್ಬಿಡಿ ಸರ್ ಅದನ್ನ ನೋಡೋಣ. ಓಕೆ, ಸೊ ಇದು ಬರುತ್ತೆ ಸರ್. ಸೊ ಒಳಗಡೆ ಗೊತ್ತೇ ಆಗಲ್ಲ ಸರ್, ಗೊತ್ತಾಗಲ್ಲ ಸರ್. ಟೋಟಲ್ ಕನ್ಸೀಲ್ ತರ ಇರುತ್ತೆ ನಿಮಗೆ, ಪಾರ್ಟ್ ಆಫ್ ದ ಯೂನಿಟ್ ಅಂತ. ಎಕ್ಸಾಕ್ಟ್ಲಿ ಸರ್. ಸೊ ಈ ತರ ಬರುತ್ತೆ ನಿಮಗೆ. ನೋಡಿ, ವೆರಿ ನೈಸ್ ಸರ್. ಇನ್ನೊಂದು ವಾರ್ಡ್ರೋಬ್ ಬಂದು ನಾವು ಇಲ್ಲಿ ಕಾಟನ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಕಾಟನ್? ಎಸ್ ಸರ್. ಸೊ ಇದು ನಿಮಗೆ ಮರ್ಫಿ ಕಾಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಕನ್ಸೀಲ್ಡ್ ಆಗಿರುತ್ತೆ ಸರ್ ಇದು. ಸೊ ಒನ್ಸ್ ನಾವು ಡೋರ್ ಕ್ಲೋಸ್ ಮಾಡಿ ನಾವು ಈ ಕಾಟ್ನ ಯೂಸ್ ಮಾಡಬಹುದು ಸರ್. ಸೊ ಈ ತರ ಬರುತ್ತೆ. ಟೋಟಲಿ ಫೋಲ್ಡಬಲ್ ಇರುತ್ತೆ ಸರ್ ಇದು. ಒಳ್ಳೇದಲ್ರಿ ಇದು. ಸೊ ಫುಲ್ ನಿಮ್ಮ ಸ್ಪೇಸ್ ಯೂಸ್ ಮಾಡೋಕೆ ಏನೂ ತೊಂದರೆ ಆಗಲ್ಲ ಸರ್. ಎಲ್ಲ ಒಂಥರ ಇನ್ಸ್ಟಾಗ್ರಾಮ್ ವರ್ದಿ. ಹೌದು, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ವರ್ದಿ. ಈಗ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ವರ್ದಿದೀವಿ. ಓಕೆ ಓಕೆ, ಸೂಪರ್ ಸರ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ನೋಡಿದವ್ರು ಏನೇನು ಹೇಳಿದ್ರು? ಅವ್ರು ಅದೇ ಹೇಳ್ತಾ ಇದ್ರು, ನೀವೇನು ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಟ್ರೆಸ್ಟ್ ಅಲ್ಲಿ ಏನ್ ಕಂಡಿದೆ ಅದನ್ನೇ ಮನೇಲಿ ಹಂಗೆ ಹಾಕ್ ಮಾಡಿದೀರಾ ಅಂತ. ದಟ್ಸ್ ದ ಒನ್. ಈಗ ನಾನು ಆಕ್ಚುಲಿ ಎಲ್ಲ ನೋಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಕಣ್ಣಿಂದ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಯು ಎಕ್ಸಿಕ್ಯೂಟೆಡ್ ವೆರಿ ವೆಲ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. 17 ಲಕ್ಷದಲ್ಲಿ ಸ್ವರ್ಗದಂಥ ಮನೆ ಅಂತ ನಾನೇನು ಸ್ಕ್ರೀನ್ ಮೇಲೆ ಹಾಕಿದ್ದೆ ವೀಕ್ಷಕರೇ, ಅದು ಈ ಮನೆಯ ಇಂಟೀರಿಯರ್ ಅಂತ ಹೇಳ್ಬೋದು. 17 ಲ್ಯಾಕ್ ಖರ್ಚು ಮಾಡಿದ್ದಾರೆ ಅಂದರೆ ಅದು ಹೇಗಿರ್ಬೋದು? ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿದ್ದೀರಾ, ಹೈಲೈಟ್ಸಲ್ಲಿ ನೋಡಿದ್ದೀರಾ, ಬೀರೋಲಲ್ಲಿ ನೋಡಿರ್ತೀರ. ಒನ್ ಆಫ್ ದ ಅಮೇಝಿಂಗ್ ಮನೆ. ನಾನೇನು ಹೇಳ್ತೀನಿ ಅಂದರೆ ಒನ್ ಆಫ್ ದ ಟ್ರೆಂಡಿಂಗ್ ಮನೆ ಅಂತ ಹೇಳ್ತೀನಿ. ಯಾಕಂತಂದರೆ ಹೋಮ್ ಆಟೋಮೇಷನ್ಸ್ ಇರ್ಬೋದು, ಯೂನಿಕ್ನೆಸ್ ಇರ್ಬೋದು, ಪ್ರತಿಯೊಂದು ತುಳ್ಕಾಡ್ತಿದೆ ವೀಕ್ಷಕರೇ. ಆ್ಯಂಡ್ ಈ ಇಂಟೀರಿಯರನ್ನು, ಈ ಕ್ರೇಜಿ ಇಂಟೀರಿಯರನ್ನು ಕ್ರಿಯೇಟ್ ಮಾಡಿರುವಂಥವ್ರು ನಮ್ಮ ವಿವಾ ಡಿಸೈನ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮದು ನಾನು 15 ಲಕ್ಷದ್ದು ನೋಡಿದ್ದೀನಿ, 20 ಲಕ್ಷದ್ದು ನೋಡಿದ್ದೀನಿ, 25 ಲಕ್ಷದ್ದು ನೋಡಿದ್ದೀನಿ. ಬಟ್ ದಿಸ್ ಇಸ್ ಪ್ರೀಮಿಯಂ ಸರ್. ಎಕ್ಸಾಕ್ಟ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಚುಲಿ. ಯೂನಿಕ್ನೆಸ್ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಫಸ್ಟ್ ಬಂದಾಗ ಇದೆಲ್ಲ ನೋಡ್ಬಿಟ್ಟು ಒಂದು 25 ಆಗಿರ್ಬೋದು ಅಂತ ಅನ್ಕೊಂಡೆ. ದೆನ್ ಯು ಸೆಡ್ 17 ಲ್ಯಾಕ್ ಸರ್. ನಿಮ್ಮಲ್ಲಿ ತುಂಬ ಜನ ಹೇಳ್ತೀರಾ ಅದು ಬರ್ತಿಲ್ಲ, ಇದು ಬರ್ತಿಲ್ಲ, 15 ಮಾಡಿದ್ರು ಬರ್ತಿಲ್ಲ ಅಂತ ಹೇಳ್ತೀರಾ, 10 ಲ್ಯಾಕ್ ಮಾಡಿದ್ರು ಬರ್ತಿಲ್ಲ ಅಂತಾರೆ. ಈ ಮನೆ ಇಟ್ಸ್ 100% ವರ್ತ್ ಅಂತ ಹೇಳ್ತೀನಿ. ನಾನು ಹೇಳೋಕ್ಕಿಂತ ಓನರ್ ಹತ್ರ ಕೇಳೋಣ, ಅವ್ರಿಗೆ ವರ್ತ್ ಅಂತ ಅನಿಸ್ತಾ ಇಲ್ಲ ಅಂತ. ಸರಿ, ಮನೆ ಪ್ರತಿಯೊಂದು ಭಾಗಗಳು ಕೂಡ ತುಂಬಾ ಯೂನಿಕ್ ಆಗಿದೆ. ಆಲ್ ದೀಸ್ ಥಿಂಗ್ಸ್ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಆ್ಯಂಡ್ ಈ ಐಡಿಯಾಸ್ ಎಲ್ಲ ಯಾರು ತೊಗೊಂಡ್ಬಂದಿರೋದು ಇಷ್ಟೊಂದು? ಸರ್ ಬೇಸಿಕಲಿ ಸರ್, ಇದು ಡಿಸೈನ್ ಫೇಸ್ ನಾವು ಆಲ್ಮೋಸ್ಟ್ ಒಂದು 9 to 10 ಮಂತ್ಸ್ ಮಾಡಿದ್ದೀವಿ, ಓನ್ಲಿ ಫಾರ್ ದ ಡಿಸೈನ್ ಫೇಸ್ ಮಾತ್ರ. ಅಗೇನ್ ಇದು 2 ಕಡೆ ಇಂಟ್ರಾಕ್ಷನ್ ಇದೆ ಸರ್. ಕಸ್ಟಮರ್ಸು ಅಷ್ಟೇ, ಅವರು ತುಂಬ ಐಡಿಯಾಸ್ ತಂದಿದ್ರು. ನಮ್ಮ ಡಿಸೈನ್ ಟೀಮು ಈ ಐಡಿಯಾ ಯಾವ ಥರ ಮಾಡ್ಬೋದು ಅಂತ 2 ಕಡೆ ಇಂಟ್ರಾಕ್ಷನ್ ಇತ್ತು. ಬಟ್ ಅಲ್ಟಿಮೇಟ್ಲಿ ಆ ಡಿಸೈನ್ ನಾವೇನು 9 ಮಂತ್ಸ್ ತೊಗೊಂಡಿದ್ದೀವಿ, ಅದರ ಒಂದು ಔಟ್ಪುಟೇ ಸರ್ ಇದು. ಆ 9 ಮಂತ್ಸ್ ಆ ಪೇಷನ್ಸ್ ಮಾಡಿರಲಿಲ್ಲ ಅಂದರೆ ಈ ಔಟ್ಪುಟ್ ಬರ್ತಿರ್ಲಿಲ್ಲ. 9 ಮಂತ್ಸ್ ಟೂ ಮಚ್ ಆಗಿಲ್ಲ ಟೂ ಮಚ್. ಬಟ್ ಅಂದರೆ ಸರ್, ಈ ಮನೇಲಿ ಏನಂದರೆ ಒಂದೊಂದು ಐಟಮ್ ನಾವು ಯೂನಿಕಾಗಿ ಮಾಡಬೇಕಾಯಿತು, ಡಿಫ್ರೆಂಟಾಗಿ ಮಾಡಬೇಕಾಯಿತು. ಆಸ್ ವೆಲ್ ಆಸ್ ನಮಗೆ ಓನರ್ಸು ಟೈಮ್ ಕೊಟ್ಟಿದ್ರು. ಓಕೆ, ಟೇಕ್ ಯು ಟೈಮ್ ಆನ್ ದ ಡಿಸೈನ್ ಫೇಸ್,
ಬಟ್ ನನಗೇನಂದರೆ ನಾನು ಕೊಡುವಂಥ ನನ್ನ ಡ್ರೀಮು ಇಲ್ಲಿ ಅಚೀವ್ ಆಗಲೇಬೇಕು ಅಂತಿದ್ರು. ವೀಕ್ಷಕರೇ, ನಿಜವಾಗ್ಲೂ ಕೂಡ 9 months ಎಫರ್ಟ್ ಸೂಪರ್ ಇದೆ ಅಂತೀನಿ. ಸೊ ಒನ್ ಆಫ್ ದ ವೆಸ್ಟರ್ನ್ ಹೌಸ್ ಥೀಮ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಥೀಮನ್ನು ವೆಸ್ಟರ್ನ್ ಹೌಸ್ಗೆ 100% ಹೇಳ್ಬೋದು ಸರ್. ಯಾಕಂದರೆ ಮೇನ್ ಆಗಿ ಸರ್ ಯುನಿಕ್ನೆಸ್ ಅಂತ ಹೇಳ್ದಂಗೆ ಫಸ್ಟ್ ಟೈಮ್ ಅದು ಇದೆ ನಮ್ಮದು. ಇನ್ನೊಂದು ಸ್ವಲ್ಪ ಆಟೋಮೇಷನ್ಸ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಇವಾಗ ಹಿಂಭಾಗ ನೋಡ್ತಾ ಇರ್ಬೋದು ಸರ್, ಇದು ಆಕ್ಚುಲಿ ಪೇಂಟ್ ಇದು. ಸೊ ಈ ಥರ ಒಂದು ಇನ್ಕ್ಲೂಡ್. ಆ್ಯಂಡ್ ಪಾರ್ಟಿಷನ್ ಅಲ್ಲಿ ಯಾವ ಥರ ಮಾಡಿದರೆ ಆ ಪಾರ್ಟಿಷನ್ ಸ್ಲೈಡ್ ಆಗುತ್ತೆ. ಆಮೇಲೆ ಸೀಲಿಂಗ್ ಸ್ಟ್ರೆಚ್ ಸೀಲಿಂಗ್ ಮಾಡಿದ್ದೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಐಟಮ್ ಈ ಮನೆ ನಾವು ಟೈಮ್ ತೊಗೊಂಡು ಆ ಡಿಸೈನ್ ಫೆಸಲ್ ತೊಗೊಂಡ್ರೆ ಟೈಮು ಇಲ್ಲಿ ಎಕ್ಸಿಕ್ಯೂಟ್ ಆಗೋದು ತುಂಬ ಚೆನ್ನಾಗಿದೆ. ಹೌದು. ಸೊ ಈ ಮನೆ ಹೈಲೈಟ್ ಅಂತಂದರೆ ಬ್ಯಾಕ್ಗ್ರೌಂಡ್ ಇರುವಂಥ ಈ ಹೈಲೈಟೆಡ್ ವಾಲು, ಆಮೇಲೆ ಸ್ಟ್ರೆಚ್ ಆಗುವಂಥ ಒಂದು ಪಾರ್ಟಿಷನ್ನು, ಆಮೇಲೆ ಪಾಕೆಟ್ ಡೋರ್ ಇರುವಂಥ ಒಂದು ದೇವ್ರ ಮನೆ ಆ್ಯಂಡ್ ಸ್ಟ್ರೆಚ್ ಸೀಲಿಂಗ್. ಇನ್ನೂವರೆಗೆ ಯಾರೂ ಕೂಡ ನಮ್ಮ ಯೂಟ್ಯೂಬಲ್ಲಿ, ಕರ್ನಾಟಕದ ಯೂಟ್ಯೂಬಲ್ಲಿ ತೋರಿಸಿಲ್ಲ ಸ್ಟ್ರೆಚ್ ಸೀಲಿಂಗನ್ನು. ಫಸ್ಟ್ ಟೈಮ್ ವಿವಾ ಡಿಸೈನರ್ ತೋರಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳಿದ್ದು, ಟ್ರೆಂಡಿಂಗ್ ಬೇಕು, ಕ್ವಾಲಿಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ವಿವಾ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿದ್ದೀವಿ ಸರ್ ನಾವು ಆ್ಯಕ್ಚುಲಿ? ಸರ್ ಇವಾಗ ನಾವು ಬನರ್ಘಟ್ಟ ರೋಡ್ ಹುಳಿಮಾವಲ್ಲಿ ಇದ್ದೀವಿ ಸರ್. ಹುಳಿಮಾವು. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಎಸ್ ಸರ್, ಶಿವಪ್ರಸಾದ್ ಸರ್ ಆ್ಯಂಡ್ ಸೌಖ್ಯ ಭಟ್ ಮ್ಯಾಮ್ ಅಂತ. ಓಕೆ. ಸೊ ಇದನ್ನ 9 ತಿಂಗಳೇನೋ ನೀವು ಇದು ಮಾಡಿದ್ರಿ ಡಿಸೈನು. ಎಕ್ಸಿಕ್ಯೂಷನ್ಗೆ ಎಷ್ಟು ದಿನ ತಗೊಂಡು? ಎಕ್ಸಿಕ್ಯೂಷನ್ ಇಲ್ಲಿ ಒಂದು 55 to 60 days ಅಂದರೆ 2 ತಿಂಗಳು ತೊಗೊಂಡಿದ್ದೀವಿ ಸರ್ ನಾವಿಲ್ಲಿ. 2 months. ನಾವು ಆ್ಯಕ್ಚುಲಿ 1 year ಪ್ರಾಜೆಕ್ಟ್ ಅಂತ ಈಸಿಲ್ಲ ಸರ್. 1 year ಪ್ರಾಜೆಕ್ಟ್. ಡಿಸೈನು, ಪ್ರೊಡಕ್ಷನ್, ಎಕ್ಸಿಕ್ಯೂಷನ್ ಎಲ್ಲ ತೊಗೊಂಡಾಗ 1 year ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಕಸ್ಟಮರ್ ಮುಂದಿನ ವರ್ಷ ಬಿಟ್ಕೊಟ್ಬಿಡಿ ನಮ್ಮ ಮನೆ ಅಂತ ಹೇಳಿದಾರೆ ನಿಮಗೆ. ಆರಾಮಾಗಿ ಮಾಡಿದ್ದೀರಾ. ಟೈಮ್ ಕೊಟ್ಟರೆ, ಬಜೆಟ್ ಕೊಟ್ಟರೆ ನಿಜವಾಗ್ಲೂ ಸ್ವರ್ಗನೇ ಕ್ರಿಯೇಟ್ ಮಾಡ್ಬೋದು ಅಂತ ಈ ಮನೆ ನೋಡಿದ್ರೆ ನಿಮಗೆ ಅನ್ಸುತ್ತೆ. ಸೊ ಜಾಸ್ತಿ ಮಾತು ಬೇಡ, ಮಾತಾಡಿದೆ ಜಾಸ್ತಿ ಆಯಿತು. ಸೊ ಮನೆ ತೋರಿಸ್ಕೊಂಬರ್ತೀನಿ, ನಡೆಯೋಣ ಸರ್, ನೋಡೋಣ. ಬನ್ನಿ ಸರ್. ಸರ್, ಈ ಮನೆಯಲ್ಲಿ ನಾನು ಇಷ್ಟಪಡೋದು ಫಸ್ಟ್ ನೀವು ವಾಲನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿ. ಈ ವಾಲನ್ನು ಹೇಗೆ ಅಚೀವ್ ಮಾಡಿದ್ರಿ ಆ್ಯಂಡ್ ಎಷ್ಟು ಲೇಯರ್ ಬರ್ತಾ ಇದೆ ಇಲ್ಲಿ ಹೇಳ್ಬೋದು? ಸೊ ಬೇಸಿಕಲಿ ಸರ್, ಇದು ಬಂದು ಏಷ್ಯನ್ ಪೇಂಟ್ಸ್ ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಸೊ ಇದು ಬಂದು ನಮಗೊಂದು ಇದನ್ನ ಕೊಟ್ಟಿದ್ರು, ರೆಫರೆನ್ಸ್ ಇಮೇಜ್ ಕೊಟ್ಟಿದ್ರು. ಸೊ ಹೇಗಿರುತ್ತೆ ಒಂದು ಸ್ಟೋನ್ ನಾವು ಇನ್ಲೇ ಮಾಡಿದಾಗ ಮಾರ್ಬಲ್ ಎಫೆಕ್ಟ್ ಅಲ್ಲಿ ಬೇಕಾಗಿತ್ತು ಅಂತ ಹೇಳಿದ್ದು. ಸೊ ಇದು ನಮ್ಮ ನೀವು ಎಕ್ಸ್ಪೀರಿಯನ್ಸ್ ಸೆಟ್ ಎಲ್ಲ ನೋಡಿರ್ತೀರ ಸರ್. ಅದನ್ನ ಸ್ವಲ್ಪ ನಾವು ಇಷ್ಟು ಲೆಂತ್ ಅಂಡ್ ವಿಡ್ತ್ ಅಲ್ಲಿ ಮಾಡಿಲ್ಲ, ಬಟ್ ಇಲ್ಲಿ ಟೋಟಲ್ ವಾಲ್ ಅದ್ರಲ್ಲಿ ಅಚೀವ್ ಮಾಡ್ಕೊಂಡಿದ್ದೀವಿ. ಸೊ ಬೇಸಿಕಲಿ ನೀವು ನೋಡ್ಬೋದು ಸರ್, ಈ ಮಿಲಿಟರ್ ಬದಲೆಲ್ಲ ನಾವು ಟೋಟಲ್ ಆಗಿ ಕ್ರೀಮಿಶ್ ಕಲರ್ ಹೋಗಿದ್ದೀವಿ. ಇದೇ ನೀವು ನೋಡ್ತಾ ಇದ್ರು ಆಕ್ಚುಲಿ ಪೇಂಟ್ ಅಲ್ಲ ಸರ್, ಇದೊಂದು ಗೋಲ್ಡ್ ಪೇಪರ್ ಬರುತ್ತೆ. ಆ ಪೇಪರ್ನ ನಾವು ಈ ಗೋಲ್ಡ್ ಪೋರ್ಷನ್ಸ್ ಎಲ್ಲ ಫುಲ್ ನಾವು ಅದನ್ನ ಪೇಸ್ಟ್ ಮಾಡಿರೋದು ಇಲ್ಲಿ. ಅಂಡ್ ಇದು ಅಗೇನ್ ಪೇಂಟ್ ಅಲ್ಲಿ ಕಾಂಬಿನೇಷನ್ಸ್ ರನ್ ಆಗುತ್ತೆ. ಸೊ ಈ ತರ ಒಂದು ಟೋಟಲ್ ಮಧ್ಯಕ್ಕಿರೋ ಒಂದು ವೀಲ್. ಸೊ ಹೆಂಗಿರುತ್ತೆ ನಿಮಗೆ ಇದು ಒಂದು ಟೋಟಲ್ ಮಾರ್ಬಲ್ನೇ ನಾವು ಅಲ್ಲಿ ಪೇಸ್ಟ್ ಮಾಡಿರೋ ಒಂದು ಎಫೆಕ್ಟ್ ನಾವು ಕೊಟ್ಟಿದ್ದೀವಿ ಸರ್. ನಾನು ಇದನ್ನ ರೀಲ್ಸ್ ಅಲ್ಲಿ ನೋಡಿದ್ದೀನಿ ಸರ್, ಇದನ್ನ ಮೇಕಿಂಗ್ ಪ್ರೊಸೆಸ್ ಅನ್ನ. ಇದು ಯೂಶುವಲಿ ಮಾಡಕ್ ಆಗಲ್ಲ, ಬಹಳ ಕಷ್ಟ ಇರುತ್ತೆ, ಮಾಡಿದ್ದಾರೆ ಅಂತ ಒಂದು ಅನ್ಕೊಂತ ಇದ್ದೆ. ಬಟ್ ನಂದು ಪುಣ್ಯ ಅನ್ಸುತ್ತೆ, ನಿಮ್ಮಿಂದ ನಾನು ಆಕ್ಚುಲಿ ಇದು ನೋಡಾಗಾಯ್ತು. ವೀಕ್ಷಕರೇ, ನಿಜವಾಗ್ಲೂ ಕೂಡ ಒಂದು ಓಷನ್ ಅಥವಾ ಒಂದು ಏನೋ ನದಿ ಹರ್ಕೊಂಡು ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಕೊಡುತ್ತೆ ನಿಮಗೆ. ಸೊ ಇದೊಂಥರ ನಮಗೆ ಈ GPS ಇಂದ ನೋಡ್ದಂಗೆ ಅನಿಸ್ತಾ ಇದೆ ಸರ್. ಹೌದು ಸರ್. ಸೊ ಒಂದು ಟಾಪ್ ವ್ಯೂ ಹೆಂಗೆ ನೋಡ್ತೀವಿ ಆ ಥರ ಟಾಪ್ ವ್ಯೂ ಥರನೇ ಕೊಡುತ್ತೆ ಸರ್ ನಿಮಗೆ. ಎಸ್, ಸ್ಪೇಸಲ್ಲಿ ನೀವು ಒಂದು ನದಿ ಹರ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಫೀಲಿಂಗ್ ಕೊಡ್ಬೋದು ಆ ಥರ ಕೊಡ್ತಾ ಇದೆ. ಸೊ ಇದರಲ್ಲಿ ಎಷ್ಟು ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆ ನಮ್ಮ ಸರ್? ಇದರಲ್ಲಿ ಪ್ಯಾಟರ್ನ್ಸ್ ಅನ್ನೋದಕ್ಕಿಂತ ನಾವು ಹೇಳ್ದಂಗೆ ಸರ್, ಗೂಗಲ್ ನೀವು ಪಿಂಟ್ರೆಸ್ಟ್ ಅದರ ಇಮೇಜ್ ತೊಗೊಂಡು ನಾವು ಮಾಡಬೇಕು ಪೇಂಟಿಂಗ್ ಅಲ್ಲಿ ಅಂದಾಗ ನಾವು ಅದನ್ನು ವರ್ಕ್ ಮಾಡ್ಕೊಡ್ತೀವಿ ಆ ಥರ ಸರ್. ಸೊ ಯಾವುದೂ ನಮ್ಮದು ಲಿಮಿಟೇಷನ್ಸ್ ಅಂತ ಯಾವುದೂ ಇಲ್ಲ. ಟೋಟಲ್ ಕಸ್ಟಮೈಸೇಷನ್ಸ್ ಇರೋ ಕಾರಣ ನಮ್ಮ ಥೀಮಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಪ್ಲಸ್ ನಿಮಗೆ ಯಾವ್ದಾದ್ರು ಒಂದು ಇಂಟ್ರೆಸ್ಟೆಡ್ ಈ ಥರ ಪೇಂಟ್ ಬೇಕು ಅಂದಾಗ ನಾವು ಅದನ್ನು ಮಾಡ್ಕೊಡ್ತೀವಿ ಸರ್. ಇಟ್ ಮೈಟ್ ಬಿ ಟೆಕ್ಸ್ಚರ್ ಪೇಂಟಿಂಗ್ ಅಥವಾ ಒಂದು ಆರ್ಟಿಸ್ಟಿಕ್ ಪೇಂಟ್, ಎರಡೂ ನಾವು ಅಚೀವ್ ಮಾಡ್ಕೊಡ್ತೀವಿ ಸರ್. ಅದಕ್ಕೊಂದು ಯುನಿಕ್ ಆಗಿರುವಂತಹ ಕ್ಲಾಕ್ ಕೂಡ ಸಜೆಸ್ಟ್ ಮಾಡಿದ್ದೀರಾ ಅಲ್ವಾ? ವೆರಿ ಯುನಿಕ್. ಓಕೆ. ಅಂಡ್ ಅದಕ್ಕೆ ಫೋಕಸ್ ಆಗೋದಕ್ಕೆ ಒಂದು ಫೋಕಸ್. ಹೌದು ಸರ್, ಮೇಲೆ ಟ್ರ್ಯಾಕ್ಲೈಟ್ ಹಾಕಿದ್ದೀವಿ. ಸೊ ಜನರಲಿ ನೀವು ಇದು ಶೋರೂಮ್ಸ್ ಎಲ್ಲ ನೋಡಿರ್ತೀರಾ, ಬಟ್ ಇಲ್ಲಿ ಈ ಒಂದು ಅಸೆಂಟ್ ಅನ್ನು ನಾವು ಹೈಲೈಟ್ ಮಾಡೋಕ್ಕೋಸ್ಕರ ಮೇಲೆ ನಾವು ಟ್ರ್ಯಾಕ್ಲೈಟ್ ಹಾಕಿದ್ದೀವಿ. ಸೊ ಅದ್ರ ಮೇಲೆ ಲೈಟ್ ಬಿದ್ದಾಗ ಇನ್ನೊಂದು ನಿಮ್ಗೆ ಫೋಕಸ್ ಚೆನ್ನಾಗಿ ಕೊಡುತ್ತೆ. ಹಾಗೆ ಮೇಲೆ ಹೋಗಿದ್ದೀವಿ ಅಂದ್ರೆ ಇಲ್ಲಿನ ಫಾಲ್ ಸೀಲಿಂಗ್. ಎಸ್ ಸರ್, ಇಲ್ಲಿ ಫಾಲ್ ಸೀಲಿಂಗ್ ಸರ್ ಹೇಗೆ ತೊಗೊಂಡಿದ್ದೀವಿ ಅಂದರೆ, ಇವಾಗ ಏನೋ ಪೆರಿಫರಲ್ ಕೊಟ್ಟಿದ್ದೀವಿ, ಆ ಪೆರಿಫರಲ್ ಕರ್ವ್ ಕೊಟ್ಟು ಈ ಸೆಂಟರ್ ಪೋರ್ಷನ್ ಫುಲ್ ನಾವು ಒಂದು ಎಸ್ ಶೇಪಲ್ಲಿ ಹೋಗಿದ್ದೀವಿ ಸರ್. ಇದೇನಕ್ಕೆ ಅಂದರೆ ನಾವು ಏನು ವಾಲ್ ಮೇಲೆ ವೇನಿಂಗ್ ಡ್ರಾಪ್ ಕೊಟ್ಟಿದ್ದೀವಿ. ಸೊ ಆ ಒಂದು ಪ್ಯಾಟರ್ನ್ ಇಲ್ಲಿ ಅಚೀವ್ ಮಾಡೋಕ್ಕೋಸ್ಕರ ಇದು ತೊಗೊಂಡೋಗಿದ್ದೀವಿ. ಸೊ ಆ 2 ತಿಂಗಳು ನಾವಿಲ್ಲಿ ಅಚೀವ್ ಮಾಡಿರುವಂಥದ್ದು. ಓಕೆ. ವಾಟ್ ಅಬೌಟ್ ಟಿವಿ ಯೂನಿಟ್? ಸೊ ಮೇನ್ ಟಿವಿ ನೋಡ್ಬೋದು ಸರ್. ತುಂಬ ಕಡೆ ನಾವು ರಾಫ್ಟರ್ಸು ಅಥವಾ ಪ್ಲೈಬೋರ್ಡ್ ವಿತ್ ಇದನ್ನೆಲ್ಲ ಮಾಡ್ತಿದ್ವಿ. ಸೊ ಇಲ್ಲಿ ಆ ರಾಫ್ಟರ್ಸ್ ಕಾನ್ಸೆಪ್ಟ್ ಬೇಡ ಅಂತೇಳಿ ನಾವು ಇದು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಹಾಗೇನು ಇದು ಟೋಟಲಿ ಮ್ಯಾನ್ಯಲ್ ವರ್ಕ್ ಬರುತ್ತೆ. ಮ್ಯಾನ್ಯಲ್ ವರ್ಕ್ ಮಾಡಿ ನಾವೇನು ಮಾಡಿದ್ದೀವಿ, ಹೈಟ್ ವೈಸಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಬಂದಿದ್ದೀವಿ ಡಯಾಗ್ನಲ್ ಆಗಿ. ಆ್ಯಂಡ್ ಫಾರ್ ಎವ್ರಿಥಿಂಗ್ ಇಲ್ಲಿ ಒಂದೊಂದು ರಾಫ್ಟರ್ ಕೆಳಗೂ ನಿಮಗೆ ನಾವು ಸ್ಪಾಟ್ಲೈಟ್ನ ಕೊಟ್ಟಿದ್ದೀವಿ ಸರ್. ಆ ಥರ ಮಾಡ್ಕೊಂಡು ಅದ್ರ ಹಿಂಭಾಗ ಒಂದು ಇನ್ಲೇ ಬರುತ್ತೆ, ಅದು ಮತ್ತಾಗೆ ವುಡನ್ ಟೆಕ್ಸ್ಚರ್ದು ಲ್ಯಾಮಿನೇಟ್. ಸೊ ಈ ಥರ ಕಾಂಬಿನೇಷನ್ಸ್ನ ಈ ಒಂದು ಹೈಲೈಟ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವಿ. ಆಫ್ಟರ್ ದಟ್ ಇಲ್ಲಿಗೆ ಏನು ಬರುತ್ತೆ, ಇದು ಟೋಟಲಿ ಒಂದು ಸ್ಟೋನ್ ಲ್ಯಾಮಿನೇಟ್ ಸರ್. ಅಗೇನ್ ಈ ಸ್ಟೋನ್ ಲ್ಯಾಮಿನೇಟ್ ಟಚ್ ಅಂಡ್ ಫೀಲ್ ಮಾಡಿದಾಗ ಒಂದು ಸ್ಟೋನ್ ನಾವು ಟಚ್ ಮಾಡಿದಾಗ ಹೇಗಿರುತ್ತೆ ಅದೇ ಫೀಲ್ ಕೊಡುತ್ತೆ. ಸೊ ಆ ಥರ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಎಂಬೋಸ್ಡ್ ಇದೆ ಸರ್. ಸೊ ಈ ಸ್ಟೋನ್ ಕಾಂಬಿನೇಷನ್ ಮಾಡೋಕ್ಕೆ ಸರ್ ಅಲ್ಲಿ ಟೀ ಸ್ಟ್ರಿಪ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಮೇಡ್ ಒಂದು ಲೆಡ್ಜ್. ಸೊ ಎನಿಥಿಂಗ್ ನಾವು ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಏನೋ ಫೋಟೋ ಫ್ರೇಮ್ಸ್ ನಾವು ಡಿಸ್ಪ್ಲೇ ಮಾಡಬೇಕು ಅಂದಾಗ ಸೊ ಇದೊಂದು ಲೆಡ್ಜ್ ಮೇಡೆ ಹೆಲ್ಪ್ ಆಗುತ್ತೆ.
ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಬಾಟಮ್ ಬಂದಾಗ ಸರ್ ಟೋಟಲಿ ಬಂದು 2 ಡ್ರಾವರ್ ಕೊಟ್ಟಿದ್ದೀವಿ ಆ್ಯಂಡ್ ಒಂದು ಮಿಡಲ್ ಯೂನಿಟ್ ಬಂದು ನಾವು ಬ್ಲ್ಯಾಕ್ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಕರ್ವ್ ಬಂದು ಏನಾದ್ರು ಸ್ಟ್ರೈಟ್ಸ್ ಆಗುತ್ತೆ ಆ್ಯಂಡ್ ಈ ಕರ್ವ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಎರಡು ಕೂಡ ಈ ಥರ ಓಪನ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ಸ್ವಲ್ಪ ನಮ್ಗೆ ಈ ಮಾಡರ್ನ್ ಥೀಮ್ ಪ್ರಕಾರನೇ ರನ್ ಮಾಡ್ಕೊಂಡು ತೊಗೊಂಡೋಗಿದ್ದೀವಿ. ಆ್ಯಂಡ್ ಅಗೇನ್ ಈ ಡ್ರಾವರ್ ಏನು ಬರುತ್ತೆ ಇದನ್ನು ಹ್ಯಾಂಡಲ್ಲೆಸ್ ಇರುತ್ತೆ. ಸೊ ಈ ಥರ ಬರುತ್ತೆ ಸರ್. ಟೋಟಲಿ 45 ಡಿಗ್ರಿ ಗ್ರೂ ಕೊಟ್ಟಿರ್ತೀವಿ, ಹ್ಯಾಂಡಲ್ಲೆಸ್ ಇರುತ್ತೆ ಆ್ಯಂಡ್ ದೆನ್ ಇದು ನಿಮಗೆ ಡ್ರಾಪ್ ಡೌನ್ ಬರುತ್ತೆ ಸರ್. ಸೇಮ್ ಕಾಂಬಿನೇಷನಲ್ಲಿ ಇದನ್ನು ಒಂದು ಡ್ರಾವರ್ ಕೊಟ್ಟಿದ್ದೀವಿ ಅಂದರೆ ಓಪನಬಲ್ ಯೂನಿಟ್. ಸೊ ಈ ಥರ ಟೋಟಲ್ ಆಗಿ ಒಂದು ಟಿವಿ ಯೂನಿಟ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಬಟ್ ಅದ್ರ ಯೂನಿಕ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಈ ಕಡೆ ಏನಾದರೂ ಕೊಟ್ಟಿರೋದು? ಹಾಂ ಸರ್, ಇಲ್ಲಿ ಈಗಾಗಲೇ ಯೂನಿಟ್ಸ್ ಮಾಡಿದ್ದೀವಿ. ಸೊ ಬೇಸಿಕಲಿ ಸರ್ ಈ ಥರ ಇದು ಬಂದು ಒಂದು MCB ಬಾಕ್ಸ್ ಬರ್ತಾ ಇತ್ತು. ಆ MCB ಬಾಕ್ಸ್ ನಾವು ಕನ್ಸೀಲ್ ಮಾಡಿ ಹೈಡ್ಗೋಸ್ಕರ ಥರ ಒಂದು ಯೂನಿಟ್ ಮಾಡಿದ್ದೀವಿ. ಸೊ ಕಾಂಬಿನೇಷನ್ಸ್ ಅಲ್ಲಿ ಯಾವ ಥರ ಆಗುತ್ತೆ ಇಲ್ಲಿ ನೀವು ಆ್ಯಕ್ಚುಲಿ ಕೀ ಹೋಲ್ಡರ್ಸ್ ಅದನ್ನು ಪ್ಲಾನ್ ಮಾಡ್ಬೋದು. ಇಲ್ಲಿಗೆ ಅದನ್ನು ಹೈಡ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಯೂನಿಟು ಬಟ್ ಏನಾಗುತ್ತೆ ಡೆಪ್ತಲ್ಲಿ ನಿಮ್ಗೆ ಕಮ್ಮಿ ಕೊಟ್ಟಿರ್ತೀವಿ. ಸೊ ದಟ್ ಎರಡು ಹೈಡ್ ಆಗಿರುತ್ತೆ ಸರ್ ನಿಮಗೆ. ನೋಡಿ ಆ ವೈರಿಂಗ್ಸು ಅವೆಲ್ಲ ಹೈಡ್ ಟೋಟಲ್ ಓಡಾಡಿಂಗೆಲ್ಲ ಹೈಡ್ ಮಾಡ್ಕೊಟ್ಟಿರ್ತೀವಿ ಸರ್. ವೆರಿ ನೈಸ್ ಸರ್. ಅಂಡ್ ಇಲ್ಲಿ 2 ಲೆಡ್ಜ್ ಬರುತ್ತೆ ಸರ್. ಲೆಗ್ಸ್ ಕೆಳಗೆ ನಾವು ಬಂದು ಪ್ರೊಫೈಲ್ ರನ್ ಮಾಡಿದ್ದೀವಿ. ಸೊ ಬೇಸಿಕಲಿ ಅಗೇನ್ ದಿಸ್ ಒಂದು ಎಂಟ್ರಿ ವೇಯಲ್ಲಿ ಏನಾದ್ರು ನಾವು ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಪ್ಲಾನ್ ಮಾಡಿದ್ವಿ. ಅದೇ ಥರ ಇಲ್ಲಿ ಬ್ರಾಸ್ ಐಟಮ್ಸ್ ಎಲ್ಲ ಡಿಸ್ಪ್ಲೇ ಮಾಡಿರೋದು. ಸ್ವಿಚ್ ಬೋರ್ಡ್ ಸ್ವಲ್ಪ ಯೂನಿಕ್ ಆಗಿದೆ ಸರ್ ಇದು. ಹಾಂ ಸರ್, ಇದು ಟೋಟಲಿ ಬಂದು ಟಚ್ ಕೊಟ್ಟಿದ್ವಿ ಆ್ಯಂಡ್ ಅಗೇನ್ ಆಟೋಮೇಷನ್ ಬರುತ್ತೆ ಸರ್. ಸೊ ಆ ಟೋಟಲ್ ಇಂದ ನಾವು ರನ್ ಮಾಡ್ಕೊಂಡಿದ್ದೀವಿ. ಹೋಮ್ ಆಟೋಮೇಷನ್ ಮಾಡಿ. ಹೋಮ್ ಆಟೋಮೇಷನ್ ಎಸ್ ಸರ್. ಇದೇನಿದೆ ಆ್ಯಕ್ಚುಲಿ? ಸೊ ಇದು ಡೋರ್ ಬೆಲ್ ಸರ್. ಆಚೆಯಿಂದ ಯಾರು ಡೋರ್ ಬೆಲ್ ಮಾಡಿದಾಗ ನಿಮ್ಗೆ ಇಲ್ಲಿ ಬರುತ್ತೆ ನೋಟಿಫಿಕೇಶನ್ ಡಿಸ್ಪ್ಲೇ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಬರುತ್ತೆ ಎವ್ರಿಥಿಂಗ್ ನೀವು ಇಲ್ಲಿ ನೋಡ್ಕೋಬಹುದು, ಚೇಂಜ್ ಎಲ್ಲ ಮಾಡ್ಕೋಬಹುದು. ಸೊ ಬೇರೆ ಬೇರೆ ರೀತಿ ಆಪ್ಷನ್ಸ್ ಇರುತ್ತೆ. ಯು ಕ್ಯಾನ್ ಟಚ್, ಜಸ್ಟ್ ಟಚ್ ಮಾಡೋ ಮೂಲಕ ನೀವು ಲೈಟ್ಸ್ ಚೇಂಜ್ ಮಾಡ್ಬೋದು. ಫ್ಯಾನನ್ನು ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಎವ್ರಿಥಿಂಗ್. ಈ ಹೋಮ್ ಆಟೋಮೇಷನ್ದಲ್ಲಿ ಇನ್ಪುಟ್ ಕೊಡ್ತೀರಾ ಸರ್ ನೀವು? ಇನ್ಪುಟ್ ಕೊಡ್ತೀವಿ ಸರ್. ಹಾಗೆ ಇಲ್ಲಿ ನಡೆದಂಥ ಟೋಟಲ್ ಎಲೆಕ್ಟ್ರಿಕಲ್ ವರ್ಕ್ ನಾವೇ ಮಾಡಿರೋದು ಸರ್. ಹೋಮ್ ಆಟೋಮೇಷನ್ ಇಸ್ ಆಲ್ಸೋ ಫ್ರಮ್ ಯುವರ್ ಸೈಡ್? ಫ್ರಮ್ ಆರ್ ಸೈಡ್, ಎಸ್ ಸರ್. ಓಕೆ. ಈ 17 ಲ್ಯಾಕಲ್ಲಿ ಹೋಮ್ ಆಟೋಮೇಷನ್ ಸೇರ್ತಾ ಎಕ್ಸ್ಕ್ಲೂಡೆಡ್ ಸರ್. ಅದು ಹೋಮ್ ಆಟೋಮೇಷನ್ ಇಸ್ ಡಿಫರೆಂಟ್, ನಾಟ್ ಇನ್ ದ ಇಂಟೀರಿಯರ್ ಪ್ಯಾಕೇಜು. ಅದನ್ನು ನಾವು ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ. ಫರ್ನಿಚರ್ ಲೇಔಟ್ ಯಾವ ಥರ? ಹಾಂ, ಸೊ ಫರ್ನಿಚರ್ ಲೇಔಟ್ ಅಗೇನ್ ಸರ್ ನೀವು ನೋಡ್ಬೋದು ಸೋಫಾ ಕಾಂಬಿನೇಷನ್ಸ್ ಕಲರ್ ನಾವು ಯಾವ ಥರ ತೊಗೊಂಡೋಗಿದ್ದೀವಿ ಅಂದರೆ ಈ ಮೇನ್ ಹೈಲೈಟ್ ಕಲರ್ ಏನು ಬರ್ತದೆ ನಮಗೆ ಡಾರ್ಕರ್ ಗ್ರೀನ್, ಅದರಲ್ಲಿ ನಾವು ಗ್ರೀನ್ ಕಲರ್ನ ತೊಗೊಂಡೋಗಿದ್ದೀವಿ. ಆ್ಯಂಡ್ ದೆನ್ ಅಗೇನ್ ನಿಮಗೆ ಇಲ್ಲಿ ಟಾಪ್ ಬಂದಾಗ ಇದನ್ನ ನಾವು ಜಾಸ್ತಿ ವಿಡ್ತ್ ಹೈಟ್ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಕಾಂಪ್ಯಾಕ್ಟ್ ಆಗಿರುತ್ತೆ. ಸೊ ಬಾಟಮ್ ಫುಲ್ ನಿಮಗೆ ಇದು MS ಬರುತ್ತೆ ಸರ್. MS ಅದ್ರ ಮೇಲೆ ನಿಮಗೆ ಬಂದಿದ್ದು ಕ್ವಾಡ್ ಸ್ಟಾಪ್ ಬರುತ್ತೆ. ಸೊ ಅದನ್ನ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಕೂಡ ಗೋಲ್ಡ್ ಕೊಟ್ಟಿದ್ದೀರಾ? ಎಕ್ಸಾಕ್ಟ್ಲಿ, ಗೋಲ್ಡ್ ಅಂಡ್ ಗ್ರೀನ್. ನೋಡಿ ಅಲ್ಲೂ ಕೂಡ ಗೋಲ್ಡ್ ಅಂಡ್ ಗ್ರೀನ್. ಸೊ ದಿಸ್ ಇಸ್ ಮ್ಯಾಚಿಂಗ್ ಅ ಥೀಮ್. ಹಾಗೆ ದೇವ್ರ ಮನೆ ಒಂಚೂರು. ಎಸ್ ಸರ್. ಸೊ ಅಗೇನ್ ಸರ್ ಇದು ಅಪಾರ್ಟ್ಮೆಂಟ್ ಆ್ಯಂಡ್ ಫ್ಲಾಟ್ಸ್ ಇರೋ ಕಾರಣ ಇರೋ ಸ್ಪೇಸಲ್ಲಿ ನಾವೆಲ್ಲನೂ ಯೂಟಿಲೈಸ್ ಮಾಡಬೇಕಾಗಿದೆ ಸರ್. ಸೊ ಇಲ್ಲಿ ಯಾವ್ದಾರು ತೊಗೊಂಡಿದ್ದೀವಿ ಅಂದರೆ ಒಂದು ಕಾಂಪ್ಯಾಕ್ಟ್ ಇರುವಂಥ ಪೂಜಾ ಯೂನಿಟ್ ತೊಗೊಂಡಿದ್ದೀವಿ. ಗಿವನ್ ದಟ್ ಈ ಪೂಜಾ ಯೂನಿಟ್ ನಾವು ಪಾಕೆಟ್ ಡೋರ್ಸ್ನ ಇನ್ಕ್ಲೂಡ್ ಮಾಡಿವಿ ಸರ್. ಏನಕ್ಕೆ ನಾವು ಈ ಡೋರ್ಸ್ನ ನಾವು ನಾರ್ಮಲ್ ಡೋರ್ಸ್ ಥರ ಕೊಟ್ಟಿದ್ರೆ ನೀವು ಓಪನ್ ಮಾಡಿದಾಗ ಅಗೇನ್ ಇಟ್ ವಿಲ್ ಕಮ್ ಟಿಲಿಯರ್ಸ್ ಅಂದರೆ ಈ ಡೆಪ್ ತುಂಬ ಬಂದ್ಬಿಡುತ್ತೆ. ಹೌದು. ಸೊ ಅದಕ್ಕೋಸ್ಕರ ನಾವು ಇದು MDF ಪಡಿ CNC ಮಾಡಿ ಇದ್ರಲ್ಲಿ ಪಾಕೆಟ್ ಡೋರ್ಸ್ ಕೊಟ್ಟಿದ್ವಿ. ಸೊ ದಟ್ ನೀವು ಓಪನ್ ಮಾಡಿದಾಗ ಇದು ನೀವು ಈಸಿಲಿ ಇನ್ಸೈಡ್ ಸ್ಲೈಡ್ ಮಾಡ್ಬೋದು ಸರ್. ಸೊ ನಾವು ಪೂಜೆ ಮಾಡಬೇಕಾದ್ರೆ ಅಥವಾ ದೇವ್ರನ್ನ ಇದು ಮಾಡ್ಬೇಕಾದ್ರೆ ಏನೂ ಅಡ್ಡಿ ಇರಲ್ಲ. ಸೊ ದಟ್ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ. ಗಿವನ್ ದಟ್ ಇದು ಹಿಂಭಾಗ ಬಂದು ಆಲ್ಬೆಸ್ಟರ್ ಶೀಟ್ ಕೊಟ್ಟಿದ್ದೀವಿ ಆ್ಯಂಡ್ ಇದ್ರ ಹಿಂಭಾಗ ಬಂದು ಲೈಟಿಂಗ್ಸ್ ಪ್ರೊವೈಡ್ ಆಗಿದೆ ಸರ್. ಅಗೇನ್ ಇಲ್ಲಿ ಕ್ವಾಡ್ಸ್ ಕೌಂಟರ್ ಟಾಪು. ಗಿವನ್ ದಟ್ ಇಲ್ಲಿಗೆ ಒಂದು ಸಿಂಗಲ್ ಡ್ರಾವರ್ ಕೊಟ್ಟಿದ್ದೀವಿ. ಸೊ ನೀವು ಪೂಜೆ ಸಾಮಗ್ರಿಗಳಂತ ಇಲ್ಲೆಲ್ಲ ಪ್ಲಾನ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ಇಲ್ಲಿ 2 ಡ್ರಾವರ್ಸ್ ಬರುತ್ತೆ. ಸೊ ಅಗೇನ್ ನಂಬರ್ ಆಫ್ ಯುಟಿಲಿಟೀಸ್ ಎಲ್ಲ ಜಾಸ್ತಿ ಪ್ಲಾನ್ ಮಾಡೋಕ್ಕೆ ಇಲ್ಲಿ ಬರುತ್ತೆ. ಅಗೇನ್ ಇದ್ರ ಬಾಟಮಲ್ಲಿ ನಿಮಗೆ ಇನ್ನೂ 2 ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಇದು ನಮಗೆ ಆನಿಕ್ಸ್ ಫೀಲ್ ಕೊಡ್ತಾ ಇದಲ್ಲ ಸರ್ ಇದು? ಹಾಂ, ಹಿಂಭಾಗ ಇದೆ ಸರ್. ಅದು ಆನಿಕ್ಸ್ ಫೀಲ್ ಥರ ರನ್ ಮಾಡ್ಕೊಂಡ್ವಿ. ಬಟ್ ಇಫ್ ಇನ್ ಕೇಸ್ ನಾವು ಆನಿಕ್ಸ್ ಹೋದಾಗ ಸ್ವಲ್ಪ ಎಕಾನಾಮಿಕಲ್ ಜಾಸ್ತಿ ಬರ್ತಿದೆ ಅಂತ ಹೇಳಿ ಇದ್ರ ಆಲ್ಬೆಸ್ಟರ್ ಶೀಟಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಕೋಬೋದು. ಇದನ್ನು ಕ್ಲೋಸ್ ಮಾಡಿ ಒಂದ್ಸತಿ ಹೊರಗಡೆ ಇದು ಡಿಸೈನ್ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ನೋಡಿ, ಸೊ ಟಾಪಲ್ಲಿ ಮಂಟಪಾಸು, ಅದ್ರ ಮೇಲೆ ಬ್ರಾಸ್ದು ಕಳಶ ಪ್ರತಿಯೊಂದೂ ಬರುತ್ತೆ ಸರ್. ಲೋಟಸ್ ಡಿಸೈನ್ ತೊಗೊಂಡಿದ್ದೀರಾ? ಎಕ್ಸಾಕ್ಟ್ಲಿ ಸೇಮ್ ನಮ್ಮ ಆಫೀಸಲ್ಲಿ ಏನಿತ್ತು ಅದನ್ನೇ ಇದು ಮಿನಿಮೈಸ್ಡ್ ವರ್ಷನ್ ಸರ್. ಹಾಗೆ ನೀವು ಈ ಬಾಟಮ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಇದು ಡ್ರಾವರ್ ಯೂಸ್ ಹಾಕೊಟ್ಟಿದ್ದೀವಿ. ಸೊ ನೀವೇನಾದ್ರು ಕೂತು ಪೂಜೆ ಮಾಡಬೇಕು ಅಂದ್ರೂ ಯು ಕ್ಯಾನ್ ಯೂಸ್ ದಿಸ್. ವೆರಿ ನೈಸ್ ಸರ್ ಇದು. ಎಕ್ಸಾಕ್ಟ್ಲಿ. ಸೊ ಓಕೆ, ಇಡೀ ಯೂನಿಟ್ ಹೊರಗಡೆ ಬಂದು ಯೂನಿಟ್ ಹೊರಗಡೆ ಬರುತ್ತೆ ಸರ್. ಹಾಗೆ ನೀವು ಅಂದರೆ ಇಲ್ಲೂ ಸ್ಪೇಸ್ ಯೂಸ್ ಮಾಡ್ಬೋದು. ಗೊತ್ತಾಯ್ತು. ಆ್ಯಂಡ್ ದೆನ್ ಇದು ನಿಮ್ಮ ಮೂವಬಲ್ ಇರುತ್ತೆ. ವಾಪಸ್ ಹಾಕ್ಬಿಡಿ ಸರ್ ಅದನ್ನ ನೋಡೋಣ. ಸೊ ಈ ಥರ ಬರುತ್ತೆ ಸರ್. ಸೊ ಒಳಗಡೆ ಗೊತ್ತೇ ಆಗಲ್ಲ ಸರ್? ಗೊತ್ತಾಗಲ್ಲ ಸರ್. ಟೋಟಲ್ ಕನ್ಸೀಲ್ಡ್ ಥರ ಇರುತ್ತೆ ನಿಮಗೆ. ಪಾರ್ಟ್ ಆಫ್ ದ ಯೂನಿಟ್ ಅಂತ. ಎಕ್ಸಾಕ್ಟ್ಲಿ. ಸೊ ಈ ಥರ ಬರುತ್ತೆ ನಿಮಗೆ. ನೋಡಿ, ವೆರಿ ನೈಸ್ ಸರ್. ತುಂಬ ಒಳ್ಳೆ ಯೂನಿಕ್ ಐಡಿಯಾ ಮಾಡಿದ್ದೀರಾ. ಅದಕ್ಕೆ ನೀವು ಇದು ಕ್ರಾಕರಿನ ಎಲ್ಲ ಪ್ಲಾನ್ ಮಾಡಿ ಆ್ಯಡ್ ಮಾಡಿಬಿಟ್ಟಿದ್ದೀರಾ. ಕ್ರಾಕರಿ ಎಕ್ಸ್ಪ್ಲೇನ್ ಮಾಡಿ. ಕ್ರಾಕರಿ ಬೇಸಿಂದ ಸ್ಟಾರ್ಟ್ ಮಾಡಿದಾಗ ಸರ್ ಅಗೇನ್ ಇದು ಸ್ವಲ್ಪ ಲೆಂತಿ ಶಟರ್ಸ್ ತೊಗೊಂಡಿದ್ದೀವಿ. ಇದು ಜಾಸ್ತಿ ನಾವೇನು ಹ್ಯಾಂಡಲ್ಸ್ಗಳು ಹೋಗಿಲ್ಲ, ಯಾಕಂದರೆ ನಾವು ಟೋಟಲ್ 45 ಗ್ರೂ ಕೊಟ್ಟಿದ್ದೀವಿ. ಇದಕ್ಕೆ ಮೇನ್ ಹೈಲೈಟ್ ಈ ಗ್ರೂ ಬರುತ್ತೆ ಸರ್. ಈ ಥರ ಇನ್ವರ್ಟೆಡ್ ಯು ಗ್ರೂಪ್ಸ್ನ ಪ್ಲಾನ್ ಮಾಡಿ ಅಲ್ಲಿ ಗೋಲ್ಡನ್ ಕಲರ್ ಪೇಂಟ್ ತೊಗೊಂಡಿದ್ದೀವಿ. ಸೊ ಒನ್ಸ್ ಯು ಓಪನ್ ದಿಸ್ ಒನ್ ನಿಮಗೆ ಈ ಥರ ಶೆಲ್ಫ್ಸ್ ಬರುತ್ತೆ ಸರ್. ಸೊ ಟೋಟಲಿ ನಿಮ್ಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಟೋಟಲ್ ಆಗಿತ್ತು ಏನನ್ನು ನಾವು ಇದ್ಬೇಕು ಕರೆಕ್ಟಾಗಿ ಬರುತ್ತೆ ಸರ್ ಅಲ್ಲಿ. ಅಗೇನ್ ಈ ಕೌಂಟರ್ ಟಾಪ್ ಏನಿದೆ ಅಗೇನ್ ಇಲ್ಲಿ ಕ್ವಾಡ್ಸ್ ಹೋಗಿದ್ದೀವಿ. ಇದು ಹಿಂಭಾಗ ಒಂದು ಕ್ರಿಸ್ಕ್ರಾಸ್ ಮಿರರ್, ಬಟ್ ಇದು ಸ್ವಲ್ಪ ರೋಸ್ಟ್ ಇಂಟೆಡ್ ಬರುತ್ತೆ ನಿಮಗೆ. ಟೋಟಲಿ ಕ್ಲಿಯರ್ಬಲ್ ರೋಸ್ಟ್ ಇಂಟೆಡ್ ತೊಗೊಂಡಿದ್ದು. ಟಾಪಿಗೆ ಬಂದಾಗ ಸರ್ ಅಗೇನ್ 2 ಶಟರು. ಬಟ್ ಇಲ್ಲಿಗೆ ರೌಟಿಂಗ್ ಶಟರ್ ನಾವು ಜಸ್ಟ್ ಸೇಮ್ ರೆಕ್ಟಾಂಗಲ್ ಇದಕ್ಕೆ ಹೋಗಲಿಲ್ಲ. ಅಗೇನ್ ಇದು ಇನ್ವರ್ಟೆಡ್ ಯು. ಸೊ ಈ ಯು ಪ್ಯಾಟರ್ನ್ ಬಾಟಮಲ್ಲಿ ಏನಿದೆ ಅದು ನಾವು ಮತ್ತೆ ಇಲ್ಲಿ ತೋರಿಸ್ಕೊಂಡಿದ್ದೀವಿ ಸರ್. ಅದನ್ನ ಗ್ಲಾಸ್ ಇಲ್ಲಿ ಬಂದು ನಾವು ಫ್ಲೂಟೆಡ್ ಗ್ಲಾಸ್ಗೆ ಹೋಗಿದ್ದೀವಿ. ಸೊ ಕ್ಲಿಯರು ಫ್ರಸ್ಟೆಡ್ ಹೋಗೋದು ಬದಲು ಫ್ಲೂಟೆಡ್ ಗ್ಲಾಸ್. ಅಗೇನ್ ಇನ್ಸೈಡ್ ಬಂದಾಗ ಸೆಂಟ್ರಲ್ಲಿ
ಇಲ್ಲಿ ಒಂದು ನಿಮ್ಗೆ ಗ್ಲಾಸ್ ಕೊಟ್ಟಿರ್ತೀವಿ, ಗ್ಲಾಸ್ ಶೆಲ್ಫ್ ಬರುತ್ತೆ ಆ್ಯಂಡ್ ಅಗೇನ್ ಅದಕ್ಕೆ 2 ಸ್ಪಾಟ್ ಲೈಟ್. ವೆರಿ ನೈಸ್. ಇಲ್ಲೊಂದು ಪಾರ್ಟಿಷನ್ ಬಗ್ಗೆ ಹೇಳ್ಬಿಡೋಣ ಹಾಂ ನಮಗೆ. ಎಸ್ ಸರ್. ಹಾಗೇನು ಇಲ್ಲೊಂದು ಪಾರ್ಟಿಷನ್ ರನ್ ಮಾಡ್ಕೊಂಡು ಸರ್, ಲಿವಿಂಗ್ ಆ್ಯಂಡ್ ಡೈನಿಂಗ್ ಪಾರ್ಟಿಷನ್ ಗೊತ್ತು ಮಾಡಿದ್ದೀವಿ. ಸೊ ಈ ಪಾರ್ಟಿಷನ್ ನೀವು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ ಸರ್. ಹೌದಾ? ಎಸ್, ಯಾಕಂದ್ರೆ ನಾವೇ ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. Okay. ಯಾಕಂದ್ರೆ ಪಾರ್ಟಿಷನ್ ಅಂದ್ರೆ CNC ಬರುತ್ತೆ ಅಥವಾ ಮೆಟಲ್ ಪಾರ್ಟಿಷನ್ಸ್ ಬರುತ್ತೆ, ಇಲ್ಲ ರಾಫ್ಟರ್ ಆ ಥರ ಮಾಡಿರ್ತೀವಿ. ಬಟ್ ಇಲ್ಲಿ ಯಾವ ಥರ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ನಮ್ದೇನು ಸ್ಲೈಡಿಂಗ್ ಡೋರ್ಸ್ ಬರುತ್ತಲ್ವ ಸರ್, ಸೇಮ್ ಆ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದೀವಿ. ಟಾಪು ಆ್ಯಂಡ್ ಬಾಟಮ್ ಫ್ಲೂಟೆಡ್ ಗ್ಲಾಸ್ ಬರುತ್ತೆ. ಇಲ್ಲಿ ಮಧ್ಯ ಬಂದು ವಾಲ್ ಪೇಪರ್ ಸರ್. ಇದು ವಾಲ್ ಪೇಪರ್ ಇದು ವಾಲ್ ಪೇಪರ್ ಇದು. ಓಕೆ. ಸೊ ಅಗೇನ್ ಇನ್ನೊಂದೇನಂದ್ರೆ ಈ ಪಾರ್ಟಿಷನ್ ಅವಾಗೇನು ಸ್ಲೈಡ್ ಮಾಡ್ಬೋದು ನಾವು. ಓಹೋ. ಎಸ್. ಸೊ ಇಫ್ ಇನ್ ಕೇಸ್ ನಾವು ಸ್ಲೈಡ್ ಮಾಡಿ ಯೂಸ್ ಮಾಡಿದಾಗಲೂ ಆಗುತ್ತೆ, ಅಥವಾ ಮತ್ತು ಈ ಥರ ಸ್ಲೈಡ್ ಮಾಡಿ ನಾವು ಇದನ್ನ ಸಾಫ್ಟ್ ಕ್ಲೋಸಲ್ಲಿ ನಿಂತ್ಕೊಳ್ಳೋದು ಸರ್ ಅದು. ಓಕೆ. ಸೊ ಬೇಕಾದಾಗ ಹಾಕೋಬೋದು, ಬೇಡ ಬೇಡ ಇದು ಮಾಡ್ಕೊಂಡು ಚೆನ್ನಾಗಿದೆ ಸರ್ ಇದು. ವೆರಿ ನೈಸ್. ಇದು ನೀವು ಹೇಳಿದ್ ಕರೆಕ್ಟ್ ಸರ್, ಇನ್ನೂವರೆಗೆ ಯಾರ ಮನೆಯಲ್ಲೂ ನೋಡಿ ಮಾಡಿಲ್ಲ ಸರ್. ಎಸ್. ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ವೆರಿ ನೈಸ್. ಓಕೆ ಸರ್, ಇವಾಗ ಇಲ್ಲಿನ ಹೈಲೈಟ್ ಅಂದ್ರೆ ಹಾಂ, ಸೊ ಡೈಲಿಂಗ್ ಸೀಲಿಂಗ್ ಅಲ್ಲಿ ಸರ್ 2 ಕಾಂಬಿನೇಷನ್ ರನ್ ಮಾಡಿದ್ದೀವಿ. ಟೋಟಲ್ ಆಚೆ ನೋಡ್ತಿರೋ ಬಂದು POP ಪೆರಿಫರಲ್ ಬರುತ್ತೆ. ಅದರಲ್ಲಿ ಮೇಜರ್ ಲೈಟಿಂಗ್ಗೋಸ್ಕರ ನಾವು ಟೋಟಲ್ ಆಗಿ ಪ್ಯಾನಲ್ ಲೈಟ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ. ಕಮಿಟ್ ಸೆಂಟರ್ ಪೋರ್ಷನ್ ಐಲ್ಯಾಂಡ್ ಏನು ಬರುತ್ತಲ್ಲ ಸರ್, ಇದು PVC ಸೀಲಿಂಗ್. ಸೊ ನಮ್ದು ಬಾಲ್ಕನೀಸು ಫಾಯರ್ಸ್ ಅಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ತಿದ್ವಿ ಅದನ್ನು ನಾವು ಇಲ್ಲಿ ಡೈನಿಂಗ್ ಅಲ್ಲಿ ಮಾಡಿದ್ದೀವಿ ಸರ್. ಓಕೆ. ಸೊ ಮತ್ತೆ ಆ ಸೆಂಟರ್ ಪಾರ್ಟಲ್ಲಿ ಏನು ಬರುತ್ತೆ ಅದು ಬಂದು ಪ್ಲೈಬೋರ್ಡ್ ಲ್ಯಾಮಿನೇಟ್, ಅದ್ರ ಜೊತೆಗೆ ಬಂದು ಗ್ಲಾಸಸ್ 2 ಟೈಪ್ ಆಫ್ ಮಿರರ್ ಯೂಸ್ ಮಾಡಿದ್ವಿ ಸರ್. ಒಂದು ಬ್ಲ್ಯಾಕ್ ಟಿಂಟೆಡ್, ಇನ್ನೊಂದು ರೋಸ್ ಟಿಂಟೆಡ್ ಮಿರರ್ಸ್ಗೆ ಹೋಗಿದ್ದೀವಿ. ಸೊ ಮಿರರ್ ಆ್ಯಂಡ್ ದೆನ್ ಲ್ಯಾಮಿನೇಟ್ ಆ್ಯಂಡ್ ದೆನ್ PC ಆ್ಯಂಡ್ ದೆನ್ POP. ಸೊ ಆಲ್ಮೋಸ್ಟ್ 4 ಡಿಸೈನ್ ಅಲೈನ್ಮೆಂಟ್ಸ್ ನಾವು ಸೀಲಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಮಲ್ಟಿ ಸೀಲಿಂಗ್ ಅಂತ ಹೇಳ್ಬೋದು ಸರ್. ಎಕ್ಸಾಕ್ಟ್ಲಿ ಸರ್. ಜೊತೆಲಿ ಲೈಟ್ ಮಾತ್ರ ಇಟ್ಸ್ ಅಮೇಜಿಂಗ್. ಡಿಸೈನರ್ ಲೈಟ್ಸ್ನ ಇಲ್ಲ ಅಗೇನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಡೈನಿಂಗ್ ಅನ್ನು ಎಕ್ಸ್ಪ್ಲೈನ್ ಮಾಡಿ. ಹಾಂ ಸರ್. ಅಗೇನ್ ಡೈನಿಂಗ್ ಇಲ್ಲಿ ಬಂದಾಗ ಕಾಂಪ್ಯಾಕ್ಟ್ ಡೈನಿಂಗ್ ಹೋಗುತ್ತೆ ಸರ್. ಒಂದು 5 ಸೀಟರ್ ಡೈನಿಂಗು. ಗಿವನ್ ದಟ್ ಈ ಟಾಪ್ ಬರುತ್ತಲ್ಲ ಸರ್, ಟಾಪು ನಾವು ಟೋಟಲ್ ಆಗಿ ಸ್ಟೋನ್ ಫಿನಿಶಲ್ಲಿ ತೊಗೊಂಡಿದ್ದೀವಿ. ಬಾಟಮ್ಸ್ ಎಲ್ಲ ಬಂದು ನಿಮಗೆ ಗೋಲ್ಡ್ ಇದರಲ್ಲಿ ಬರುತ್ತೆ, ಟಿಂಟಲ್ಲಿ ಬರುತ್ತೆ ಸರ್ ಇದು. ಅಗೇನ್ ಈ ಒಂದು ಏನು ಫ್ಯಾಬ್ರಿಕ್ ಡೈನಿಂಗ್ ಟೇಬಲ್ ಇದೆ, ದಿಸ್ ಆಲ್ಸೋ ಇಸ್ ಬಿ ಮ್ಯಾಚಿಂಗ್ ವಿತ್ ದ ಸೋಫಾ ಸರ್. ಆ ಸೋಫಾ ಕಲರ್ಸ್ ಇಲ್ಲಿ ಮ್ಯಾಚ್ ಆಗಿರೋದು. ಮ್ಯಾಚ್ ಆಗಬೇಕು. ಎಕ್ಸಾಕ್ಟ್ಲಿ. ಇಲ್ಲೊಂದು ಲೈಟ್ ಇದೆ, ಲೈಟ್ ಹಾಕಿಲ್ಲ ನೀವು ಇದು? ಸರ್ ಲೈಟ್ ಅಲ್ಲ, ಅದು ಫ್ಯಾನ್ ಸರ್. ಅದು ಸೊ ಬ್ಲೇಡ್ಲೆಸ್ ಫ್ಯಾನ್ ಅಂತ. ಇದು ಫ್ಯಾನಾ? ಫ್ಯಾನ್, ಎಸ್ ಸರ್. ಮತ್ತೆ ಲೈಟ್ ತರ ಇದೆ, ರೋಬೋ ತರ ಇದೆ. ಆನ್ ಮಾಡಿ ಸರ್, ಒಂಚೂರು ನೋಡೇ ಬಿಡೋಣ. ಸೊ ರಿಮೋಟ್ ಕಂಟ್ರೋಲ್ಡ್ ಬರುತ್ತೆ. ಟೋಟಲಿ ನಿಮಗೆ ಬ್ಲೇಡ್ಲೆಸ್ ಫ್ಯಾನ್ ಅಂತ ಸರ್. ಓ ಮೈ ಗಾಡ್. ವೀಕ್ಷಕರೇ, ನೀವು ಇದನ್ನ ಫ್ಯಾನ್ ಅಂದರೆ ನಂಬ್ತೀರಾ? ಏನೋ ರೋಬೋ ಫಿಕ್ಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದರಲ್ಲಿ ಇದಿದೆ ಅಂದ್ಕೊಂಡೆ, ಲೈಟ್ ಇದೆ ಅಂದ್ಕೊಂಡೆ ಸರ್ ನಾನು ಇದರಲ್ಲಿ. ಆ್ಯಕ್ಚುಲಿ ಇಲ್ಲ ಸರ್, ಇದು ಟೋಟಲಿ ಫ್ಯಾನ್ ಸರ್ ಇದು. ಓಕೆ. ಸೊ ವೀಕ್ಷಕರೇ, ಸೌಂಡ್ ಕೇಳ್ತಾ ಇರ್ಬೋದು. ಏನು ಸರ್ ಇದು? ಸೊ ಇದು ನೀವು ರೆಕಮೆಂಡ್ ಮಾಡಿದ್ದ ಕಸ್ಟಮರ್? ಇದು ಕಸ್ಟಮರ್ ತಂದಿದ್ದು ಸರ್. ಅವರೇ ತಂದಿದ್ದು. ಯಾಕಂದ್ರೆ ತುಂಬ ಕಡೆ ಇವಾಗ ನಾವು ವಾಲ್ಮಾರ್ಟ್ ಫೈನ್ಸ್ ಆದಾಗ ನಿಮಗೆ ಬ್ಲೇಡ್ಸ್ ಎಲ್ಲ ಇರುತ್ತೆ, ಅದು ಮತ್ತೆ ನೀವು ಡಸ್ಟಿಂಗ್ ಎಲ್ಲ ಮಾಡ್ಬೇಕು ಆ ಥರ ಇರುತ್ತೆ. ಇದ್ರಲ್ಲಿ ಗಿವನ್ ದಟ್ ಬ್ಲೇಡ್ಲೆಸ್ ಇರುತ್ತೆ, ಬಟ್ ಕಾಂಪ್ಯಾಕ್ಟ್ ಆಗಿ ನಿಮ್ಮ ಒಂದು ಚಿಕ್ಕ ಸ್ಪೇಸ್ ಏನು ನೀವು ಯೂಸ್ ಮಾಡ್ಬೇಕು ಕರೆಕ್ಟಾಗಿ ಬರುತ್ತೆ ಸರ್ ಇದು. ಇದು ರೊಟೇಟ್ ಬೇರೆ ಆಗುತ್ತೆ. ರೊಟೇಟ್ ಬೇರೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರು ಕೂತಿದ್ದಾರೆ ಅಂದರೆ ಈ ಕಡೆನೂ ಟಿಲ್ಟಬಲ್ ಇರುತ್ತೆ, ಆ ಕಡೆ ಟಿಲ್ಟಬಲ್ ಇರುತ್ತೆ. ಸೊ ಆ ಥರ ಒಂದು ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಿರುತ್ತೆ ಸರ್. ಸೊ ಡೈನಿಂಗ್ಗೋಸ್ಕರ ಬೆಸ್ಟ್ ಇದು. ಎಕ್ಸಾಕ್ಟ್ಲಿ ಸರ್. ಸೊ ಈ ಥರ ಎಲ್ಲ ಕೆಲವೊಂದು ಮಾಡರ್ನ್ ಎಕ್ವಿಪ್ಮೆಂಟ್ಸು ಇದನ್ನೆಲ್ಲ ಯೂಸ್ ಮಾಡಿದಾಗ ಇನ್ನೂ ನಿಮ್ಮನೆ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ. ಮುಂದೆ ಓಕೆ, ನಾವು ಮುಂಚೆ ಕಿಚನ್ಗೆ ಹೋಗ್ಬಿಡೋಣ. ಫಸ್ಟ್ ಕಿಚನ್ ಏನು ಸೈಜ್ ಇದೆ ಇಲ್ಲಿ? ಹಾಂ ಸರ್, ಕಿಚನ್ ಇದು ಕಡೆ ನಾವು ತೊಗೊಂಡಾಗ ನಿಮ್ಗೆ ಆಲ್ಮೋಸ್ಟ್ 9 ಫೀಟ್ ಬರುತ್ತೆ ಸರ್. ಆ ಕಡೆ ಬಂದು 4 ಫೀಟ್ ಬರುತ್ತೆ. ಇದು ಆಲ್ಮೋಸ್ಟ್ ಸ್ವಲ್ಪ ನಾವು ಈ ಇಂಗ್ಲೀಷ್ ಕಲರ್ಸಲ್ಲಿ ಹೋಗಿದ್ದೀವಿ ಸರ್. ಅಂದರೆ ಡಾಕಾ ವಿತ್ ಸಾಲಿಡ್ ಕಲರ್ಸ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬರೀ ಇದ್ರದ ಕೌಂಟರ್ ಟಾಪ್ಸು ಆ್ಯಂಡ್ ದೆನ್ ಟೈಲಿಂಗ್ಸ್ ಲೈಟರ್ ವರ್ಷನ್ ಇರುತ್ತೆ. ನಮ್ದು ಮೇನ್ ಏನು ಲ್ಯಾಮಿನೇಟ್ ಅಥವಾ ಅಕ್ರಿಲಿಕ್ ಫಿನಿಶ್ ಬರುತ್ತೆ ಅದು ಫುಲ್ ಡಾರ್ಕ್ ಬರುತ್ತೆ. ಸೊ ಈ ಥರ ಒಂದು ಇಂಗ್ಲೀಷ್ ಮೇಲೆ ರನ್ ಮಾಡ್ಕೊಂಡಿದ್ದೀವಿ ಸರ್. ಅಕ್ರಿಲಿಕ್ ಕಿಚನ್ ಇದು? ಅಕ್ರಿಲಿಕ್ ಕಿಚನ್, ಎಸ್ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಒಂದು ಪಾರ್ಟಿನ ನಾನು ನಿಮ್ಗೆ ತೋರಿಸ್ಕೊಂಡು ಕೂಡ ಬರ್ತೀನಿ. ಸೊ ಡಾರ್ಕ್ ಬ್ಲೂ ಅಲ್ವಾ ಸರ್ ಇದು? ಎಸ್ ಸರ್, ಟೋಟಲಿ ಡಾರ್ಕ್ ಬ್ಲೂ ಸರ್. ಬಟ್ ಲಾಫ್ಟ್ ಮಾತ್ರ ಯಾವತ್ತು ಎಲ್ಲ ವಿಡಿಯೋಸಲ್ಲಿ ಹೇಳಿದಂಗೆ ಲಾಫ್ಟ್ ಲೈಟರ್ ಥೀಮಿಗೆ ಕೊಡ್ತೀನಿ ಸರ್. ಯಾಕಂದ್ರೆ ನೀವು ಅಗೇನ್ ಲೈಟ್ ಆಗಿದಾಗ ರಿಫ್ಲೆಕ್ಷನ್ಗೋಸ್ಕರ ಬೇಕಾಗುತ್ತೆ. ಸೊ ಲಾಫ್ಟ್ ಆಲ್ವೇಸ್ ವುಡ್ ಬಿ ಇನ್ ಲೈಟರ್ ವರ್ಷನ್. ಬೇಸ್ ವಾಲ್ ಬೇಕಾದ್ರೆ ನಾವು ಸ್ವಲ್ಪ ಡಾರ್ಕ್ ವರ್ಷನ್ಸ್ ಅಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ಬೇಸಿಂದ ಸ್ಟಾರ್ಟ್ ಮಾಡೋಣ ಸರ್. ಸೊ ಮೇನ್ಲಿ ಇಲ್ಲಿ ಸಿಂಕ್ ಯೂನಿಟ್ ಬರ್ತಾ ಇದೆ ಸರ್. ಸೊ ಸಿಂಕ್ ಯೂನಿಟ್ ಕೆಳಗಡೆ ನಾವು ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಡಬಲ್ ಶಟರ್ ಬರುತ್ತೆ. ಆ್ಯಂಡ್ ದೆನ್ ಇದು ಟೋಟಲಿ ಬಂದು ಪ್ರೊಫೈಲ್ ಹ್ಯಾಂಡಲ್ ಸರ್, ಡಬಲ್ ಶಟರು ವಿತ್ ಅಗೇನ್ ಅದಕ್ಕೆ ನಾವು ಕಟೌಟು ಕೊಟ್ಟಿರ್ತೀವಿ. ಸೊ ಯಾವುದು ಮಾಯಿಶ್ಚರ್ ಏನು ಒಳಗಡೆ ಬರುವಂಥದ್ದಾಗಿ ಕಟೌಟು ಕೊಟ್ಟಿರ್ತೀವಿ. ಸೊ ಏರ್ ಇನ್ ಆ್ಯಂಡ್ ಏರ್ ಪಾಸ್ ಆಗಿ ಕರೆಕ್ಟಾಗಿರುತ್ತೆ ಸರ್. ಆ್ಯಂಡ್ ಇವ್ರು ಬಂದು ಮಲ್ಟಿಟೇಬಲ್ ಸಿಂಕೇ ತೊಗೊಂಡಿದ್ದಾರೆ ಸರ್. ಸೊ ಟೋಟಲ್ ಅದಕ್ಕೆ ಪ್ಲಂಬಿಂಗ್ಸ್ ಎಲ್ಲ ಮುಂಚೆನೇ ಹೇಳಿ ಇಲ್ಲಿ ನಾವು ಬಿಲ್ಡರ್ ಕಡೆಯಿಂದ ಮಾಡಿಸ್ಕೊಂಡಿದ್ದೀವಿ. ಇದನ್ನ ಬಿಲ್ಡರ್ ಕಡೆಯಿಂದ ಮಾಡಿಸಿರೋದು ಸರ್ ಇದನ್ನ. ಆ್ಯಂಡ್ ಈ ಕೌಂಟರ್ ಟಾಪ್ ಹೇಳಿದಂಗೆ ಫುಲ್ ಕ್ವಾಡ್ಸಲ್ಲಿ ರನ್ ಮಾಡಿದ್ದೀವಿ. ಕಮಿಂಗ್ ಹಿಯರ್ ಸರ್, ಇದೂ ಅಷ್ಟೇ, ಇದು ಫಸ್ಟ್ ಟೈಮ್ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಸೊ ಇವಾಗ ನಾವು ವಿಕ್ಕರ್ ಬ್ಯಾಸ್ಕೆಟ್ಸು ಸ್ವಲ್ಪ ಸೈಜಸ್ ಚಿಕ್ಕದಾಗಿ ಬಂದಾಗ ನಾವು ಈ ಥರ ಒಂದು ಯೂನಿಟ್ನ ಯೂಸ್ ಮಾಡ್ಬೋದು ಸರ್. ಡ್ರಾವರ್ ಕಾನ್ಸೆಪ್ಟ್ ರನ್ ಮಾಡ್ಬೋದು. ಇದೇನು ಬರುತ್ತೆ ಬಂದು ನಿಮಗೆ SS ಮ್ಯಾಟ್ ಇರುತ್ತೆ ಸರ್. SS ಮ್ಯಾಟ್. ಸೊ ಬಾಟಮಲ್ಲೂ ನಿಮಗೆ SS ಮ್ಯಾಟ್ ಇರುತ್ತೆ ಆ್ಯಂಡ್ ಫ್ರಂಟಲ್ಲಿ SS ಮ್ಯಾಟ್ ಕೊಟ್ಟಿರ್ತೀವಿ. ಸೊ ಇದೇ ನಿಮಗೆ ವಿಕ್ಕರ್ ಬ್ಯಾಸ್ಕೆಟ್ ಥರ ಆ್ಯಕ್ಟ್ ಆಗುತ್ತೆ ಸರ್ ಇದು. ಸೊ ಅಗೇನ್ ಇದು ಕಸ್ಟಮರ್ ನೋಡ್ಕೊಂಬಂದು ಹೇಳಿದ್ರು ನಮಗೆ. ಅಗೇನ್ ನಾವು ಅದ್ರ ಮೇಲೆ R&D ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳಿ ಎಕ್ಸಿಕ್ಯೂಟ್ ಮಾಡಿರೋದು ಸರ್. ಇದು ವಿಕ್ಕರ್ ಬ್ಯಾಸ್ಕೆಟ್ಸ್? ಇದು ವಿಕ್ಕರ್ ಬ್ಯಾಸ್ಕೆಟ್ ಸರ್. ಓಕೆ. ಆ್ಯಂಡ್ ದೆನ್ ಇಲ್ಲಿಗೆ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ಬಾಟಲ್ ಪುಲ್ ಔಟ್ ಬರುತ್ತೆ. ಸೊ ಆಸ್ ಯೂಶುವಲ್ ನಿಮ್ಮ ಹನಿ ಬಾಟಲ್ಸು ಅಥವಾ ತುಪ್ಪದ್ದು ಪ್ರತಿಯೊಂದು ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ ಸರ್ ಇದು. ಸರಿ ಇರುತ್ತೆ. ಓಕೆ. ಆ್ಯಂಡ್ ದೆನ್ ಇಲ್ಲಿಗೆ ಬಂದಾಗ ಸರ್ ಕಾರ್ನರ್ ಯೂನಿಟ್ ಇದು. ಸೊ ಕಾರ್ನರ್ ಯೂನಿಟಲ್ಲಿ ನಾವು ಬೇಸ್ ಏನು ಕೊಡೋಕೆ ಹೋಗಲಿಲ್ಲ ಸರ್, ಟೋಟಲಿ ಓಪನ್ ಇತ್ತು.
ಏನಕ್ಕಂದ್ರೆ ಒಂದು ಸಿಲಿಂಡರ್ ಸ್ಟೋರೇಜು ಅಲ್ಲೇ ಹಿಂಭಾಗ ಕೊಟ್ಟಿದ್ದೀವಿ. ಸೊ ಸಿಲಿಂಡರ್ ಮೂವ್ಮೆಂಟ್ ಈಸಿ ಇರಲಿ ಅಂತ ಈ ಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫ್ಲಾಟ್ ಆಗಿರೋದ್ರಿಂದ ಸಿಲಿಂಡರ್ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಟುವರ್ಡ್ಸ್ ಈಸ್ಟ್ ಫೇಸಿಗೆ ನಾವು ಹಾಪ್ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಹಾಪ್ ಕೆಳಗಡೆ 3 ಡಿಫ್ರೆಂಟ್ ಯೂನಿಟ್ಸ್ ಬರುತ್ತೆ. ಫಸ್ಟ್ ಒಂದು ಬಂದು PVC ಟ್ರೇ ಬರುತ್ತೆ. ಸೊ ಅಗೇನ್ ಆಸ್ ಯೂಶುವಲ್ ನಾವು ವಿಡಿಯೋಲಿ ತೋರಿಸ್ದಂಗೆ ಇದನ್ನು 2 ಅಡಿ 3 ಅಡಿಲಿ ಬರುತ್ತೆ. ಇಲ್ಲಿ ನಾವು 3 ಫೀಟ್ ತೊಗೊಂಡಿದ್ದೀವಿ. ಸೊ ಟೋಟಲಿ ನೀವು ಆರ್ಗನೈಸ್ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ. ಸೊ ಫೋಕ್ಸು, ಸ್ಪೂನ್ಸು, ಸೌಟು ಪ್ರತಿಯೊಂದು ಅಲ್ಲಿ ಆರ್ಗನೈಸ್ ಮಾಡ್ಬೋದು ಸರ್. ಸೆಕೆಂಡ್ ಒಂದು ಬಂದು ಇದ್ರ ಸರ್, ಇಲ್ಲಿ ನಿಮಗೆ ಮೇಜರಾಗಿ ಟಂಬ್ಲರ್ಸು ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇಲ್ಲಿ ಟೋಟಲ್ ಆಗಿ ನಿಮಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಒಂದು ಬಂದು ನಿಮಗೆ ತಾಲಿ ಬ್ಯಾಸ್ಕೆಟ್ ಸರ್. ತಾಲಿ ಬ್ಯಾಸ್ಕೆಟ್. ಸೊ ಈ ಥರ ನಿಮಗೆ ತಾಲಿ ಜಿನ್ಪುಡು ಅಥವಾ ಬಾಂಡ್ಲಿ ಇದನ್ನೆಲ್ಲ ಇಲ್ಲಿ ಪ್ಲಾನ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇದು ಪ್ರತಿಯೊಂದು ಹೆಟಿಕ್ದು ಟ್ಯಾಂಡಮ್ ಬಾಕ್ಸ್ನ ಯೂಸ್ ಮಾಡಿದ್ವಿ ಸರ್. ನಾವು ಎಲ್ಲ ಹೆಟಿಕ್ದು ಸರ್. ಓಕೆ. ಆ್ಯಂಡ್ ಈ ಕಡೆ ಬಂದರೆ ಆ್ಯಂಡ್ ಇಲ್ಲಿ ಕಾರ್ನರ್ಗೆ ಬಂದಾಗ ಸರ್, ಸೊ ಇದು ಅಗೇನ್ ಫಸ್ಟ್ ಟೈಮ್ ಇಲ್ಲಿ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಬಂದು ಹ್ಯಾಫ್ಲೇದ್ ಇದು. ಸೊ ಒಂದೊಂದು ಕಾರ್ನರ್ ಯೂನಿಟ್ಸಲ್ಲಿ ನಾವೇನಾದ್ರು ಡಯಾಗ್ನಲ್ ಶೇಪಲ್ಲಿ ಇದೆ ಅಂದಾಗ ಈ ಥರ ಒಂದು ಮೆಕ್ಯಾನಿಸಮ್ ನಾವು ಯೂಸ್ ಮಾಡ್ಬೋದು. ಇದನ್ನು ಹಾಕೋಬೋದು. ಸೊ ನಮ್ಮ ಡಯಾಗ್ನಲ್ ಸ್ಪೇಸು ಟೋಟಲಾಗಿ ನಿಮಗೆ ಯೂಸ್ ಅಪ್ ಆಗುತ್ತೆ ಸರ್. ಸೊ ಅಗೇನ್ ಬಾಟಮ್ ಟಾಪ್ ಎರಡು ಕಡೆ ನಿಮ್ಗೆ ಈ ಥರ ಮೆಕ್ಯಾನಿಸಮ್ಸ್ನ ಯೂಸ್ ಮಾಡಬಹುದು ಸರ್. ವಿ ಕಾರ್ನರ್ ಅಂತಲೂ ಕರಿಬಹುದು. ವಿ ಕಾರ್ನರ್ ನಾವು ಪ್ಲಾನ್ ಅಪ್ ಮಾಡಬಹುದು. ಈ ಕಡೆ ಪ್ಯಾಂಟ್ರಿ ಇದೆಯಾ? ಹಾಂ ಸರ್, ಇಲ್ಲಿ ಪ್ಯಾಂಟ್ರಿ ಪ್ಲಾನ್ ಮಾಡಿದ್ದೀವಿ. ಸೊ ಪ್ಯಾಂಟ್ರಿ ಟೋಟಲ್ ವಿತ್ ಮೆಕ್ಯಾನಿಸಮ್ ಸರ್. ವಿತ್ ಮೆಕ್ಯಾನಿಸಮ್ಸ್ ಈ ಥರ ನೀವು ಗ್ರಾಸರೀಸ್ ಪ್ರತಿಯೊಂದು ನೀವು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ. ಇದು ವಿಡ್ತಲ್ಲಿ ನಿಮಗೆ 1.5 ಅಡಿ ಇರುತ್ತೆ. ಹೈಟ್ ಬಂದು ನಿಮ್ಗೆ ಆಲ್ಮೋಸ್ಟ್ 7 ಆರ್ ಅಪ್ ಟು 7.5 ಫೀಟ್ ಅಂತ ಹೋಗ್ಬೋದು ಸರ್. 7.5 ಫೀಟ್ ತನಕ. ಎಸ್ ಸರ್. ಓಕೆ. ಇಲ್ಲಿ ಕಾರ್ನರಲ್ಲಿ ಹಾಂ ಸರ್, ಇಲ್ಲಿ ಅಗೇನ್ ಅದೇ ಸೇಮ್ ಪಾಕೆಟ್ ಡೋರ್ ಕಾನ್ಸೆಪ್ಟಿಗೆ ಹೋಗಿದ್ದೀವಿ ಸರ್. ಸೊ ಇಲ್ಲಿ ನಾವು ಸಪ್ರೇಟ್ ಟಾಯ್ ಯೂನಿಟಲ್ಲಿ ಇದನ್ನು ಕೊಡೋಕ್ಕಿರ್ತದೆ ಸರ್. ಮೈಕ್ರೋವೇವ್ ಸ್ಪೇಸ್ ಇರಲಿಲ್ಲ. ಸೊ ಅದಕ್ಕೆ ಸ್ಪೇಸ್ ಇರಲಿ ಅಂತೇಳಿ ಮೈಕ್ರೋವೇವ್ಸು ಅಥವಾ ಗ್ರೈಂಡರ್ಸು, ಮಿಕ್ಸರ್ಸು ಅದನ್ನು ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇವಾಗ ನಾವೇನು ಪೂಜೆಂಟ ನೋಡೋಲ್ಲ ಸರ್, ಅದೇ ಥರ ಪಾಕೆಟ್ ಡೋರ್ ಕಾನ್ಸೆಪ್ಟ್ ಸರ್. ಸೊ ಓಪನ್ ಮಾಡಿ ಹಿಂದ್ಗಡೆ ಇದನ್ನು ಸ್ಲೈಡ್ ಮಾಡಬಹುದು ಸರ್. ಸೊ ಈ ಥರ ಫುಲ್ ಹಿಂದ್ಗಡೆ ಸ್ಲೈಡ್ ಆಗುತ್ತೆ ಇದು. ಸೊ ನೀವು ಕೆಲಸ ಮಾಡಿದಾಗ ಮೈಕ್ರೋವೇವ್ ಅಥವಾ ಇದನ್ನೆಲ್ಲ ಯೂಸ್ ಮಾಡ್ತೀರ ಅಂದಾಗ ನಿಮಗೆ ಶಟರ್ ಅಡ್ಡ ಬರಲ್ಲ. ಓಕೆ. ಸೊ ಮತ್ತೆ ಹಾಗೆ ನಾವು ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು ಸರ್. ಸೊ ಇದಕ್ಕೆ ಹ್ಯಾಂಡಲ್ ಸಪ್ರೇಟಾಗಿ ಕೊಡೋಕೆ ಹೋಗಿಲ್ಲ. ನಮ್ಮ ಶಟರಲ್ಲೇ ಕಟ್ಔಟ್ ಮಾಡಿ ಇದನ್ನೇ ಹ್ಯಾಂಡಲ್ ಥರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಯುನಿಕ್ ಆಗಿದೆ ಆ್ಯಕ್ಚುಲಿ. ಸೂಪರ್. ಸೊ ಈ ಕಡೆ ಒಂದು ಫ್ರಿಜ್ ಬರುತ್ತೆ. ಹಾಂ, ಫ್ರಿಜ್ ಸ್ಪೇಸ್ ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಫುಲ್ ರೈಟ್ ರೌಂಡ್ ಯು ಶೇಪ್ ಏನು ಬರುತ್ತೆ ಫುಲ್ ಲಾಫ್ಟ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಲಾಫ್ಟ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಫೈನ್ ವೈಟ್ ಆಗಿ. ಆಮೇಲೆ ಆ್ಯಂಡ್ ಇಲ್ಲಿಗೆ ಸರ್ ಮೇನ್ ಆಗಿ ಏನು ಕೊಟ್ಟಿದ್ದೀವಿ ಅಂದರೆ ಫುಲ್ ವಾಲ್ ಯೂನಿಟ್ಸ್ ಇದೆ. ಬಟ್ ವಾಲ್ ಯೂನಿಟಲ್ಲಿ ನಾವು ಮತ್ತೆ ಸಾಲಿಡ್ ಕಲರ್ಸ್ ಹೋಗಲಿಲ್ಲ. ಏನು ಮಾಡಿದ್ದೀವಿ ಅಂದರೆ ಬ್ಲ್ಯಾಕ್ ಪ್ರೊಫೈಲ್ ಶಟರು ವಿತ್ ಫ್ಲೂಟೆಡ್ ಗ್ಲಾಸ್ ಹೋಗಿದ್ದೀವಿ ಸರ್. ಇದು ಮತ್ತೆ ನಿಮಗೆ ಟೀ ಪ್ರೊಫೈಲ್ ಥರ ಹ್ಯಾಂಡಲ್ ಬರುತ್ತೆ. ಇನ್ಸೈಡ್ ನಿಮ್ಗೆ ಟೋಟಲ್ ಕಲರ್ ಇರುತ್ತೆ ಸರ್ ಅದು. ಆ್ಯಂಡ್ ಪ್ರೊಫೈಲ್ ಐಟ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಲ್ಲಿಗೆ. ಓಕೆ. ಸೊ ಈ ಥರ ಟೋಟಲ್ ಆಗಿ ನಾವು ರನ್ ಮಾಡಿದ್ದೀವಿ ಸರ್. ನೋಡಿ. ಸೊ ಅಗೇನ್ ಇದ್ರ ಬಾಟಮ್ಸಲ್ಲೆಲ್ಲ ನಿಮಗೆ ಟೋಟಲ್ ಆಗಿ ಪ್ರೊಫೈಲ್ ಲೈಟ್ ಪ್ರತಿಯೊಂದು ರನ್ ಆಗುತ್ತೆ ಸರ್. ಸೊ ಮೇನಾಗಿ ಹೈಲೈಟ್ ಪರ್ಪಸ್ ಯೂಸ್ ಆಗುತ್ತೆ. ಅಥವಾ ಸಂಜೆ ಟೈಮ್ ನಾವು ಜಸ್ಟ್ ಬರೀ ಪ್ರೊಫೈಲ್ ಲೈಟ್ ಆನ್ ಮಾಡಿ ಏನಾದ್ರು ಯೂಸ್ ಮಾಡಂಗಿರೋ ಮಾಡ್ಬೋದು ಸರ್. ಮಾಡ್ಕೋಬೋದು. ಸ್ಪೈಸ್ ರ್ಯಾಕನ್ನು ಈ ಥರ ಮಾಡ್ಕೊಟ್ರೆ. ಹಾಂ ಸರ್, ಓಪನ್ ಸ್ಪೈಸ್ ಹಾಕ್ತಾರೆ ಅಲ್ಲಿ ಪ್ಲಾನ್ ಮಾಡಿದ್ದೀವಿ ಸರ್. ನೋಡಿ ವೀಕ್ಷಕರೇ, ಚೆನ್ನಾಗಿದೆ. ಇಲ್ಲಿ ಯುಟಿಲಿಟಿ ಸ್ಪೇಸ್ ಸರ್. ಸೊ ಅಗೇನ್ ಯುಟಿಲಿಟಿ ಸಿಂಗೋಸ್ಕರ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಗೇನ್ ಇಲ್ಲೊಂದು ಸಿಂಗಲ್ ಯೂನಿಟ್ ಬರುತ್ತೆ. ಆ್ಯಂಡ್ ಪ್ರತಿಯೊಂದಕ್ಕೂ ನಿಮ್ಗೆ ಈ ಥರ ಕಟ್ಔಟ್ ಮಾಡಿಕೊಟ್ರು ಸರ್. ಸೊ ಏರ್ ಇನ್ ಏರ್ ಔಟ್ ಆಗೋಕ್ಕೆ ಕರೆಕ್ಟಾಗಿ ಸ್ಪೇಸ್ ಯೂಸ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಂದಾಗ ಸರ್ ಈ ಯುಟಿಲಿಟಿ ಸೊ ಮೇಜರಾಗಿ ನಿಮಗೆ ವಾಷಿಂಗ್ ಪೌಡರ್ಸು ಅಥವಾ ಅದಕ್ಕೆ ಬೇಕಾದ್ರೆ ಡಿಸ್ಕಂಫರ್ಟ್ ಇಲ್ಲಿ ಯೂಸ್ ಪ್ಲಾನ್ ಮಾಡೋಕ್ಕೆ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ಟಾಯ್ ಯೂನಿಟ್ ಈ ಥರ ಬರುತ್ತೆ ಸರ್ ನಿಮಗೆ. ಸೊ ಅಗೇನ್ ಇಲ್ಲಿ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಥರ ಆಕ್ಟ್ ಆಗುತ್ತೆ. ಈ ಕಡೆ ಬಂದರೆ ಯಾವ ರೂಮ್ ಇದು ಸರ್? ಇದು ಬೇಸಿಕಲಿ ಸ್ಟಡಿ ರೂಮ್ ಸರ್. ಇದು ಟೋಟಲಿ ಸ್ಟಡಿ ಪರ್ಪಸ್ಗೋಸ್ಕರ ಮಾಡಿದ್ದೀವಿ. ಸೊ ಈ ಎಲ್ ಶೇಪ್ ಏನು ಬರುತ್ತೆ ಟೋಟಲ್ ಆಗಿ ಸ್ಟಡಿ ಕೊಟ್ಟಿದ್ದೀವಿ. ಇವನ್ ದಟ್ ನಿಮಗೆ 4 ಡ್ರಾವರ್ಸ್ ಬರುತ್ತೆ ಸರ್. 2 ಡ್ರಾವರ್ಸ್ ಇಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ 2 ಡ್ರಾವರ್ ಇಲ್ಲಿ ಬರುತ್ತೆ. ಬಟ್ ಅಗೇನ್ ಇದು ಡ್ರಾವರ್ ಬಂದು ನಿಮಗೆ ಪೆನ್ಸಿಲ್ ಡ್ರಾವರ್ಸ್ ಥರ ಬರುತ್ತೆ ಸರ್. ಅಂದರೆ ಮಿನಿಮಲ್ ಹೈಟ್ ಕೊಟ್ಟಿರ್ತೀವಿ, ವಾರ್ಡ್ ಥಿಕ್ನೆಸ್ ನಿಮಗೆ. ಸೊ ಈ ಥರ ಮಿನಿಮಲ್ ಐಟಮ್ಸ್ನ ನೀವು ಇಟ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ ಸರ್. ಇಲ್ಲಿಗೆ ಟಾಪ್ ಫುಲ್ ಬಂದು ನಿಮಗೆ ಬ್ರೌನ್ ಶೇಡ್ಗೆ ಹೋಗಿದ್ದೀವಿ. ಅದರ ಡ್ರಾವರ್ ಆಫ್ ಫೇಶಿಯಾ ಬಂದು ನಿಮಗೆ ಸ್ಟೋನ್ ಕಲರ್ ಹೋಗಿದ್ದೀವಿ ಸರ್. ಅಗೇನ್ ವಾಲ್ ಯೂನಿಟ್ ಬಂದಾಗ ಒಂದು ಲೆಡ್ಸ್ ಪ್ರೊವೈಡ್ ಮಾಡಿದ್ದೀವಿ. ವಾಲ್ ಯೂನಿಟಲ್ಲಿ ಅಗೇನ್ ನಿಮ್ಗೆ ಟೋಟಲ್ ಆಗಿ ಸ್ಟೋನ್ ಲ್ಯಾಮಿನೇಟ್ಸ್ ಬರುತ್ತೆ. ಮೇಡ್ ಲಾಫ್ಟ್ ಎಂಟೆಡ್ ರನ್ ಆಗುತ್ತೆ ಸರ್. ಅಂಡ್ ಇಲ್ಲಿ ಟಾಯ್ ಯೂನಿಟ್ ಕೊಟ್ಟಿವಿ ಸರ್. ಟಾಯ್ ಯೂನಿಟ್ ಇದು ಅಲ್ಯೂಮಿನಿಯಂ ಫ್ರೇಮ್ ಹೋಗೋದು ಬದಲು ರೌಟಿಂಗ್ ಶಟರ್ ಹೋಗಿದ್ದೀವಿ. ಸೊ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸೊ ಏನಾದ್ರು ಐಟಮ್ಸ್ ಎಲ್ಲ ಇದ್ದಾಗ ನೀವು ಟೋಟಲ್ ಆಗಿ ಈ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಆಗಿ ಬರುತ್ತೆ ಸರ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇಲ್ಲಿ ಇನ್ನೊಂದು ವಾರ್ಡ್ರೋಬ್ ಬಂದು ನಾವು ಇಲ್ಲಿ ಕಾಟ್ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಕಾಟ? ಎಸ್ ಸರ್. ಸೊ ಇದು ನಿಮಗೆ ಮರ್ಫಿ ಕಾಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಕನ್ಸಿಲ್ಡ್ ಆಗಿರುತ್ತೆ ಸರ್ ಇದು. ಸೊ ಒನ್ಸ್ ನಾವು ಡೋರ್ ಕ್ಲೋಸ್ ಮಾಡಿ ನಾವೀಗ ಕಾಟ್ನ ಯೂಸ್ ಮಾಡ್ಬೋದು ಸರ್. ಸೊ ಈ ಥರ ಬರುತ್ತೆ. ಟೋಟಲಿ ಫೋಲ್ಡಬಲ್ ಇರುತ್ತೆ ಸರ್ ಇದು. ಒಳ್ಳೇದಲ್ರಿ ಇದು. ಸೊ ಫುಲ್ ನಿಮ್ಮ ಸ್ಪೇಸ್ ಯೂಸ್ ಮಾಡೋಕ್ಕೆ ಏನೂ ತೊಂದರೆ ಆಗಲ್ಲ ಸರ್. ವೆರಿ ಯೂನಿಕ್ ಸರ್ ಇದು ಆ್ಯಕ್ಚುಲಿ. ಅಂದರೆ ಸ್ವಲ್ಪ ನಿಮಗೆ ಸ್ಪೇಸ್ ಸೇವಿಂಗ್ ಆಗೋ ಇರುತ್ತೆ. ಅಂಡ್ ದೆನ್ ನಿಮ್ಗೆ ಕಾಂಪ್ಯಾಕ್ಟ್ ಆಗಿರುತ್ತೆ, ಯೂಸ್ ಮಾಡೋಕೆ ಕರೆಕ್ಟಾಗಿ ಬರುತ್ತೆ ಸರ್ ಇದು. ಈ ಥರ ಚಿಕ್ಕ ರೂಮ್ಸ್ ಎಲ್ಲ ನೀವು ಪ್ಲಾನ್ ಮಾಡೋಕೆ ಕರೆಕ್ಟಾಗಿ ಬರುತ್ತೆ ಸರ್. ಕ್ಲೋಸ್ ಮಾಡಿ ಸರ್ ಇದು ನೋಡೋಣ ಹೆಂಗೆ ವಾರ್ಡ್ರೋಬ್ ಆಗ್ಬಿಡಲಿ ಇದು. ನಾನು ಇದೇನೋ ವಾರ್ಡ್ರೋಬ್ ಅಂತ ಅನ್ಕೊಂಡೆ ಸರ್. ಇಲ್ಲ ಸರ್, ಇದು ಬಂದು ಟೋಟಲಿ ಕಾಟು. ಸೊ ಮತ್ತೆ ಈ ಥರ ಇದು ಮಾಡ್ಬೋದು. ಸೊ ಇದನ್ನ ಪುಲ್ ಔಟ್ ಮಾಡಿ ನಾವು ಈ ಥರ ಡ್ರಾಪ್ ಮಾಡೋದು ಸರ್. ಸೊ ಈ ಥರ ಕಾನ್ಸೆಪ್ಟ್ ರನ್ ಆಗುತ್ತೆ ಸರ್ ಇದು. ನೋಡಿ ಬೆಡ್ ಒಳಗಡೆ ಎಸ್ ಮರ್ಫಿ ಅಂತಾರಲ್ಲ ಸರ್. ಹಾಂ ಸರ್, ಮರ್ಫಿ ಅಂತೀವಿ ಸರ್ ಇದನ್ನ. ಜಾಗನೂ ಸೇವ್ ಆಯ್ತು ಸರ್ ಇದೆಲ್ಲ ಯೂಸ್ ಮಾಡಿ. ಹಾಂ ಸರ್, ಸ್ವಲ್ಪ ಕಾಂಪ್ಯಾಕ್ಟ್ ರೂಮ್ ಇದು. ಸೊ ನಾವು ಆ ಥರ ಒಂದು ಯಾವಾಗಲೂ ಬೆಡ್ ಇರೋವಂಥದ್ದು ಫ್ರೀ ಮೂವಿಂಗ್ದು ಅದು ಕರೆಕ್ಟಾಗಿರಲ್ಲ. ಸೊ ಆ ಥರ ಇದ್ದಾಗ ಇದು ಸ್ಪೇಸ್ ಕಾನ್ಸೆಪ್ಟ್ ನಾವೆಲ್ಲ ಯೂಸ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಯೂಸ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತೀರಾ ಅಲ್ವಾ? ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಶಿವಪ್ರಸಾದ್ ಸರ್ ಮತ್ತು ಸೌಖ್ಯ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ.
ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ ಇಬ್ರು? ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ. ನನಗೆ ಈ ಸತಿ ಇವತ್ತು ಶೂಟಿಂಗ್ ಬಂದಿರೋದು, ಬೇರೆ ಫಾರಿನ್ ಕಂಟ್ರಿಗೆ ಬಂದುಬಿಟ್ಟಿದ್ದೀನೇನೋ, ಯಾವುದೋ ಒಂದು US ಹೋಮೋ ಅಥವಾ ದುಬೈಗೆ ಬಂದುಬಿಟ್ಟಿದ್ದೀನೇನೋ ಅನ್ನೋ ಫೀಲ್ ಕೊಡ್ತಾ ಇದೆ. ಸೊ ನಿಜವಾಗ್ಲೂ ಅಮೇಝಿಂಗ್ ಎಫರ್ಟ್ ಹಾಕಿದ್ದೀರಾ. ಇಲ್ಲಿ ಒಂದು ಮ್ಯಾಟ್ರ್ ಗೊತ್ತಾಯ್ತು ನನಗೆ. ಯು ಟುಕ್ ಲೈಕ್ 9 months ಒಂದು ಡಿಸೈನ್ಗೆ. ತುಂಬಾ ತಲೆ ತಿಂದಿದ್ದೀವಿ ಅವ್ರದ್ದು. ಸರ್ ಹೇಳಿದ್ರು, ಸರ್ ನಾವು ಮನೇನ 9 ತಿಂಗಳು ಡಿಸೈನ್ ಮಾಡಿದ್ದೀವಿ ಸರ್. ನಾನು ಅನ್ಕೊಂಡು ಹಾಗಾದ್ರೆ ಕಸ್ಟಮರ್ ನಿಮಗೆ 1 year ಕೊಟ್ಬಿಟ್ಟಿದ್ರು, ಮುಂದಿನ ವರ್ಷ ಬರ್ತೀವಿ ಆಮೇಲೆ ಮನೆ ಬಿಟ್ಕೊಡಿ ಅಂತ. ಸರ್ ಯಾಕೆ ಅಷ್ಟೊಂದು ಟೈಮು, ವೈ 9 months ಅಂತ ತಿಳ್ಕೊಬೋದಾ? ಅಂದರೆ ಸರ್, ಫಸ್ಟ್ ಆಫ್ ಆಲ್ ನಾವು ವೇವಾ ಡಿಸೈನ್ಸನ್ನು ವಿ ಕೇಮ್ ಅಕ್ರಾಸ್ ಯಾವಾಗ ಅಂತಂದರೆ ನಮ್ಮ ಫ್ರೆಂಡ್ ಮನೆ ಇಂಟೀರಿಯರ್ ನೋಡಿದಾಗ. ಅವ್ರ ಮನೆ ಇಂಟೀರಿಯರ್ ತುಂಬ ಚೆನ್ನಾಗಾಗಿತ್ತು. ಹೌದಾ, ಇದೇ ಥರ ಮಾಡ್ಕೊಟ್ಟಿದ್ರ? ಹಾಂ, ಅವ್ರದ್ದು ಅಪಾರ್ಟ್ಮೆಂಟ್ ಅಲ್ಲ, ಓಕೆ, ಅವ್ರದ್ದು ಇಂಡಿವಿಜುವಲ್ ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ ಆಗಿತ್ತು. ಸೊ ಅವ್ರ ಮನೆ ಇಂಟೀರಿಯರ್ ನೋಡಿದ ತಕ್ಷಣನೇ ನಾವು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ವಿ, ನಾವು ಇವ್ರ ಹತ್ರನೇ ಮಾಡಿಸ್ಬೇಕು. ಯಾರವರು, ಎಲ್ಲಿದೆ ಅವ್ರ ಮನೆ ಅದನ್ನು ಹೇಳಿ. ರಜತ್ ಅಂತ, ಓಕೆ, ಅವ್ರದ್ದು ದೊಡ್ಡ ಕಲ್ಸಂದ್ರ ಹತ್ರ ಇದೆ. ಓಕೆ, ಸೊ ಅವ್ರ ಮನೆ ನಿಮ್ಗೆ ಇನ್ಸ್ಪೈರ್ ಅಲ್ವಾ? ನೋಡಿ ರಜತ್ ಅವ್ರೆ, ನಿಮ್ಮ ಮನೆ ಇನ್ಸ್ಪೈರ್ ಅಂತೆ. ಆಮೇಲೆ ಮುಂದೆ ಮತ್ತೆ ಅದಾದ ನಂತರ ಅವ್ರ ಹತ್ರದಿಂದ ಕಾಂಟ್ಯಾಕ್ಟ್ ತಗೊಂಡ್ವಿ. ಓಕೆ, ತಗೊಂಡ್ಬಿಟ್ಟು ನಾನು ಆಮೇಲೆ ಅಭಿಷೇಕ್ ಅವ್ರ ಹತ್ರ ಮಾತಾಡಿದೆ. ಅಭಿಷೇಕ್ ಅವರು ಇನಿಷಿಯಲಿ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋದ್ರು. ಓಕೆ, ಆಮೇಲೆ ಡಿಸೈನ್ ಫೇಸ್ ಸ್ಟಾರ್ಟ್ ಆಯ್ತು. ಬಿಟ್ವೀನ್ ನಾವು ಫಸ್ಟ್ ಅವ್ರನ್ನ ಮಾತಾಡ್ಕೊಂಡು ಎಲ್ಲ ಅವ್ರ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ಮೇಲೆ ನಮ್ಗೆ ಹ್ಯಾಂಡ್ ಓವರ್ ಸಿಗೋ ತನಕ 1 year ಟೈಮ್ ಇತ್ತು. ಓಕೆ, ಸೊ ನಮ್ಗೆ ಆ ಟೈಮ್ ಸಿಕ್ಕಿದ್ದು ಅನ್ನೋದಕ್ಕೆ ತುಂಬಾ ಅಂದ್ರೆ ರಿಸರ್ಚ್ ಮಾಡ್ಬಿಟ್ಟು ನಾವೇ ನಮ್ಗೆ ಯಾವ ಥರ ಬೇಕು ಅಂತ ಹೇಳಿ ತುಂಬಾ ಪ್ಲಾನ್ ಮಾಡ್ಕೊಳಕ್ಕೆ ಟೈಮ್ ಸಿಕ್ತು. ಓ, ಯು ಗಾಟ್ ದ ಟೈಮ್ ಇತ್ತು ನಿಮ್ಗೆ, ಹ್ಯಾಂಡ್ ಓವರ್ ಆಗಿರ್ಲಿಲ್ಲ. ದಟ್ಸ್ ಬೆನಿಫಿಟ್ ಸರ್ ಅಲ್ವಾ? ಓಕೆ, ಅದೇ ನಾವು ಮನೆ ತಗೊಂಡ ತಕ್ಷಣನೇ ವೇವಾ ಹತ್ರನೇ ಹೋಗ್ಬೇಕು ಅಂತ ಹೋಗಿದ್ ನಾವು. ಓಕೆ, ಆಕ್ಚುಲಿ ಮನೆ ತಗೊಂಡಿರ್ಲಿಲ್ಲ, ಅವಾಗೆ ಅನ್ಕೊಂಡಿದ್ವಿ ಮಾಡಿಸಿದ್ರೆ ವೇವಾ ಹತ್ರನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ಅಂದ್ಕೊಂಡು ಅವ್ರ ಹತ್ರ ಹೋಗಿದ್ದು. ಮನೆ ತಗೊಂಡ ತಕ್ಷಣ ಹೋದ್ವಿ, ಅದಕ್ಕೆ ತುಂಬಾ ಟೈಮ್ ಇತ್ತು. ಓಕೆ, ಇಲ್ಲಿ 2-3 ಕ್ವಶನ್ಸ್ ಇದೆ ನಂದು. ಒಂದನೇದಾಗಿ ಬ್ಯಾಕ್ ಡಿಸೈನ್. ಓಕೆ, ಇದು ಎಲ್ಲಿ ನೋಡಿದ್ರಿ ನೀವು? ನಾನು ರೀಲ್ ಅಲ್ಲಿ ನೋಡಿದ್ದೀನಿ, ಇವತ್ತು ರಿಯಲ್ ಆಗಿ ನೋಡುತ್ತೆ. ಫಸ್ಟ್ ಟೈಮ್ ನೋಡಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದು ಆದ್ರೆ ಬಟ್ ಆ ಯಾರ್ ಪರ್ಸನ್ ಅದನ್ನ ಮಾಡ್ತಾ ಇದ್ರು, ಈಸ್ ಅ ಫಾರಿನ್ ಬೇಸ್ಡ್, ಅವರು ದುಬೈ ಬೇಸ್ಡ್. ನಾನು ಅದನ್ನ ನೋಡ್ಬಿಟ್ಟು ಫಸ್ಟ್ ನಾನು ಫಿಕ್ಸ್ ಆಗಿದ್ದೆ ಇದಕ್ಕೆ, ಈ ಎಲಿಮೆಂಟ್ ಬರ್ಲೇಬೇಕು ಇದು. ಈ ಎಲಿಮೆಂಟ್ ಫಿಕ್ಸ್ ಆಗ್ಬಿಟ್ಟು ಇದನ್ನ ಮಾಡ್ಕೊಂಡು ಇದ್ರ ಥೀಮ್ ಅರೌಂಡ್ ಉಳಿದಿದ್ದು ಲಿವಿಂಗ್ ರೂಮ್ ಥೀಮ್. ಡೆಫಿನೆಟ್ಲಿ ಎಲ್ಲ ಕಡೆ ಈ ಕಲರ್ ಆಕ್ಚುಲಿ ಸರ್ಕ್ಯುಲೇಟ್ ಆಗಿದೆ. ನಿಮ್ಮಿಬ್ರಲ್ಲಿ ಯಾರು ಫೇವ್ರೇಟ್? ನಿಮ್ದೇ ಅನ್ಸುತ್ತೆ ಶರ್ಟ್, ಅದನ್ನೇ ಇವತ್ತು ಶರ್ಟ್ ಕೂಡ ಅದನ್ನೇ ಹಾಕೋ ಬಂದಿದ್ದೀರಾ. ಓಕೆ, ನಿಮ್ಮ ಫೇವ್ರೇಟ್ ಕಲರ್ ಆಗಿದ್ರೆ ಇದು, ಅದಕ್ಕೆ ಇಡೀ ಮನೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದೀರಾ. ಓಕೆ, ನಂಬರ್ 1 ಇದು. ನಂಬರ್ 2 ಸ್ಟ್ರೆಚ್ ಸೀಲಿಂಗ್, ಅದು ಹೇಗೆ ಗೊತ್ತಾಯ್ತು ನಿಮಗೆ? ಸ್ಟ್ರೆಚ್ ಸೀಲಿಂಗು ಆ್ಯಕ್ಚುಲಿ ಪಿಂಟ್ರೆಸ್ಟ್ ಅಲ್ಲೋ ಅಥವಾ ಹಿಂಗೆ ನೋಡ್ತಾ ಇರಬೇಕಿದ್ರೆ, ಅಂದರೆ ಹೋಮ್ ಇಂಟೀರಿಯರ್ಸ್ ಯಾವ ಥರ ಮಾಡಬೇಕು ಅಂತ ನೋಡ್ಬೇಕಿದ್ರೆ ಪಿಂಟ್ರೆಸ್ಟ್ ಅಥವಾ ಯೂಟ್ಯೂಬಲ್ಲಿ ನೋಡ್ಬೇಕಿದ್ರೆ ಕಾಣಿಸ್ತು. ತುಂಬ ಚೆನ್ನಾಗಿದೆ, ಸಿಗ್ಬೋದಾ, ನೋಡ್ಬೋದಾ, ಮಾಡ್ಬೋದಾ ಅಂತ ಹೇಳಿ ಹುಡುಕಿ ಆಮೇಲೆ ಅದನ್ನು ಮಾಡೋದು. ಈ ಥರ ಎಲ್ಲ ಯೂನಿಕ್ ಎಲಿಮೆಂಟ್ಸನ್ನು ನೀವು ವಿವಾದವ್ರಿಗೆ ಹೇಳಿದಾಗ ಆರ್ ದೇ ಎಕ್ಸೆಪ್ಟೆಡ್? ಮಾಡ್ಬೋದು ಸರ್ ಅಂದರೆ, ಸರ್ ಇದೆಲ್ಲ ಆಗಲ್ಲ ಬಿಡಿ ಸರ್, ರೀಲ್ಗೆ ಕರೆಕ್ಟ್ ಇದು ಅಂತ ಹೇಳಿದ್ರೆ ಹೀಗೆ? ಇಲ್ಲ, ನಾವು ಏನೇ ಹೇಳಿದ್ರು ಕೂಡ ಅವರು ಎಸ್ ಮಾಡೋಣ ಸರ್, ಟ್ರೈ ಮಾಡೋಣ, 1 year ಟೈಮ್ ಇದೆಲ್ಲ, ಹೆಂಗೋ ಮಾಡ್ಬಿಡೋಣ ಸರ್. ಹುಡುಕಿದ್ರು, ಅವರು ಹುಡುಕಿದ್ರು, ನಾವು ಹುಡುಕಿದ್ವಿ, ಸರ್ಚ್ ಮಾಡಿ ಇದ್ ಮಾಡಿ ನೀಟಾಗಿ ಇನ್ಫಾರ್ಮ್ ಮಾಡಿ. ಓಕೆ, ಸೊ ಇಬ್ರು ಸೇರಿ ಹುಡುಕಿದ್ದೀರಾ ಅಲ್ವಾ, ಎಲ್ಲಿ ಸಿಗುತ್ತೆ ನೋಡೋಣ ಬಿಡಿ ಸರ್ ಅಂತ. ದಟ್ ಎಫರ್ಟ್ ನಿಜವಾಗ್ಲೂ ತುಂಬಾ. ಯಾಕಂತಂದರೆ ನಾನು ಇನ್ನುವರೆಗೆ ಆಲ್ಮೋಸ್ಟ್ ಇಂಟೀರಿಯರ್ ಅಂತ ಬಂದಾಗ ಅಪ್ ಟು ಒಂದು 100 ವಿಡಿಯೋಸ್ ಮಾಡಿರ್ಬೋದು, ಬಟ್ ಎಲ್ಲೂ ನಾನು ಇದು ನೋಡಿಲ್ಲ. ಓಕೆ, ಸ್ಟ್ರೆಚ್ ಸೀಲಿಂಗ್ ನೋಡಿಲ್ಲ, ಆ್ಯಂಡ್ ನಿಮ್ಮದು ಕೊಲಾಪ್ಸಿಬಲ್ ಇದಿದೆಯಲ್ಲ ಪಾರ್ಟಿಷನ್ನು, ಅದು ನೋಡಿಲ್ಲ. ಆ್ಯಂಡ್ ಯುವರ್ ಫ್ಯಾನ್ ಎಲ್ಲಿಂದ ತೊಗೊಬಂದಿದ್ದೀರ ನೀವು? ನಾನು ನೋಡಿದಾಗ ಏನೋ ಟ್ರಾನ್ಸ್ಫಾರ್ಮರ್ಸ್ ತಂದು ಹಾಕಿದಾರಲ್ಲಪ್ಪ, ಇದು ಟ್ರಾನ್ಸ್ಫಾರ್ಮರ್ಸ್ ಫ್ಯಾನ್ ಇರ್ಬೇಕು ಇವರು ಅಂತ ಅನ್ಕೊಂಡೆ. ಅದು ಎಲ್ಲಿಂದ ಎತ್ಕೊಂಡ್ಬಂದ್ರಿ ನೀವು? ಅದೇ ಹೆಂಗೆ ಗೊತ್ತಾಯ್ತು ನಿಮಗೆ? ಎಲ್ಲ ಹೇಳ್ಬೇಕು ಇವತ್ತು ನೀವು, ನಮ್ಮ ವೀಕ್ಷಕರೆಲ್ಲ ಕಾಪಿ ಮಾಡ್ಕೊಂತಾರೆ ಇವಾಗ. ಬ್ಲೇಡ್ಲೆಸ್ ಫ್ಯಾನ್ ಕಾನ್ಸೆಪ್ಟ್ ನಾನು ಆಕ್ಚುಲಿ ಫಸ್ಟಿಗೆ ನನಗೂ ಗೊತ್ತಿರಲಿಲ್ಲ. ಬಟ್ ಅದೇ ಡೈನಿಂಗ್ ಅಲ್ಲಿ ಫ್ಯಾನ್ ಹಾಕ್ಬೇಕಿದ್ರೆ ನನಗೆ ಅಲ್ಲಿ ಶಾಂಡಿಲಿಯರ್ ಹಾಕ್ಬೇಕಂತ ಆಸೆ ಇತ್ತು. ಹೌದು, ಓಕೆ. ಅದನ್ನ ಅಲ್ಲಿ ಅದ್ರ ಜಾಗದಲ್ಲಿ ಈಗ ಕೆಲವೊಂದು ಹೊಸ ಐಟಮ್ಸ್ ಬಂದಿದೆ. ಅಂದ್ರೆ ಲೈಟು ಇರುತ್ತೆ, ಲೈಟ್ ಜೊತೆ ಫ್ಯಾನ್ ಇರುತ್ತೆ ಆ ತರದ್ದು. ಹೌದು, ಬಟ್ ಅದು ಹಾಕಿದ್ರೆ ಒಂದು ಆ ರಿಚ್ ಲುಕ್ ಬರಲ್ಲ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ ಶಾಂಡಲಿಯರ್ ಜಾಗದಲ್ಲಿ ಅದನ್ನ ಹಾಗೆ ಇಡಬೇಕು, ಫ್ಯಾನ್ ಈ ಕಡೆ ಹಾಕ್ಬೇಕು. ಫ್ಯಾನ್ ವಾಲ್ ಫ್ಯಾನ್ ಹಾಕ್ಬಿಟ್ರೆ ತುಂಬಾ ಒಂಥರ ಏನೋ ಮಾಡಿ ವಾಲ್ ಫ್ಯಾನ್ ಹಾಕ್ಬಿಟ್ರೆ ಯಾವ್ದೋ ಛತ್ರಕ್ಕೆ ಹೋಗ್ತಾರ. ಕರೆಕ್ಟ್, ಅಂದ್ರೆ ಎಲ್ಲ ಮಾಡಿ ಟ್ಯೂಬ್ ಲೈಟ್ ಹಾಕ್ದಂಗೆ. ಸೊ ಅದಕ್ಕೆ ಅಲ್ಲಿ ಏನ್ ಮಾಡೋದು ಅಂತೇಳಿ ರಿಸರ್ಚ್ ಮಾಡ್ಬೇಕಿದ್ರೆ ಈ ಬ್ಲೇಡ್ಲೆಸ್ ಫ್ಯಾನ್ ಅನ್ನೋ ಕಾನ್ಸೆಪ್ಟ್ ಕಾಣಿಸ್ತು.
ಅದಕ್ಕೆ ಅದರಲ್ಲೂ ಮತ್ತೆ ಯಾವ್ಯಾವ್ದು ಚೈನೀಸ್ ಬ್ರ್ಯಾಂಡ್ಸ್ ಅದು ಇದು ಎಲ್ಲ ಇತ್ತು, ನನಗೆ ಅದೆಲ್ಲ ಬೇಕಾಗಿರ್ಲಿಲ್ಲ. ಹಾಕಿದ್ರೆ ಒಳ್ಳೆ ಐಟಮ್ ಹಾಕ್ಬೇಕು ಅಂತ ಹೇಳಿ GM ಬ್ರ್ಯಾಂಡ್ ಇಂದ ಹುಡುಕ್ಬಿಟ್ಟು ತಗೊಂಡಿದ್ದೆ. ಸರ್ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಓಕೆ ಇತ್ತಾ? ನೀವು ಸೇರ್ಕೊಂಡ್ರೆ ಅದ್ರ ಜೊತೆಲೇ ಇಲ್ಲ? ಅವರು ಫುಲ್ ಹಿಂಗೆ ಆಗ್ಬೇಕಂತ ಹೇಳಿದ್ದು, ನಿತ್ಕೊಂಡ್ ಮಾಡ್ಸಿದ್ ನಾನೇ. ನೀವೇನೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವೇನೆ. ನೋಡಿ ನೀವಿಬ್ಬರು ಮ್ಯಾಚ್ ಇರೋದ್ರಿಂದ ಇಬ್ಬರಿಗೂ ಇದಾಯ್ತು. ನನ್ಗೇನ್ ಪರ್ಟಿಕ್ಯುಲರ್ ಇರ್ಲಿಲ್ಲ, ಬಟ್ ಕಿಚನ್ ಬಗ್ಗೆ ಸ್ವಲ್ಪ ಇತ್ತಷ್ಟೇ. ನೀವೇನೇನು ಇನ್ಪುಟ್ ಕೊಟ್ರಿ ಕಿಚನ್ ಬಗ್ಗೆ ಅದು ಸ್ವಲ್ಪ ಹೇಳಿ. ಕಿಚನ್ ಅಲ್ಲಿ ಫುಲ್ ಸ್ಟೋರೇಜು ಚೆನ್ನಾಗಿ ಮಾಡಿಸ್ಬೇಕು ಅಂತ, ಆಮೇಲೆ ಕೌಂಟರ್ ಟಾಪ್ಸು, ಆಮೇಲೆ ಸಿಂಕ್ಸು ಅದೆಲ್ಲ ನೀಟಾಗಿ ಮಾಡಬೇಕು ಅಂತ. ಆ ಥರ ಎಷ್ಟು ಮಿನಿಮಮ್ ಸ್ಪೇಸ್ ಇದೆಯೋ ಅದ್ರಲ್ಲಿ ತುಂಬಾ ಸ್ಟೋರೇಜ್ ಮಾಡಿಸ್ಬೇಕು ಅಂತ, ಆಗ್ಬೇಕು, ಯೂಸ್ ಆಗ್ಬೇಕಲ್ವಾ, ಆ ಥರ ನೀಟಾಗಿರ್ಬೇಕು ಕಿಚನ್ ಅಂತ. ಕಿಚನ್ ಅಲ್ಲಂತೂ ಒಂದು ಮೋಸ್ಟ್ ಪರ್ಟಿಕ್ಯುಲರ್ ಮೇಡಮ್ ಇಂದಂದ್ರೆ ಕಿಚನ್ ವೈಟ್ ಅಂಡ್ ಬ್ಲೂ ಥೀಮ್ ಇದೆ. ಸೊ ನನ್ ಕ್ವಾಡ್ಸು ಅದೇ ಥೀಮ್ ಬೇಕು, ಅದೇ ಬೇಕು ಅಂತ ಅಲ್ವಾ? ಓಕೆ, ಸೊ ಇಲ್ಲಿ ಮೇಡಮ್ ಕಲರ್ ಬಂತು. ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ಮಿಬ್ರಲ್ಲಿ ಮೂನ್ ಯಾರಿಗೆ ಇಷ್ಟ ಅದನ್ನು ಹೇಳಿ ನನಗೆ. ಇಬ್ಬರಿಗೆ ಇಷ್ಟ. ಮೂನನ್ನೇ ಮನೆಗೆ ತರಿಸ್ಬಿಟ್ಟಿದ್ದೀರಾ. ಹಾಡು ಕೇಳಿರ್ತೀವಿ ಚಂದ್ರನ್ ತಂದು ಕೊಡ್ತೀನಿ ಅಂತ, ಹೆಂಡ್ತಿಗೆ ಚಂದ್ರನ್ ತಂದು ಕೊಟ್ಟಿದ್ದೀರಾ ಮನೆಗೆ. ಮೇಡಮ್ ಹೆಂಗಿದೆ ಚಂದಿರ? ಇಷ್ಟ ಆಯ್ತಾ? ಹಾ, ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಹೇಳಿದ್ರ ಗಂಡನ ಹತ್ರ ಚಂದ್ರ ಬೇಕು? ಇಲ್ಲ, ನಾನು ಕೇಳಿರ್ಲಿಲ್ಲ, ಅವ್ರಿಗೆ ಬೇಕು ಅಂತಾನೆ ಮಾಡ್ಸಿರೋದು. ಅಂದ್ರೆ ಮುಂಚೆ ಸುಮ್ನೆ ಚೆನ್ನಾಗ್ ಕಾಣ್ಲಿ ಅಂತ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಇಟ್ ಇಸ್ ಗುಡ್ ಟು ಹ್ಯಾವ್ ಇಟ್ ಇನ್ ಅ ಬೆಡ್ರೂಮ್ ಅಂತ, ಸೊ ಅದನ್ನು ಎಲ್ಲ ಸೇರ್ಕೊಂಡು ಮಾಡ್ಸಿರೋದು. ಓಕೆ ಓಕೆ. ಈಗ ತುಂಬಾ ಜನ ಹೆಂಡ್ತಿದ್ದು ಚಂದ್ರ ಕೇಳ್ತಾರೆ ಸರ್. ಇವಾಗ ಬೇರೆನೂ ಕೇಳ್ಬೋದು, ಮೂನು ಬೇರೆ ಬೇರೆ ಗ್ರಹಗಳನ್ನೆಲ್ಲ ಕೇಳ್ಬೋದು. ಇಟ್ಸ್ ಆಲ್ ಫ್ರಮ್ ಯು ಓನ್ಲಿ. ನಿಮ್ಮಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮಿಂದನೇ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ. ವಿವಾದವ್ರ ಮೇಲೆ ಪ್ರೆಸರ್ ಜಾಸ್ತಿ ಆಗುತ್ತೆ ಇವಾಗ. ತಂದ್ಕೊಡಿ ಸರ್ ನಮ್ಗೆ ಅಂತ. ಏನಿಲ್ಲ ಸರ್, ಹ್ಯಾಂಡಲ್ ಮಾಡ್ತಾರೆ ಅವರು, ಎಕ್ಸಿಕ್ಯೂಟ್ ಮಾಡ್ತಾರೆ ಅಲ್ವಾ? ಸೊ ಎಲ್ಲ ಹೆಂಡ್ತಿದ್ರಿ ಡಿಮಾಂಡ್ ಬರುತ್ತೆ ಇನ್ನು ಮುಂದೆ. ಓಕೆ, ನಾವು ಕೂಡ ಈ ಸದ್ಯ ಟೈಮಲ್ಲಿ ಇವಾಗೊಂದು 2 ವರ್ಷದಲ್ಲಿ ತುಂಬಾ ಕಡೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಾಗ್ಲಿ, ನಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ ನೋಡಿದೀವಿ ಇಂಟೀರಿಯರ್ಸ್ ಆಗಿರೋದು. ಅವರು ಕೂಡ ನಮ್ಗೆ ಬಂದ್ಬಿಟ್ಟು ನೋಡಿದ್ದಾರೆ. ಅವ್ರು ಎಲ್ಲರೂ ಹೇಳೋದು ಅದೇ, ಅಂದ್ರೆ ನಮ್ದು ನಾವು ಏನೇನೋ ಪ್ಲಾನ್ ಮಾಡ್ಕೊಂಡ್ರು ಫಿನಿಶಿಂಗ್ ನೀಟಾಗಿ ಬಂದಿಲ್ಲ, ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಬಂದಿರಲ್ಲ. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆ ಅಂತ ಎಲ್ಲರೂ ನಮ್ಗೆ ಹೇಳೋದು ಅದೇ. ಎಲ್ಲರೂ ಒಂದಾಗೆ ಬರೋದು. ಮನೆ ಓಪನಿಂಗ್ ಯಾವಾಗ ಮಾಡಿದ್ರಿ? ಯಾವಾಗ ನಡೀತಿದ್ದು ಮನೆ ಓಪನಿಂಗು? ಪೂಜೆ ಮಾರ್ಚ್ 7ನೇ ತಾರೀಕಿಗೆ ಮಾಡಿದ್ವಿ. ಮಾರ್ಚ್ 9ಕ್ಕೆ ನಾವು ಮೂವಿ. ದಿಸ್ ಮಾರ್ಚ್ ಅಲ್ಲಿ ಆಗಿರುವಂಥದ್ದು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಬಂದಿರ್ತಾರೆ. ಕಾಂಪ್ಲಿಮೆಂಟ್ಸ್ ಎಲ್ಲ ಯಾವ ತರ ಇತ್ತು? ಏನು ಲೇಡೀಸ್ ಇಂದ ಸ್ಟಾರ್ಟ್ ಮಾಡೋಣ. ಹೆಂಗಿತ್ತು ಮಾತುಕತೆ ಎಲ್ಲರದು? ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಜಾಸ್ತಿ ಏನು ಇಷ್ಟ ಆಯ್ತು ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಂಥದ್ದು? ಎಲ್ಲರೂ ಕಾಂಪ್ಲಿಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ. ಪೇಂಟಿಂಗ್, ಆಬ್ವಿಯಸ್ಲಿ ದಿಸ್ ಪೇಂಟಿಂಗ್, ಆಮೇಲೆ ಕಿಚನ್, ಆಮೇಲೆ ಬೆಡ್ರೂಮ್. ಆಕ್ಚುಲಿ ಎಲ್ಲಾ ರೂಮಲ್ಲೂ ಒಂದೊಂದು ಎಲಿಮೆಂಟ್ ಇಟ್ಟಿದೀವಿ ಚೆನ್ನಾಗಿರೋ ತರ. ಸೊ ಎಲ್ಲರೂ ಅದನ್ನೇ ಹೇಳ್ತಾ ಇರೋದು, ನೋಡೋ ತರ ಇದೆ. ಎಲ್ಲರೂ ಫೋಟೋ ತಗೊಂಡೋದ್ರು, ಕೇಳ್ಬಿಟ್ಟೋದ್ರು ಯಾರ ಹತ್ರ ಮಾಡ್ಸಿದ್ರಿ. ಆಕ್ಚುಲಿ ಸ್ಟಾರ್ಟಿಂಗ್ ಆ ಡೋರ್ ಇಂದ ಹಿಡಿದು ಎಲ್ಲರೂ ಕೇಳಿದಾರೆ ಎಲ್ಲಿ ಮಾಡ್ಸಿದ್ರಿ, ಯಾರ ಹತ್ರ ಪಟ್ಟಿ ಬಂದಿದೆಯಲ್ಲ, ಬ್ರಾಸ್ ಪಟ್ಟಿ ಮಾಡ್ಸಿದೀವಲ್ಲ ಅದು. ಎಲ್ಲರೂ ಅದನ್ನೇ ಕೇಳ್ತಾ ಇದಾರೆ, ಯಾರ ಹತ್ರ ಮಾಡ್ಸಿದ್ರಿ, ಹೆಂಗ್ ಮಾಡ್ಸಿದ್ರಿ, ಹೆಂಗೆ. ಅದು ನಾವ್ ಇಬ್ರೇ ಇರೋದು, ಬೇರೆ ಯಾರು ಇಲ್ಲ ಸಪೋರ್ಟ್ಗೆ. ಸೊ ಅಷ್ಟು ನಾವೇ ಮಾಡಿದೀವಿ. ಎಲ್ಲ ಒಂಥರ ಇನ್ಸ್ಟಾಗ್ರಾಮ್ ವರ್ದಿ ತರ. ಹೌದು, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ವರ್ದಿ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ವರ್ದಿ ಇದೆ. ಓಕೆ ಓಕೆ, ಸೂಪರ್ ಸರ್. ನಿಮ್ಮ ಫ್ರೆಂಡ್ಸ್ ಅಂಡ್ ಕೊಲೀಗ್ಸ್ ನೋಡಿದವ್ರು ಏನೇನು ಹೇಳಿದ್ರು? ಅವ್ರು ಅದೇ ಹೇಳ್ತಾ ಇದ್ರು, ನೀವೇನು ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಟ್ರೆಸ್ಟ್ ಅಲ್ಲಿ ಏನ್ ಕಂಡಿದೆ ಅದನ್ನೇ ಮನೇಲಿ ಹಂಗೆ ಮಾಡಿದೀರಾ ಅಂತ. ದಟ್ಸ್ ದ ಒನ್. ಈಗ ನಾನು ಆಕ್ಚುಲಿ ಎಲ್ಲ ನೋಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಕಣ್ಣಿಂದ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಯು ಎಕ್ಸಿಕ್ಯೂಟೆಡ್ ವೆರಿ ವೆಲ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮದು ಮತ್ತು ಈ ವಿವಾದವ್ರದ್ದು ಜುಗಲ್ಬಂದಿ ಇಟ್ಸ್ ವರ್ಕ್ಡ್. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾದವ್ರಿಗೆ ವರ್ಕ್ ಕೊಡ್ಬೋದಾ? ವರ್ಕರ್ಸ್ ಎಲ್ಲ ಯಾವ ಥರ ಇದ್ದಾರೆ? ಇಸ್ ಇಟ್ ಗುಡ್? ನಿಮ್ಮ ಇದರಿಂದ ಹೇಳಿ ಯಾವ ಥರ ಇದೆ? ವೇವ ವರ್ಕರ್ಸ್ ತುಂಬ ಚೆನ್ನಾಗಿದ್ದಾರೆ. ಎಸ್ಪೆಷಲಿ ಡಿಸೈನ್ ಟೀಮ್ ಆಗಲಿ, ನೀವು ಎಷ್ಟೇ ಇಟ್ರೇಷನ್ಸ್ ಹೇಳಿದ್ರು ಡಿಸೈನಲ್ಲಿ ತುಂಬ ಪೇಷಂಟ್ಲಿ ವರ್ಕ್ ಮಾಡಿಬಿಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಕೊಡ್ತಾರೆ. ಆ್ಯಂಡ್ ಈವನ್ ಎಕ್ಸಿಕ್ಯೂಷನ್ ಟೀಮಲ್ಲೂ ಬಂತು ನಮ್ಮ, ಎಸ್ಪೆಷಲಿ ನಾನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ನಮ್ಮ ಎಲೆಕ್ಟ್ರಿಷಿಯನ್ ಜಗದೀಶ್ ಅವರು. ಅವರು ತುಂಬ ಪೇಷಂಟ್ಲಿ ವರ್ಕ್ ಮಾಡಿ ತುಂಬ ಎಲ್ಲ ನೀಟಾಗಿ ಆಗೋ ಥರ ಮಾಡಿಬಿಟ್ಟು ಹೋಗಿದ್ದಾರೆ. ಕಾರ್ಪೆಂಟರ್ಸ್ಗಳು ಪೇಷಂಟ್ಲಿ ವರ್ಕ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಡಿಸೈನ್ ಟೀಮ್ ಅಲ್ಲಿ ಯಾರಿದ್ರು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ 9 ತಿಂಗಳು ಕೋಆರ್ಡಿನೇಟ್ ಮಾಡಿದ್ರು? ಸ್ಟಾರ್ಟಿಂಗ್ ಇಂದ ಅಂಕಿತಾ ಅವರೇ ಇದ್ರು. ಆಮೇಲೆ
ಸೊ ಅಂಕಿತ್ ಅವ್ರ ಮೇನ್ ಜಾಸ್ತಿ ನಿಮ್ಮ ಜೊತೆ ಅಂಕಿತ್ ಅವ್ರ ಮೇನ್ ಇದ್ರು, ಅವ್ರ ಜೊತೆ ಶಾಂಭವಿನೂ ಇದ್ರು. ಶಾಂಭವಿ ಮತ್ತು ಅಂಕಿತ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿರುವಂಥದ್ದು. ಆ್ಯಂಡ್ ಇನ್ನೊಂದು ಲಾಸ್ಟ್ ಕೇಳುವಂಥದ್ದು ವರ್ತ್ ಅನ್ನೋದು ಬರುತ್ತೆ. ₹1 ಖರ್ಚು ಮಾಡಿದ್ರು ಒಂದು ಟೇಬಲ್ ತೊಗೊಂಬಂದ್ರು ಒಂದು ವರ್ತ್ ಅಂತ ಇರಬೇಕು. ಒಂದು ಟೇಬಲ್ಗೆ 10,000 ಇರುತ್ತೆ, ನಾವು 20,000 ಕೊಟ್ಟು ಬಂದರೆ ಆಮೇಲೆ ಬೇಜಾರಾಗುತ್ತೆ, ಯಾಕೋ 10,000 ಜಾಸ್ತಿ ಕೊಟ್ವಿ ಅಂತ. ಸೊ ಇವತ್ತೇನು ನೀವು ದುಡ್ಡು ಕೊಟ್ಟಿದ್ದೀರಾ, ಮಾಡಿದ್ದೀರಾ, ಎಕ್ಸಿಕ್ಯೂಟ್ ಮಾಡಿದ್ದೀರಾ, ಇಸ್ ಇಟ್ ವರ್ತ್ ಅಂತ ಅನ್ಸುತ್ತೆ, ಸರಿಯಾಗೇ ಖರ್ಚು ಮಾಡಿದ್ದೀವಿ ಅಂತ ಇದೆ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ ಸರ್ ಅನ್ಸುತ್ತೆ ವರ್ತ್ ಅಂತ ಅನ್ಸುತ್ತೆ. ನೀವು ಹೇಳಿ ಮೇಡಮ್, ವರ್ತ್ ಅಂತ ಅನ್ಸುತ್ತೆ? ಒಂದೊಂದು ಪೀಸುನು ವರ್ತ್ ಅಂತ ಅನ್ಸುತ್ತೆ. ಎಲ್ಲದೂನು, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲದೂನು. ಓಕೆ, ಯಾವತ್ತೂ ರಿಗ್ರೆಟ್ ಮಾಡಿಲ್ಲ ನಾವು ಮನೇಲಿ ಏನ್ ಮಾಡ್ಸಿರೋದನ್ನು. ಓಕೆ, ವೇವ ಕೊಟ್ಟಿದ್ದನ್ನು ರಿಗ್ರೆಟ್ ಮಾಡಿಲ್ಲ. ಮಾಡಿಲ್ಲ. ಕೆಲ್ಸದ ಬಗ್ಗೆನೂ ಅಷ್ಟೇ, ಯಾವ್ದ್ರಲ್ಲೂ ಒಂಚೂರು ಮಿಸ್ಟೇಕ್ ಮಾಡಿಲ್ಲ. ಮಾಡಿದ್ರು ಕರೆಕ್ಟ್ ಮಾಡ್ಬಿಟ್ಟೆ ಹೋಗಿದ್ದಾರೆ ಓಕೆ, ಓಕೆ, ಆನ್ ಟೈಮ್ ಅಲ್ಲಿ. ಸೊ ನಮ್ಮ ವಿವಾದವ್ರಿಗೆ ಒಂದು ತಮ್ಸ್ ಕೊಡ್ಬೋದಾ? ಬೆಸ್ಸಪ್ಲಕ್ಕೆ ಹೇಳ್ಬಿಡಿ ಹಾಗೇನೆ. ಸೂಪರಾಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಅಮೇಝಿಂಗ್ ಮನೇನ ತೊಗೊಂಬಂದಿರೋದಕ್ಕೆ, ಅದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಧನ್ಯವಾದ ಸರ್. ಈ ಒಂದು ಸ್ಪೇಸ್ ಏನು ನೋಡ್ತೀವಿ ಅದು ಕಾಮನ್ ವಾಶ್ ಅಂತ ಇತ್ತು. ಈ ಕಾಮನ್ ವಾಶ್ನು ಹೈಲೈಟ್ ಮಾಡೋಕ್ಕೆ ಈ ಥರ ಪ್ಲಾನ್ ಮಾಡಿ ಸರ್. ಸೊ ಎರಡು ಈ ಸಿಂಕ್ ಬಾಟಮಲ್ಲಿ ಬರುವಂಥ ಪೈಪಿಂಗ್ಸ್ ಪಾಸ್ ಹಾಕಿ ಈ ಥರ ಲೆಂತಿ ಶಟರ್ಸ್ಗೆ ಹೋಗಿದ್ದೀವಿ. ಆ್ಯಂಡ್ ದೆನ್ ಎರಡು ಸೈಡ್ಸಲ್ಲಿ ಏನು ಬರುತ್ತೆ ನಿಮ್ಗೆ ಈ ಥರ ರನ್ ಮಾಡಿ. ಸೊ ಒಂದು ಮೇಲ್ಗಡೆ ಓಪನ್ ಬಾಕ್ಸ್ ಥರ ಕೊಟ್ಟಿದ್ದೀವಿ, ಬಾಟಮಲ್ಲಿ ಅಗೇನ್ ಶಟರ್ ನೆಟ್ ಇರುತ್ತೆ. ಆ್ಯಂಡ್ ದೆನ್ ಅಗೇನ್ ಟಾಪ್ ಕ್ವಾಡ್ಸ್ ಬರುತ್ತೆ, ಇದಕ್ಕೊಂದು ಸಿಂಕು, ಅದಕ್ಕೆ ಹೈಲೈಟ್ ಆಗುವಂಥ ಟ್ಯಾಪ್ಸು, ಇದು ಹಿಂಭಾಗದಲ್ಲಿ ಸ್ಟೋನ್ ಕ್ಲಾಡಿಂಗ್ ಸರ್. ಇದು ಎಂಟರ್ಲಿ ಸ್ಟೋನ್ ಕ್ಲಾಡಿಂಗು, ಇದು LED ಲೈಟ್ ಸರ್. ಇದು ಅಮೀಬಾ ಟೈಪ್. ಎಸ್ ಸರ್. ಬಟ್ ನಿಮ್ಗೆ ಎರಡು ಬರುತ್ತೆ ಸರ್, ಇಲ್ಲೊಂದು ಇರುತ್ತೆ, ಎರಡು ಕಾಂಬಿನೇಷನ್ಸ್. ಇದು ನೀವೇ ಪ್ರಿಕ್ಯೂರ್ ಮಾಡಿರೋದಾ ಇದು? ಇದು ಕಸ್ಟಮರ್ ಪ್ರೊಕ್ಯೂರ್ ಮಾಡಿ, ಬಟ್ ಅವ್ರಿಗೆ ಇಲ್ಲಿ ಕಾಂಟ್ರಾಕ್ಟ್ ಹಾಕೊಂಡು ಇಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರು ಸರ್. ಇದರ ಕಾಂಬಿನೇಷನ್ ನಾವು ರನ್ ಮಾಡಬಹುದು. ನೋಡಿ, ಸಿಂಕ್ ಇರಬಹುದು, ಈ ಫಿಟ್ಟಿಂಗ್ಸ್ ಗೋಲ್ಡನ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಟ್ ಇದಕ್ಕಿನ್ನೆಲ್ಲ ಮೇಲೆ ಟಾಪಲ್ಲಿ ಬರುತ್ತೆ ಸರ್ ನಿಮಗೆ. ಏನು ಸರ್ ಇದು? ಇದು ಸ್ಟ್ರೆಚ್ ಸೀಲಿಂಗ್ ಸರ್. ಇದು ಓ ಮೈ ಗಾಡ್, ಇದೇ ತಾನೇ ಹೇಳಿದ್ದು? ಇದೇ ಟ್ರೆಸ್ಟಿಂಗ್, ಎಕ್ಸಾಕ್ಟ್ಲಿ ಸರ್. ಓಕೆ, ಸೊ ಇದು ನಮ್ಮ ವಾಲಲ್ಲಿ ಇದೆಯಲ್ಲ ಅದೇ ಡಿಸೈನ್ ತಾನೇ? ಅದೇ ಡಿಸೈನ್ ಸರ್. ಸೊ ಆ ಒಂದು ಸೇಮ್ ಥೀಮ್ ರನ್ ಮಾಡೋಕ್ಕೋಸ್ಕರ ಈ ಥರ ಸ್ಟ್ರೆಚ್ ಸೀಲಿಂಗ್ ಅಲ್ಲಿ ಅದು PVC ಬರುತ್ತೆ ಸರ್. ಅದ್ರಲ್ಲಿ ಪ್ರಿಂಟ್ ಹಾಕಿ ಒಳಗಡೆ ಬಂದು ಲೈಟಿಂಗ್ಸ್ ಇರುತ್ತೆ. ಆ್ಯಂಡ್ ದೆನ್ ಈ ಸೀಲಿಂಗ್ನ ಸ್ಟ್ರೆಚ್ ಮಾಡಿ ಪ್ಲೇಸ್ ಮಾಡ್ತಾರೆ. ಸೊ ಒಂದು ಓವರಾಲ್ ಎಫೆಕ್ಟ್ ನೀವು ಆ ಕಡೆ ದೂರದಿಂದ ನೋಡಿದಾಗ ಹೇಗಿರುತ್ತೆ ಅಂದರೆ, ನಾರ್ಮಲ್ ಸೀಲಿಂಗ್ಸ್ ಕಂಪೇರ್ ಮಾಡಿದಾಗ ಈ ಥರ PVC ಸೀಲಿಂಗ್ ಹೋದಾಗ ತುಂಬ ಡಿಫ್ರೆಂಟ್ ಯೂನಿಕ್ ಆಗಿ ಕಾಣುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್ ಇದು. ಸರ್ ಲೈಕ್ ಇದು ಎಷ್ಟು ದುಡ್ಡು ಮಾಡ್ಬೋದು ಇದರಲ್ಲಿ ನಾವು? ಸರ್ ಇದಕ್ಕೆ ಅಂದರೆ ಡಿಸೈನ್ ಮೇಲೆ ಹೋಗೋದು ಸರ್. ಇದು ನೀವು ಯಾವ ಥರ ಡಿಸೈನ್ ತರ್ತೀರ, ಆ ಸ್ಪೇಸ್ ಯಾವ ಥರ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದು ಮಾಡ್ಬೋದು ನಾವು ಅಂತ? 7 ಅಡಿಗೆ 10 ಅಡಿ ಗಂಟನೂ ಮಾಡ್ಬೋದು ಸರ್. ಯಾಕಂದ್ರೆ ಅದು PVC ಅಂದ್ರೆ ಮನೆಗೆ ಸ್ಟ್ರೆಚ್ ಮಾಡೇ ಮಾಡ್ಬೇಕು ನಾವು. ಸೊ ನಾನು ಸಜೆಸ್ಟ್ ಮಾಡೋದು 7/10 ಗಂಟೆ ನಾವು ಈಸಿಲಿ ಮಾಡ್ಬೋದು. ಸೊ ನಮ್ಮ ಲಿವಿಂಗಿಗೆಲ್ಲ ಮಾಡ್ಕೋಬಹುದು, ಹಾಗಾದ್ರೆ ಮಾಡ್ಕೊಬೋದು ಸರ್. ಅಂದರೆ ಅಲ್ಲಿಗೂ ಹೋಗ್ಬೋದು, ಬಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಥೀಮ್ ಸರ್. ನಾವು ಯಾವ ಥರ ಹೋಗ್ತಾ ಇದೀವಿ ಆ ಥೀಮ್ ಮೇಲೆ ಡಿಪೆಂಡ್ ಮಾಡಿ ನಾವು ಮಾಡ್ಬೋದು ಸರ್. ಚಾರ್ಜ್ ಎಷ್ಟು ಆಯ್ತು ಅಂತ ಸರ್ ಮೇಲೆ ಈ ಸೀಲಿಂಗ್ ನೋಡ್ತಾರೆ ಆಲ್ಮೋಸ್ಟ್ 15,000 to 16,000 ನಾವು ಇಲ್ಲಿ ಯೂಸ್ ಮಾಡಿದ್ವಿ ಸರ್ ಇದಕ್ಕೆ ಅಂತ. ಇಷ್ಟು ಮಾಡೋಕ್ಕೆ 16,000. ಸೊ ಅಗೇನ್ ಕಸ್ಟಮರ್ಸ್ ಯಾವ ಥರ ಸೈಜಸ್ ಹೋಗ್ತೀರಾ, ಪ್ಲಸ್ ಅದ್ರ ಮೇಲೆ ಯಾವ ಥರ ಡಿಸೈನ್ ಪ್ಯಾಟರ್ನ್ ಬರ್ತದೆ, ಅದ್ರ ಮೇಲೆ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ ಸರ್, ಡಿಫ್ರೆನ್ಸ್ ಆಗುತ್ತೆ ಅಲ್ವಾ? ಓಕೆ, ರೂಮ್ ಹೋಗ್ಬಿಡೋಣ ಸರ್ ಇವಾಗ. ಎಸ್ ಸರ್. ಸೊ ಇದು ಬಂದು ಅವರ ಮೇನ್ ಮಾಸ್ಟರ್ ಬೆಡ್ರೂಮ್ ಸರ್. ಹಾಗೆ ಈ ಬೆಡ್ರೂಮ್ ನೀವು ನೋಡಿದ್ರೆ ಇಟ್ಸ್ ಟೋಟಲ್ ಆಫ್ ಡಿಫ್ರೆಂಟ್ ಥೀಮು, ಒಂದು ಮಾಡರ್ನ್ ಥೀಮಲ್ಲಿ ನಾವು ಇಲ್ಲಿ ತೊಗೊಂಡೋಗಿವಿ ಸರ್. ಓಕೆ, ಎಸ್. ಸೊ ವೆರಿ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಓಕೆ, ಸೊ ಫಸ್ಟ್ ಮೇಲಿಂದನೇ ಬಂದ್ಬಿಡೋಣ. ಎಸ್ ಸರ್. ಸೊ ಫಸ್ಟ್ ಸೀಲಿಂಗ್ ಮೇಲೆ ನೋಡ್ಬೋದು ಸರ್. ಸೀಲಿಂಗ್ ಯಾವ ಥರ ತೊಗೊಂಡಿದ್ದೀವಿ ಅಂದರೆ ಇನ್ವರ್ಟೆಡ್ ಯೋಗೆ ಹೋಗಿದ್ದೀವಿ. ಅಂದರೆ ನಮ್ಮದು ಕಾಟ್ ಕಿಂಗ್ ಸೈಜ್ ಏನು ವಿಡ್ತು ಮತ್ತು ಡೆಪ್ತಲ್ಲಿ ಬರುತ್ತೆ ಆ ವಿಡ್ತ್ ಆ್ಯಂಡ್ ಡೆಪ್ತ್ ಅಲ್ಲಿ ತೊಗೊಂಡಿದ್ದೀವಿ ಸರ್. ಈ ಒಂದು ಎರಡು ಪ್ರೊಫೈಲ್ ಲೈಟು ನಮ್ಮ ಈ ಒಂದು ಇದಕ್ಕೆ ಮ್ಯಾಚ್ ಆಗುತ್ತೆ, ಗೋಲ್ಡನ್ ಬಿಲ್ಡಿಂಗ್ಗೆ. ಹಿಂಭಾಗ ಬಂದು ಇದು ಫುಲ್ ಸ್ಟೋನ್ ಲ್ಯಾಮಿನೇಟ್ ಫುಲ್ ತೊಗೊಂಡಿವಿ ಸರ್. ಪ್ಲಸ್ ಎರಡು ಕಡೆ ಇದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ರಾಫ್ಟರ್ಸ್ ಹೋಗಿದ್ದೀವಿ. ಈ ರಾಫ್ಟರ್ಸ್ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ರನ್ ಮಾಡಿದ್ವಿ ಸರ್. ಯಾಕಂದ್ರೆ ಇದು ಗೋಲ್ಡನ್ ಟೀಪಟ್ಟಿದು ಬರುತ್ತೆ ಆ್ಯಂಡ್ ಇದು ಸ್ಟೋನ್ ಫಿನಿಶ್ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಏನು ಬರುತ್ತಲ್ಲ ಸರ್, ಇದು ಟೋಟಲಿ ಬಂದು ಫ್ಯಾಬ್ರಿಕ್ ಹೆಡ್ ಬೋರ್ಡ್. ಇದು ಈ ಅಪೋಲ್ಸ್ಟ್ರಿ ವರ್ಕ್ ಯಾವ ತೊಗೊಂಡಿದ್ದೀವಿ ಅಂದರೆ ನಮ್ಮ ಕಿಂಗ್ ಸೈಜ್ ಕಾಟ್ ಲ್ಯಾಮಿನೇಟ್ ಕಲರ್ನ ಮ್ಯಾಚ್ ಮಾಡಿದ್ದೀವಿ. ಆ ಒಂದು ಪಿಂಕ್ ಶೇಡ್ನ ಇಲ್ಲಿ ನಾವು ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಟೋಟಲಿ ಕಿಂಗ್ ಸೈಜ್ ರನ್ ಮಾಡಿದ್ದೀವಿ. ಇದು ಟೋಟಲಿ ನಿಮಗೆ ಯೂಸಬಲ್ ಇರುತ್ತೆ ಸರ್. ಇದು ಕೆಳಗಡೆ ಸ್ಪೇಸು ಯೂಸಬಲ್ ಇದೆ ಇದು. ಓಕೆ, ಸೊ ಇದು ಲಿಫ್ಟಬಲ್ ಇರುತ್ತೆ. ಲಿಫ್ಟಬಲ್ ಕಾಟ್ ಸರ್. ಇದು ಲಿಫ್ಟಬಲ್ ಕಾಟ್ ಇರುತ್ತೆ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಟೋಟಲಿ ಸ್ಟೋರೇಜ್ ಬರುತ್ತೆ. ಆ್ಯಂಡ್ ಎರಡು ಪಕ್ಕ ಏನಿದೆ ಕಾಟ್ ಸೆಟಬಲ್ ಕೊಟ್ಟಿವಿ ಸರ್. ಕಾಟ್ ಸೆಟಬಲ್ ಬಂದು ನಾವು ಈ ಥರ ಪಿಂಕ್ ಶೇಡೆಲ್ಲ ರನ್ ಮಾಡಿದ್ದೀವಿ. ಟಾಪ್ ಬಂದು ಕ್ವಾಡ್ಸ್ ಇರುತ್ತೆ ನಿಮಗೆ. ಆ್ಯಂಡ್ ಇದು ನಿಮಗೆ ಸಾಫ್ಟ್ ಫ್ಲೋರ್ಸ್ ಬರುತ್ತೆ ಸರ್. ಅಲ್ಲಿ ಕ್ವಾಡ್ಸ್ ಹಾಕಿದ್ದೀರಾ? ಕ್ವಾಡ್ಸ್ ಹಾಕಿದ್ದೀವಿ ಸರ್. ಬಟ್ ಈ ಟಾಪ್ ಇದರ ರನ್ ಮಾಡ್ಕೊಟ್ಟಿದ್ದೀವಿ. ಸೊ ಮೇಡ್ ಏನಾಗುತ್ತೆ, ಈ ಒಂದು 3 ಇಂಚಸ್ ಸ್ಪೇಸನ್ನು ನೀವು ಈ ಥರ ರಿಮೋಟ್ಸ್ ಪ್ಲಾನ್ ಮಾಡೋಕೆ ಇರ್ಬೋದು, ಲ್ಯಾಂಪ್ ಕಲ್ಲಿ ಇಟ್ಕೊಳ್ಳೋಕೆ ಇರುತ್ತೆ. ಸೊ ಆ ಥರ ನಾವು ಒಂದು ಕಾಂಬಿನೇಷನ್ ರನ್ ಮಾಡಿದ್ದೀವಿ ಸರ್. ಅದು ಎರಡು ಕೊಟ್ಟಿದ್ದೀವಿ ಸರ್. ಎರಡು ಕಡೆನೂ ಅದನ್ನು ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ, ಆಮೇಲೆ ಇಲ್ಲಿ ಆ್ಯಂಡ್ ಇಲ್ಲಿ ಬಂದಾಗ ಒಂದು ಫೋಲ್ಡಬಲ್ ಸ್ಟಡಿ ಕೊಟ್ಟಿದ್ದೀವಿ ಸರ್. ಸೊ ಇನ್ ಕೇಸ್ ಏನಾದ್ರು ಮಿನಿಮಲ್ ವರ್ಕ್ಸ್ ಇದ್ದಾಗ ಈ ಫೋಲ್ಡಬಲ್ ಸ್ಟಡಿ ಇಲ್ಲಿ ಯೂಸ್ ಮಾಡ್ತಾರೆ ಕೊಟ್ಟಿದ್ದೀವಿ. ಹಾಗೆ ಇದೇನಂದ್ರೆ ನಮ್ಮ ಸ್ಟ್ರೈಟ್ ಪ್ಯಾಟರ್ನ್ ಕೊಟ್ಟಿಲ್ಲ ಸರ್. ಎರಡು ಕಡೆ ಕರ್ವ್ ನ ಕೊಟ್ಟು ಆ ಇನ್ವರ್ಟೆಡ್ ಯೂನ್ ಇಲ್ಲೂ ನಾವು ತಗೊಂಡ್ಬಂದಿದ್ವಿ ಸರ್. ಇಲ್ಲಿ ಎಜ್ಜಲ್ಲಿ ಇದೆ ಅಲ್ವಾ, ಮತ್ತೆ ಟಚ್ ಆಗುತ್ತೆ. ಸೊ ಎಡ್ಜಸ್ ಶಾರ್ಪ್ ಇರುತ್ತೆ ಬೇಡ ಅಂತೇಳಿ ಈ ಥರ ಪ್ಲಾನ್ ಮಾಡಿದ್ವಿ ಸರ್. ಓಕೆ, ಇಲ್ಲಿಗೆ ಬಂದಾಗ ನಿಮ್ಗೆ ಡ್ರೆಸ್ಸರ್ ಕೊಟ್ಟಿದ್ವಿ ಸರ್. ಈ ಡ್ರೆಸ್ಸರ್ ಹೇಗಿರುತ್ತೆ, ಮಿನಿಮಲ್ ಡ್ರೆಸ್ಸರ್. ನಿಮಗೆ ತುಂಬ ಕಡೆ ಜಾಸ್ತಿ ಯೂಸ್ ಆಗಿ ಮಿನಿಮಲ್ ಆಗಿ ಕೊಟ್ಟಿದ್ದೀವಿ. ಸೊ ಇದಕ್ಕಾಗಿ ನಿಮ್ಗೆ ಟಾಪ್ ಇರುತ್ತೆ, ಇಲ್ಲಿಗೆ ಒಂದು LED ಮಿರರು, ಚೆಸ್ಟ್ ಔಟ್ ಡ್ರಾವರ್ಸ್ ಇಲ್ಲಿ ಕೊಟ್ಟಿವಿ ಸರ್. ಸೊ ನಿಮ್ಮ ಮೇಕಪ್ಸು ಪ್ರತಿಯೊಂದಲ್ಲೂ ಇಲ್ಲೇ ನೀವು ಪ್ಲಾನ್ ಮಾಡ್ಬೋದು. ಇವನ್ ದಟ್ ಇಲ್ಲಿಗೆ ಒಂದು ಕಾಫಿ ಟೇಬಲ್ ಬರುತ್ತೆ. ಸೊ ಏನಾದ್ರು ಮೇಕಪ್ ಎಲ್ಲ ಮಾಡ್ತೀರಾ ಅಂದರೆ ಇಲ್ಲಿ ಕೂತಿ ನಾವು ಅದನ್ನು ರೆಡಿ ಮಾಡ್ಬೋದು. ಮಾಡ್ಕೋಬಹುದು.
ಓಕೆ ದಿಸ್ ವಾಲ್ ಸರ್ ಈ ವಾಲ್. ಹಾಂ ಹಾಗೆ ಇನ್ನೊಂದು ಅಸೆಂಟ್ ವಾಲ್ ಕ್ರಿಯೇಟ್ ಮಾಡಿ ಸರ್. ಸೊ ಮೇನಾಗಿ ಟಿವಿ ಯೂನಿಟ್ಸ್ ಏನು ವಾಲಲ್ಲಿ ಬೇಡ ಅಂತ ಹೇಳಿದ್ರು ಕಸ್ಟಮರ್ಸು. ಸೊ ಒಂದು ಅಸೆಂಟ್ ವಾಲ್ನ ರೆಡಿ ಮಾಡಿದ್ವಿ. ಇದು ಹೇಗೆ ಅಂದರೆ POP ನಿಮ್ಗೆ ಇದರ ಪ್ಯಾಟರ್ನ್ ಮಾಡಿದೆ ಸರ್. ಇದು ಒಂಥರ ಮೂನ್ ಶೇಪ್ ಇದ್ದಂಗೆ ಇರುತ್ತೆ. ಸೊ ಮೂನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೂ ಇನ್ಸೈಡಿಂದ ಕೋಲೈಟ್ ಕೊಟ್ಟಿದ್ದೀವಿ. ಸೊ ಅದು ಒಂದು ಹೈಲೈಟ್ ಕೊಡುತ್ತೆ ನಿಮಗೆ. ಬಟ್ ಸ್ವಲ್ಪ ನಿಮಗೆ ಇದು ಸಿಂಪಲ್ ಆಗಿ ಕಾಣಿಸ್ತದೆ, ಅಂದರೆ ಒಂದು ಟೋಟಲ್ ಆಗಿ ಪೀಸ್ ಫೀಲಿಂಗ್ ಕೊಡುತ್ತೆ ನಿಮಗೆ. ಆ್ಯಂಡ್ ಇದೇನು ಕೊಟ್ಟಿದ್ದು ಪೊಟೆ POP ಸರ್. ಇದು ಓಕೆ ವಾಲ್ ಮೇಲೆ ಇನ್ನೊಂದು POP ವಾಲ್ ನಾವು ಫುಲ್ಲಾಗಿ ತೊಗೊಂಡಿದ್ದೀವಿ. ಇಲ್ಲಿಗೂ ನಾವು ಕರ್ವ್ ಪ್ಯಾಟರ್ನ್ ತಗೊಂಡು ಆ ಕರ್ವ್ ಹಿಂಭಾಗ ನಾವು ಕೋಲೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಕೊಟ್ಟಿದ್ದೀರಾ. ನಿಜವಾಗ್ಲೂ ಒಂದು ಗ್ರಹನೇ ಇದ್ದಂಗಿದೆ ಸರ್. ಇದು ಪ್ಲಾನೆಟೇ ಎಲ್ಲಿದೆ ಫುಲ್ ಯೂನಿಕ್ ಆಗಿ ಮಾಡಿದ್ವಿ ಸರ್. ಆದರೆ ನಾವು ಇನ್ನೊಂದು ಪ್ರಾಡಕ್ಟ್ ನೋಡಿ ಸರ್, ಅದು ಕಲರ್ ಬೇರೆ ಥರ ಮಾಡಿದ್ವಿ. ಮಹೇಶ್ ಅಂತ ಒಂದು ನಿಮ್ಮ ಚಾನೆಲ್ ಮಾಡಿದ್ವಿ, ಅಲ್ಲಿ ಬಂದು ನಾವು ಪರ್ಪಲ್ ಆ ಥರ ಕಲರ್ ಇಂಪ್ಲಿಮೆಂಟ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಸ್ವಲ್ಪ ಈ ಗ್ರೇ ಲೈಟೆಸ್ಟ್ ಗ್ರೇ ಥೀಮು ವಿತ್ ನಾವು ವೈಟ್ ಶೇಡ್ ಅಲ್ಲಿ ಹಾಕೊಂಡಿದ್ವಿ ಸರ್. ಬೇರೆ ಬೇರೆ ಪ್ಲಾನೆಟ್ ಹೇಳಿದ್ರೆ ಮಾಡ್ಕೊಡ್ತೀವಿ. ಅದನ್ನು ಮಾಡ್ತೀವಿ. ಎಸ್ ದಟ್ ಕ್ಯಾನ್ ಬಿ ಡನ್. ಅಚೀವಬಲ್ ಸರ್. ತುಂಬಾನೇ ಚೆನ್ನಾಗಿದೆ. ಓಕೆ ಸೊ ದಿಸ್ ವಾಲ್ ಸರ್ ಇಲ್ಲೇನಿದೆ? ಹಾಂ ಸರ್, ಸೊ ಇಲ್ಲಿ ನಾವು ಕನ್ಸಿಲ್ಡ್ಗೆ ಹೋಗಿದ್ದೀವಿ ಸರ್. ಸೊ ಮೇನಾಗಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಸೊ ಇದು ಫುಲ್ ರಾಫ್ಟರ್ ಕಾಂಬಿನೇಷನ್ಸ್ ರನ್ ಮಾಡಿ ಈ ರಾಫ್ಟರ್ಸ್ ನಾವು ಈ ಥರ ಪುಷ್ ಮಾಡಿದಾಗ ನಾವು ಇನ್ಸೈಡ್ ಬರ್ತೀವಿ ಸರ್ ಇಲ್ಲಿಗೆ. ಓ ಇದ್ರೊಳಗಡೆ ವಾಕಿನ್ ವಾರ್ಡ್ರೋಬ್. ಒಳಗಡೆ ವಾಕಿನ್ ವಾರ್ಡ್ರೋಬ್ ಸರ್. ಸೊ ಅಗೇನ್ ಇದನ್ನು ಕಸ್ಟಮರ್ ನಮ್ಗೆ ಹೇಳ್ತಾರೆ ಅಂದರೆ ಲೈಕ್ ಈ ಅಪಾರ್ಟ್ಮೆಂಟ್ ಆಲ್ರೆಡಿ ರೆಡಿ ಆಗ್ತಿರ್ಬೇಕಾದ್ರೆ ಬಂದಿದ್ರು. ಸೊ ಇಲ್ಲೇ ರೆಸ್ಟ್ ರೂಮ್ನ ಕೊಟ್ಟಿದ್ರು, ಅದನ್ನ ನಾವು ಬ್ರೇಕ್ಔಟ್ ಮಾಡಿ ಹೇಳಿ ಇಲ್ಲಿಗೆ ರೆಸ್ಟ್ ರೂಮ್ನ ಪ್ರೊವೈಡ್ ಮಾಡಿ ಹೇಳಿ ಈ ಥರ ವಾಕಿಂಗ್ ಸ್ಪೇಸ್ ಯೂಸ್ ಮಾಡ್ಕೊಂಡ್ವಿ. ಇಲ್ಲ ನಾವು ಬೆಡ್ರೂಮ್ ಚಿಕ್ಕದಾಗ್ತಿತ್ತು ಅಂತ ಹೇಳಿ. ಕರೆಕ್ಟ್. ಸೊ ಇಲ್ಲಿಗೆ ಈ ಥರ ಪ್ಲಾನ್ ಮಾಡಿದ್ದೀವಿ ಸರ್. ಇದು ನಿಮ್ಗೆ ಫುಲ್ ಓಪನಬಲ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಮತ್ತೆ ಶಟರ್ ಕೊಟ್ಟಾಗ ಓಪನ್ ಮಾಡಿ ನಿಂತ್ಕೊಳ್ಳೋ ಜಾಗ ಇಲ್ಲ. ಸೊ ಫುಲ್ ಓಪನಬಲ್ ಇರುತ್ತೆ. ಬಟ್ ಇಲ್ಲಿ ಡ್ರಾವರ್ಸ್ಗೆಲ್ಲ ಬಂದು ಈ ಥರ ಕೊಡಿ ಸರ್, ವಿತ್ ನಿಮಗೆ ಗ್ಲಾಸ್ ಇರುತ್ತೆ. ಓಕೆ ಒಂಥರ ಟ್ಯಾಂಡಮ್ ತರ. ಸೊ ಎರಡು ಕಡೆ ಅದನ್ನ ಪ್ರೊವೈಡ್ ಮಾಡಿ ಸರ್. ಅಂದ್ರೆ ಎರಡು ನಿಮ್ಗೆ ಸಿಮಿಟ್ರಿಕಲ್ಲೇ ಪಾಸ್ ಆನ್ ಆಗುತ್ತೆ. ಆ ಥರ ಒಂದು ಪ್ರೊವೈಷನ್ ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ನೋಡಿ ವೀಕ್ಷಕರೇ, ತುಂಬಾ ಯೂನಿಕ್ ಆಗಿದೆ ಸರ್ ಜಾಗ ಇದು. ಇಲ್ಲಿಗೆ ಒಂದು ಟೋಟಲ್ ಆಗಿ LED ಮಿರರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಟೋಟಲ್ ಆಗಿ ನೀವು ಡ್ರೆಸ್ಸಿಂಗ್ ಮಾಡಿದಾಗ ಟಾಪ್ ಟು ಬಾಟಮ್ ಕ್ಲೀನ್ ಕಾಣುತ್ತೆ ಸರ್ ಇಲ್ಲಿಗೆ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ನಮ್ದು ಏನಾದ್ರು ಯೂಸ್ ಕ್ಲೋಸ್ ಅವೆಲ್ಲ ಆಯ್ತು ಅಥವಾ ಹ್ಯಾಂಗರ್ ಸ್ಪೇಸ್ ಬೇಕು ಅಂದ್ರೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಹ್ಯಾಂಗಿಂಗ್ ಎಲ್ಲ ನಾವಿಲ್ಲಿ ಹಾಕೊಬಹುದು ಸರ್. ಓಕೆ. ಸೊ ಇದಿಷ್ಟು ಚಿಕ್ಕ ಜಾಗದಲ್ಲಿ ನಾವು ಆಕ್ಚುಲಿ ತುಂಬಾನೇ ಸ್ಟೋರೇಜ್ ಕರೆಕ್ಟ್ ಆಗಿ ಬರುತ್ತೆ ಸರ್. ಇದು ಆಕ್ಚುಲಿ ಆಲ್ಮೋಸ್ಟ್ ಒಂದು 6x4 ಬಾತ್ರೂಮ್ ಅಷ್ಟು ದೊಡ್ಡದಿದೆ. ಹಾಂ ಸರ್. ಸೊ ಅದೇ ನಾನು ಹೇಳ್ದಂಗೆ ಇನಿಷಿಯಲ್ ಟೈಮಲ್ಲಿ ಇದು ಬಾತ್ರೂಮ್ಗೆ ಪ್ಲಾನ್ ಮಾಡಿದ್ರು ಸರ್ ಬಿಲ್ಡರು. ಬಟ್ ನಾವು ಅದು ಬೇಡ ಅಂತ ಹೇಳಿ ಕಟ್ ಡೌನ್ ಮಾಡಿ ಇದಕ್ಕೆ ಏನು ಬೇಕಾಗಿದೆ ಪ್ಲಾನಿಂಗ್, ಗೋಡೆ ಎಲ್ಲಿ ಹೊಡಿಬೇಕು, ಯಾವ ಥರ ಪ್ಲಂಬಿಂಗ್ ತೊಗೊಳ್ಬೇಕಂತ ಮತ್ತೆ ಬಂದು ಎಕ್ಸ್ಪ್ಲೇನ್ ಮಾಡಿ ಡ್ರಾಯಿಂಗ್ ಕೊಟ್ಟು ಅದನ್ನ ನಾವು ಇದು ರೂಮ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇದೊಂದು ಸೆಕೆಂಡ್ ಬೆಡ್ರೂಮ್ ಸರ್. ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಇದೀವಿ. ಇಲ್ಲೂ ನಾವು ವಾರ್ಡ್ರೋಬ್ಸ್ ಕಾಟ್ ಪ್ರತಿಯೊಂದನ್ನು ಮಾಡಿದ್ವಿ ಸರ್. ಸೊ ನಾವು ಫಸ್ಟ್ ವಾರ್ಡ್ರೋಬ್ಸ್ ಇಂದ ಹೋಗೋದಾಗಿದ್ರೆ ಇಲ್ಲಿ ನಾವು 3 ಶಟರ್ ವಾರ್ಡ್ರೋಬ್ ಹೋಗಿದ್ದೀವಿ. ಅಂದ್ರೆ ಇನ್ಲೈನ್ ನಲ್ಲಿ ನಾವು ಸ್ಲೈಡಿಂಗ್ ಹೋಗಿದ್ದೀವಿ. ಕಾಂಬಿನೇಷನ್ ಹತ್ರ ಮಾಡಿ ಸರ್ ನಿಮಗೆ 2 ಕಲರ್ ಬರುತ್ತೆ. ಟಾಪ್ ಅಂಡ್ ಬಾಟಮ್ ನಾವು ಫ್ರಾಸ್ಟಿ ವೈಟ್ ಹೋಗಿದ್ದೀವಿ. ಸೆಂಟರ್ ಪಾರ್ಟ್ ಏನು ಟೋಟಲ್ ಆಗಿ ವಿಡ್ತ್ ಕಾಣ್ತಿದೆ, ಇದು ಫುಲ್ ನಾವು ಒಂದು ಅಸೆಂಟ್ ಲ್ಯಾಮಿನೇಟ್ ತರ ಹೋಗಿದ್ದೀವಿ ಸರ್. ಅಂಡ್ ಇಲ್ಲಿಗೆ ಅದೇ ತರ ಹ್ಯಾಂಡಲ್ಸ್ ಮ್ಯಾಚ್ ಮಾಡಿ ಗೋಲ್ಡನ್ ಕಲರ್ ಹೋಗಿದ್ದೀವಿ. ಕನ್ಸಿಲ್ಡ್ ಹ್ಯಾಂಡಲ್ಸ್ ಬರುತ್ತೆ ಸರ್. ಓಕೆ. ಈ ಕಲರ್ ನೀವು ಆಲ್ಮೋಸ್ಟ್ ನಮ್ದು ಎಲ್ಲ ಕಡೆ ಇದೇ ಕಲರ್ ಅಲ್ವಾ ಸರ್ ಇದು? ಹಾ ಆಲ್ಮೋಸ್ಟ್ ಅದೇ ಇದನ್ನೇ ಒಂದು ಕಲರ್ ಥೀಮ್ ಆಗಿ ತೊಗೊಂಡು ಎಲ್ಲ ರೂಮಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಫರ್ನಿಚರ್ ವಾಲ್ ಡಿಸೈನ್ ಆ ಥರ ಒಂದು ಥೀಮ್ನ ರನ್ ಮಾಡಿದ್ದೀವಿ. ಸೊ ಇಲ್ಲಿ ಫುಲ್ ನಾವು ಹ್ಯಾಂಗಿಂಗ್ ಹೋಗಿದ್ದೀವಿ ಸರ್. ಒಂದು ಡ್ರಾವರ್ ಕೊಟ್ಟಿದ್ದೀವಿ ಇಲ್ಲಿಗೆ ಅಂಡ್ ಇಲ್ಲಿ ಶೆಲ್ಫ್. ಹಾಗೆ ಈ ಟೋಟಲ್ ನಮ್ದೇನು ವಾರ್ಡ್ರೋಬ್ ಇಂಟರ್ನಲ್ಸ್ ಬರುತ್ತೆ ಅದು ಟೋಟಲಿ ಕಸ್ಟಮೈಸ್ ಬರುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರು ಕಸ್ಟಮರ್ ಇಂಟರ್ನಲ್ ಯಾವ ತರ ಬೇಕೋ ಅದು ರೆಡಿ ಮಾಡ್ಕೊಡ್ತೀವಿ. ಇಲ್ಲಿಗೆ ಅಗೇನ್ ಒಂದು ಹ್ಯಾಂಗರ್ ಸ್ಪೇಸು, 3 ಶೆಲ್ಫ್, ಒಂದು ಡ್ರಾವರ್, ಅಗೇನ್ ಒಂದು ಶೆಲ್ಫ್ ಇಲ್ಲಿ ನಾವು ರನ್ ಮಾಡಿದ್ದೀವಿ ಸರ್. ಸೊ ಇದು ಬಂದು ಲಾಸ್ಟ್ ಇನ್ನೊಂದು ಶಟರ್. ಇಲ್ಲಿಗೆ ಹೋದಾಗ ಒಂದು ಫುಲ್ ಸ್ಪೇಸ್ ಓಪನ್ ಕೊಟ್ಟಿದ್ದೀವಿ ಅಂಡ್ ದೆನ್ ಇಲ್ಲಿ 3 ನಿಮಗೆ ಶೆಲ್ಫ್ ಬರುತ್ತೆ ಸರ್. ಸೊ ಈ ತರ ಕಾಂಬಿನೇಷನ್ ರನ್ ಮಾಡಿದ್ದೀವಿ. ಲಾಫ್ಟ್ ಬಂದಾಗ ಸರ್ ಎಂಡ್ ಟು ಎಂಡ್ ಲಾಫ್ಟ್ ಕೊಟ್ಟಿದ್ದೀವಿ. ಟೋಟಲ್ ಎಂಡ್ ಟು ಎಂಡ್ ಲಾಫ್ಟ್ ಫುಲ್ ಸ್ಪೇಸ್ ಯೂಸ್ ಆಗುತ್ತೆ ನಿಮಗೆ. ಅಂಡ್ ಇದು ಪ್ರತಿಯೊಂದು ನಿಮಗೆ ಪುಷ್ ಟು ಓಪನ್ ಬರುತ್ತೆ ಸರ್. ಹ್ಯಾಂಡಲ್ಸ್ ಯಾವುದು ಬರಲ್ಲ, ಟೋಟಲ್ ನಾವು ಪುಷ್ ಟು ಓಪನ್ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀವಿ ಸರ್. ಇಲ್ಲಿ ಹಿಂಭಾಗ ಬಂದು ಈ ಎಂಟೈರ್ ಅಸೆಂಟ್ ನಾವು ವಾಲ್ ಪೇಪರ್ಗೆ ಹೋಗಿದ್ದೀವಿ. ಟೆಕ್ಸ್ಚರ್ ಪೇಂಟಿಂಗ್ ಯಾವುದು ಹೋಗದಿರೆ ಎಂಟೈರ್ ಇದು ವಾಲ್ ಪೇಪರ್ ರನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೊಂದು ಹೆಡ್ ಬೋರ್ಡ್ ಬರುತ್ತೆ ಸರ್. ಅಂಡ್ ಹೆಡ್ ಬೋರ್ಡ್ ಸ್ವಲ್ಪ ಗ್ರೀನ್ ಥೀಮ್ ಹೋಗಿದ್ವಿ. ಇದು ಬಂದು ನಿಮಗೆ ಕ್ವೀನ್ ಸೈಜ್ ಕಾಟ್ ಬರುತ್ತೆ. ಕ್ವೀನ್ ಸೈಜ್ ಬಟ್ ವಿತೌಟ್ ಸ್ಟೋರೇಜ್ ಸರ್. ಇದು ಸ್ಟೋರೇಜ್ ಕೊಟ್ಟಿಲ್ಲ. ಸೊ ಟೋಟಲ್ ಇದು ಬಂದು ನಿಮಗೆ ಕ್ವೀನ್ ಸೈಜ್ ಎಲ್ಲ ಬರುತ್ತೆ. ಅಂಡ್ ಇಲ್ಲಿಗೆ ಬಂದು ಸರ್ ಡ್ರೆಸ್ಸರ್ ಕೊಟ್ಟಿದ್ದೀವಿ. ಇಲ್ಲಿ ಡ್ರೆಸ್ಸರ್ ಯಾವ ಥರ ಅಂದರೆ LED ಮಿರರ್ ಯಾವುದಕ್ಕೂ ಹೋಗಿಲ್ಲ. ಜಸ್ಟ್ ಬ್ಯಾಕ್ ಪ್ಯಾನಲ್ ಮಿರರ್ ಬರುತ್ತೆ. ಅದಕ್ಕೆ ಲೈಟ್ಗೋಸ್ಕರ ಇಲ್ಲಿ ಮೇಲೆ ನಾವು ಹ್ಯಾಂಗಿಂಗ್ ಲೈಟ್ನ ತೊಗೊಂಡಿದ್ದೀವಿ ಸರ್ ಇಲ್ಲಿಗೆ. ಅಂಡ್ ಇದನ್ನು ನೀವು ನೋಡಿದಾಗ ಕಾಂಬಿನೇಷನ್ಸ್ ಈ ಥರ ರೆಸ್ ಶೇಪಲ್ಲಿ ರನ್ ಮಾಡ್ಕೊಂಡಿದ್ದೀವಿ. ಸೊ ಕಲರ್ಸ್ 2 ಬರುತ್ತೆ, ಒಂದು ಗ್ರೀನು ಆ್ಯಂಡ್ ದೆನ್ ಈ ವೈಟ್. ಅದನ್ನೇ ಕಾಂಬಿನೇಷನ್ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ಬಂದಾಗ ಒಂದು ಬಾಟಮಲ್ಲಿ ನಿಮಗೆ ಒಂದು ಸಿಂಗಲ್ ಶಟರ್ ಕೊಟ್ಟಿದ್ದೀವಿ ಸರ್. ಆ್ಯಂಡ್ ದೆನ್ ಇಲ್ಲಿಗೆ ಬಂದಾಗ ನಿಮಗೆ ಇದು ಡ್ರಾಪ್. ಸೊ ಈ ಥರ ಒಂದು ಕಾಂಬಿನೇಷನ್ ಫುಲ್ ಇಲ್ಲಿ ರನ್ ಮಾಡಿದ್ದೀವಿ ಸರ್. ಓಕೆ. ಸೊ ದಿಸ್ ಇಸ್ ಈ ಕಲರ್ನ ಹೈಲೈಟ್ ಮಾಡಿದ್ದೀವಿ. ಹಾಂ ಸರ್. ಈ ಒಂದು ಗ್ರೀನ್ ಥೀಮ್ನ ಎಲ್ಲ ಕಡೆ ತೊಗೊಂಡಿದ್ದೀವಿ ಸರ್. ಎಲ್ಲ ರೂಮ್ಸಲ್ಲೂ ತೊಗೊಂಡೋಗಿದ್ದೀವಿ. ಆ್ಯಂಡ್ ಇಲ್ಲಿ ಬಂದಾಗ ನಿಮ್ಮೊಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ವಾಲ್ ಯೂನಿಟ್ ಅಂದ್ರೆ ಮೇಲೆ ಲಾಫ್ಟ್ ಇದೆ. ಲಾಫ್ಟ್ ಮೇಲೆ ವಾಲ್ ಯೂನಿಟ್ ತೊಗೊಂಡಿದ್ದೀವಿ. ಅದು ವೈಟಲ್ಲಿ ಹೋಗಿದ್ದೀವಿ ವಿತ್ ಗ್ರೂವ್ಸ್ ಆ್ಯಂಡ್ ಪೇಂಟ್ ಬರುತ್ತೆ. ಇಲ್ಲಿ ಬಂದು 2 ಓಪನಬಲ್ ಯೂನಿಟ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇದು ಲೆಡ್ಜ್ ಬರುತ್ತೆ ಸರ್ ನಿಮಗೆ. ಜಸ್ಟ್ ಒಂದು ಲೆಡ್ಜು ಆ್ಯಂಡ್ ಒಂದೇ ಒಂದು ಡ್ರಾವರ್ ಇಲ್ಲಿಗೆ ಅಷ್ಟೇ ಅಲ್ವಾ ಇಲ್ಲಿ? ಎಸ್ ಸರ್. ಮಿನಿಮಲ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಬಟ್ ಈ ಗ್ರೂ ಒಳಗಡೆ ಗೋಲ್ಡನ್ ಗೋಲ್ಡನ್ ಪ್ರಿಂಟ್ ತೊಗೊಂಡಿದ್ದೀವಿ. ಯಾಕಂದ್ರೆ ಗೋಲ್ಡ್ ಇದು ಬಂದು ಆ ಒಂದು ವಾರ್ಡ್ರೋಬ್ಸಲ್ಲಿ ಇಂಪ್ಲಿಮೆಂಟ್ ಆಗಿತ್ತು. ಅದನ್ನೇ ಇಲ್ಲಿ ತೊಗೊಂಡು ನಾವು ಆ ಗೋಲ್ಡ್ ಇಲ್ಲಿ ಹಾಕಿದ್ದೀವಿ ಸರ್. ವೆರಿ ನೈಸ್ ಸರ್. ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಗ್ರೂ ಮಾಡಿರೋ ಡಿಸೈನ್ ಅಂತ ಹೇಳ್ಬೋದು.
ಸರ್ ಇದೇನು ಬಾಲ್ಕನಿಲಿ? ಹಾಂ ಸರ್, ಆಕ್ಚುಲಿ ಇವ್ರು ಬಾಲ್ಕನಿ ಸ್ಪೇಸ್ ಚೆನ್ನಾಗಿತ್ತು. ಪ್ಲಸ್ ಇನ್ನೊಂದು ಸಹ ಈ ಮನೆಗೆ ಸಪರೇಟ್ ಫೈರ್ ಅಂತ ಇರಲಿಲ್ಲ. ಸೊ ಈ ಬಾಲ್ಕನಿಲಿ ನಾವು ಸ್ವಲ್ಪ ಈ ಲ್ಯಾಂಡ್ಸ್ಕೇಪಿಂಗ್ ಇಂಪ್ಲಿಮೆಂಟ್ ಮಾಡ್ಬೋದು. ಅದ್ರ ಆರ್ಟಿಫಿಷಿಯಲ್ ಕಮ್ ಲೈವ್ ಲ್ಯಾಂಡ್ಸ್ಕೇಪಿಂಗ್ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಇವ್ರ ಮುಂದೆ ಇರೋ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಟೋಟಲಿ ಹೈಯರ್ ಪ್ಲೇಸ್ ಫುಲ್ ವ್ಯೂ ಕಾಣುತ್ತೆ. ನೋಡಿ ಇಡೀ ಬೆಂಗಳೂರೇ ಕಾಣ್ತಿದೆ ಟೋಟಲ್ ಅರ್ಧ ಬೆಂಗಳೂರು ನೋಡಿ ವೀಕ್ಷಕರೇ. ಅದಕ್ಕೋಸ್ಕರ ಇಲ್ಲಿಗೆ ಅದರ ರೆಡಿ ಮಾಡಿದೆ ಸರ್. ಸೊ ಮೇನ್ ಆಗಿ ಏನಂದ್ರೆ ಇದು ಬಂದು ರೆಡಿಮೇಡ್ ಸಿಗುತ್ತೆ ಸರ್. ಈ ರೆಡಿಮೇಡ್ ಕನ್ಸಲ್ಟ್ ತೊಗೊಂಡಿದ್ದೀವಿ. ಅದು ಟಾಪಾಗಿ ಒಂದು ಬುದ್ಧ ಕೂರಿಸ್ಕೊಂಡಿದ್ದೀವಿ. ಅಂಡ್ ಹಿಂಭಾಗ ಬಂದು ಇದು ಸ್ಟೋನ್ ಕ್ಲಾಡಿಂಗ್ ಸರ್, ಎಂಟೈರ್ಲಿ ಸ್ಟೋನ್ ಕ್ಲಾಡಿಂಗ್. ಎಸ್ ಸರ್, ಇದು ಎರಡು ಏನ್ ಮಾಡಿದ್ವಿ, ಜಸ್ಟ್ ಇರುತ್ತೆ ಪ್ಲೈ ಬೋರ್ಡ್ ಲ್ಯಾಮಿನೇಟ್ ನಾವು ಹಾಕೊಂಡಿದ್ದೀವಿ. ಎರಡು ಕಡೆ ಆರ್ಟಿಫಿಷಿಯಲ್ ಗ್ರಾಸ್ ಮತ್ತೆ ಸಂಜೆ ಹೊತ್ತು ಹೈಲೈಟ್ ಆಗೋಕ್ಕೋಸ್ಕರ ಎರಡು ಕಡೆ ಲ್ಯಾಂಟನ್ ಶೇಪ್ಸ್ ಲ್ಯಾಂಪ್ಸ್ ಬರುತ್ತೆ. ಟಾಪ್ ಅಲ್ಲಿ ಬಂದು ಫುಲ್ PVC ಸೀಲಿಂಗ್ ರನ್ ಆಗುತ್ತೆ ಸರ್. ಇಲ್ಲಿ ಇದೆಲ್ಲ PVC, ಟೋಟಲಿ PVC ಸೀಲಿಂಗ್ ಅಲ್ಲಿ ರನ್ ಆಗುತ್ತೆ ಸರ್. ಅಗೇನ್ ಇದನ್ನು ಅಷ್ಟೇ ಸರ್, ಇದು ರೆಡಿಮೇಡ್ ಅಲ್ಲಿ ಸಿಗುತ್ತೆ MS ಅಲ್ಲಿ. ಸೊ ತರ ಪಾಯಿಂಟ್ಸ್ ನ ಡಿಫ್ರೆಂಟ್ ಪಾಯಿಂಟ್ಸ್ ನ ಇಲ್ಲಿ ಹೈಲೈಟ್ ಮಾಡ್ಕೊಳಕ್ ಆಗುತ್ತೆ. ಸೊ ಇದನ್ನ ಅಲ್ಲಿ ಪ್ಲೇಸ್ ಮಾಡಿದೀವಿ. ಇಲ್ಲಿ ಲೆಡ್ಜಸ್ ತರ ಕೊಟ್ಟಿದ್ದೀವಿ. ಹಾಗೆ ಇಲ್ಲೂ ನಾವು ಬೇಕಾದ್ರೆ ಮಣ್ಣು ತುಂಬಿ ಇಲ್ಲಿ ನಾವು ಪಾಟ್ಸ್ ನ ಪ್ಲಾನ್ ಮಾಡಬಹುದು. ಇಲ್ಲೊಂದು ಲಾಂಗ್ ಯೂನಿಟ್ ಇದೆ, ಇನ್ನೊಂದು ಲಾಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ಜಸ್ಟ್ ಒಂದು ಬ್ರೂಮ್ ಯೂನಿಟ್ ತರ ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ಸಪರೇಟ್ ನಾವು ಯುಟಿಲಿಟಿ ಕೊಡಕ್ ಆಗಲಿಲ್ಲ. ಸೊ ಅದನ್ನೇ ನಾವೇನ್ ಮಾಡಿದ್ವಿ, ಇಲ್ಲಿ ತೊಗೊಂಡಿದ್ವಿ ಬ್ರೂಮ್ಸ್ ಮಾಪ್ಸ್ ಅದನ್ನ ನಾವಿಲ್ಲಿ ಪ್ಲಾನ್ ಅಪ್ ಮಾಡಿ. ಮಳೆ ಬಂದಾಗ ನೀರು ಬೀಳೋದಿಲ್ವಾ ಸರ್? ಸರ್ ಇದೇನಂದ್ರೆ ಸರ್ ಟೋಟಲಿ ನಮ್ ನೋಡಿ ಸರ್, ಇದು ಆಲ್ಮೋಸ್ಟ್ ನಮ್ಮ ಟೋಟಲ್ ಬಂದು BWP ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ಸ್. ಇವ್ರು ಆಲ್ರೆಡಿ ನಾವು ಹ್ಯಾಂಡ್ ಓವರ್ ಮಾಡಿನೇ ಈಸಿಲಿ ಒಂದು 4 to 5 months ಆಗಿದೆ ಸರ್. 5 ತಿಂಗಳು ನೀವೇ ನೋಡ್ಬೋದು ಸರ್, ಏನೂ ಆಗಿಲ್ಲ. ಬಿಸಿಲು ಮಳೆ ಏನೂ ಆಗಿಲ್ಲ ಸರ್. ಓಕೆ ಸೂಪರ್ ಸರ್. ಇವಾಗ ಇಲ್ಲೊಂದೆರಡು ಕ್ವಶನ್ ಕೇಳ್ಬಿಡ್ತೀನಿ. ಸೊ ಫೈನಲ್ ಆಗಿ ಈಗ ಪ್ರೈಸ್ ಅಂತ ಬಂದಾಗ ಇಲ್ಲಿ ಆಕ್ಚುಯಲ್ ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ? ಸರ್ ಇವ್ರದ್ದು ಜಸ್ಟ್ ಫಾರ್ ದ ಇಂಟೀರಿಯರ್ 17 lakhs ಆಗಿದೆ ಸರ್. ಆಟೋಮೇಷನ್ ಹೇಳಿದ್ರೆ ಅದು ಸಪರೇಟ್ ಆಟೋಮೇಷನ್ ತಗೊಂಡಿದ್ದೀವಿ. ಸೊ ಇಂಟೀರಿಯರ್ಗೆ 17 lakhs ತಗೊಂಡಿದ್ದೀವಿ. 17 lakhs ಪ್ಲಸ್ ಆಟೋಮೇಷನ್. ಹೌದು. ಓಕೆ, ಸ್ಟ್ರೆಚ್ ಸೀಲಿಂಗ್ ಎಲ್ಲ ಇದ್ರೊಳಗಡೆ ಆಟೋಮೇಷನ್ ಒಂದು ಸಪರೇಟ್ ಬರುತ್ತೆ. ಅಂಡ್ ಸಾಫ್ಟ್ ಫರ್ನಿಶಿಂಗ್ ಜಸ್ಟ್ ನಾವು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ, ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ. ಓಕೆ, ತಮ್ಮ ಪ್ರೈಸಿಂಗ್ ಅಂತ ಬಂದ್ರೆ ಏನ್ ಪ್ರೈಸಿಂಗ್ ಬರುತ್ತೆ ಸರ್? ಬೇಸಿಕಲಿ ನಮ್ದು ಪ್ರೈಸಿಂಗ್ ತಗೊಂಡಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 900 rupees per square feet ಇಂದ 3,200 per square feet ಮಾಡ್ತೀವಿ ಸರ್. ಇದು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಈಚ್ ಅಂಡ್ ಎವ್ರಿ ಐಟಮ್ ಮೆಟೀರಿಯಲ್ಸ್ ಮೇಲೆ ಹೋಗುತ್ತೆ. ಅಂಡ್ ದೆನ್ ಯಾವ ತರ ತಗೊಂತಾ ಇದೀವಿ ಅಂತ. ಯಾಕಂದ್ರೆ ಇವಾಗ ನಾವು ಫ್ರೇಮ್ ಟೈಪ್ ಯೂನಿಟ್ಸ್ಗೆಲ್ಲ ಹೋದಾಗ ನಿಮ್ಗೆ 859 ಮಾಡ್ತೀವಿ. ಅದೇ ನಾವು ಸ್ಟ್ರಕ್ಚರ್ ಯೂನಿಟ್ಸ್ ಹೋದಾಗ 1350 ಇಂದ 1400 ಮಾಡ್ತೀವಿ. ಅಂಡ್ ಅದ್ರ ಮೇಲೆ ಬರುವಂತ ಮೆಟೀರಿಯಲ್ ಅಲೈನ್ಮೆಂಟ್ ಹೋಗ್ತಾ ಇದೀರಾ, ಅದ್ರ ಅಕ್ರಿಲಿಕ್ ಇದೆಯಾ ಅಥವಾ ಲ್ಯಾಕೆಡ್ ಗ್ಲಾಸ್ ಇದೆಯಾ, ಆ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ಪರ್ ಸ್ಕ್ವೇರ್ ಫೀಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಗ್ಯಾರಂಟಿ ವಾರಂಟಿ ಏನೇನಿದೆ ಸರ್? ನಮ್ದು ಗ್ಯಾರಂಟಿ ವಾರಂಟೀಸ್ ಹೋದಾಗ ಪ್ಲೈಬೋರ್ಡ್ಸ್ ಮೇಲೆ ನಿಮಗೆ ಸೆಂಚುರಿದಲ್ಲದು 15 years ಇರುತ್ತೆ. ನಮ್ದು ವಿವಾದ ತಗೊಂಡಾಗ 25 years ಬರುತ್ತೆ ಸರ್. ಲ್ಯಾಮಿನೇಟ್ಸ್ ಎಲ್ಲ ಬಂದಾಗ 5 years ಬೈ ಡಿಫಾಲ್ಟ್ ಏನ್ ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಅದೇ ಇರುತ್ತೆ. ಅಗೇನ್ ಹಾರ್ಡ್ವೇರ್ಸ್ ನಿಮಗೆ 5 years ಬೈ ಡಿಫಾಲ್ಟ್ ಇರುತ್ತೆ ಸರ್. ಪ್ಲಸ್ ನಮ್ಮ ಕಡೆಯಿಂದ 1 year ಫ್ರೀ ಸರ್ವಿಸ್ ಸಿಗುತ್ತೆ ಸರ್. ಓಕೆ. ಆಮೇಲೆ ಯಾವ ಬ್ರಾಂಡ್ಸ್ ಯೂಸ್ ಮಾಡಿ ಈ ಮನೇಲಿ ಯಾವ ಬ್ರಾಂಡ್ಸ್ ಯೂಸ್ ಮಾಡಿ ಸರ್? ಇಲ್ಲಿ ಪ್ಲೈಬೋರ್ಡ್ ಸೆಂಚುರಿಗೆ ಹೋಗಿದ್ದೀವಿ. ಅಂಡ್ ದೆನ್ ಇಲ್ಲಿ ಹಾರ್ಡ್ವೇರ್ಸ್ ಟೋಟಲ್ ಹೆಟಿಕ್ ಬರುತ್ತೆ. ಹೈಡ್ರೋಲಿಕ್ ಮಾತ್ರ ನಮ್ದು ಹೇಳ್ದಂಗೆ ಎಪ್ಕೋ ಇರುತ್ತೆ. ಅಂಡ್ ದೆನ್ ಲಾಕ್ಸ್ ಬಂದು ಯುರೋಪ್ ಅದಿರುತ್ತೆ. ಆ ಥರ ಹೋಗಿದ್ದೀವಿ. POP ಇದೆಲ್ಲ ಬಂದು ಸೈಂಟ್ ಗೋಬೆನ್ ಬೋರ್ಡ್ಸ್ ಇರುತ್ತೆ. ಅಂಡ್ ಜಿಪ್ಕೋದು ನಮ್ದು ಇದು ಬರುತ್ತೆ, ಚಾನಲ್ಸ್ ಬರುತ್ತೆ. ಸೊ ಈ ತರ ಕಂಪ್ಲೀಟ್ ರನ್ ಮಾಡಿದ್ವಿ ಸರ್. ಕಂಪ್ಲೀಟ್ ರನ್ ಮಾಡಿದ್ದಾರೆ. ಯಾರಾದ್ರೂ ಈಗ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕು ತಮ್ಮನೆ? ಸರ್ ನಮ್ದು ಬ್ಯಾಂಗ್ಳೂರಲ್ಲಿ 2 ಕಡೆ ಆಫೀಸ್ ಬರುತ್ತೆ ಸರ್. ಒಂದು ಬಂದು ನಮ್ದು ಬೆಮ್ಮಲ್ 4 stage RR ನಗರ ಬರುತ್ತೆ, ಅಲ್ಲಿಗೂ ವಿಸಿಟ್ ಮಾಡ್ಬೋದು. ಅಥವಾ ಯಾರು ಟುವರ್ಡ್ಸ್ ನಾರ್ತ್ ಬೆಂಗಳೂರಲ್ಲಿ ಇದ್ದಾರೆ ನಮ್ದು ಯಲಹಂಕ ಕೋಗಿಲೂರು ಒಂದು ಆಫೀಸ್, ಅಲ್ಲಿಗೂ ಬರ್ಬೋದು ಸರ್. ಅಲ್ಲಿಗೂ ಬರ್ಬೋದು ಸರ್. ಓಕೆ, ಫೈನಲ್ ಆಗಿ ಮನೆ ನೋಡ್ತಿರುವಂತಹ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ವಿವಾ ಕಡೆಯಿಂದ? ಮೇನ್ ನಂದೊಂದು ಏನಂದ್ರೆ ಈ ಪ್ರಾಜೆಕ್ಟ್ ಮುಖಾಂತರ ಹೇಳಿದ್ರೆ ಸರ್, ಕಸ್ಟಮರ್ಸ್ ನಮ್ಮ ಡಿಸೈನ್ ಟೈಮಲ್ಲಿ ಎಷ್ಟು ಟೈಮ್ ಕೊಡ್ತಾರೋ ಒಂದು ಸ್ವಲ್ಪ ಎಕ್ಸಿಕ್ಯೂಷನ್ ಟೈಮ್ ಕೊಟ್ಟಾಗ ಈ ತರ ಒಂದು ಔಟ್ಪುಟ್ ನಾವು ಅಚೀವ್ ಮಾಡ್ಬೋದು ಸರ್. ಓಕೆ. ಸ್ವಲ್ಪ ಯೂನಿಕ್ ಆಗಿ ತಗೋಬಹುದು ಸರ್. ಅಂದ್ರೆ ಟೈಮ್ ಲೈನ್ ಇರಬೇಕು. ತುಂಬಾ ಕಸ್ಟಮರ್ಸ್ ಏನ್ ಮಾಡ್ಬಿಡ್ತಾರೆ, ಡಿಸೈನ್ ಟೈಮಲ್ಲಿ ನಮ್ಮ ಹತ್ರ ಬಂದು ಆನ್ಬೋರ್ಡ್ ಆಗಿರ್ತಾರೆ. ಅದಾದ ತಕ್ಷಣ ಗ್ರೂಪ್ ಡೇಟ್ ಫಿಕ್ಸ್ ಮಾಡ್ಬಿಡ್ತಾರೆ. ಆಮೇಲೆ ನಮಗೆ ಆ ಗ್ರೂಪ್ ಡೇಟ್ ಪುಷ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಆ ಎಕ್ಸಿಕ್ಯೂಷನ್ ಬಂದಾಗ ಆ ಒಂದು ವರ್ಕ್ಮ್ಯಾನ್ಶಿಪ್ ಅಚೀವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 100% ಅಚೀವ್ ಮಾಡೋದ್ರಲ್ಲಿ ಎಲ್ಲೋ ನಾವು 95-96% ಅಚೀವ್ ಹರಿಬರಿ ಆಗ್ಬಿಡುತ್ತೆ. ಸೊ ಅದಕ್ಕೂ ಒಂದು ಟೈಮ್ ಲೈನ್ ಕೊಟ್ಟು ನಮ್ಮ ಕಡೆಯಿಂದ ಏನೇನು ಟೈಮ್ ಲೈನ್ ಕೊಡ್ತೀವಿ ಅದ್ರ ಆದ್ಮೇಲೆ ಗ್ರೂಪ್ ಡೇಟ್ ನ ಪ್ಲಾನ್ ಮಾಡಿದಾಗ ಈ ತರ ಒಂದು ಯೂನಿಕ್ ಆಗಿ ವಿತ್ ಒಂದು ಒಳ್ಳೆ ವರ್ಕ್ಮ್ಯಾನ್ಶಿಪ್ ನಿಮ್ಗೆ ಸಿಗುತ್ತೆ ಸರ್. ಮಾಡ್ಬೋದು ಅಂತ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್, ಅದರಲ್ಲೂ ಟ್ರೆಂಡಿಂಗ್ ಇಂಟೀರಿಯರ್ ಅನ್ನ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.